ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಯಾರು ನಿಜವಾದ ತತ್ವಜ್ಞಾನಿ, ಬ್ರಹ್ಮಜ್ಞಾನಿ ಯಾರು ಅನ್ನುವ ಮಾತುಗಳನ್ನು ನಿನ್ನೆ ಹೇಳ್ತಾ, ಎಲ್ಲದರಲ್ಲೂ ಭಗವಂತನನ್ನು ಕಾಣ್ತಾ ವೇದಗಳಲ್ಲಿ ಹೇಳಿದ ನಮ್ಮೆಲ್ಲರಿಗಿಂತ ಅತ್ಯಂತ ಭಿನ್ನನಾದ ಭಗವಂತನನ್ನು ಸ್ಪಷ್ಟವಾಗಿ ತಿಳಿಲಿಕ್ಕೆ ಯಾರು ಪ್ರಾಮಾಣಿಕವಾದ ಪ್ರಯತ್ನವನ್ನು ಕೊನೆ ತನಕ ನಡೆಸ್ತಾ ಇರ್ತಾನೋ, ಸತ್ಯವಾದ ಈ ಪ್ರಪಂಚದ ನಿರ್ಮಾಣಕ್ಕೆ ಕಾರಣವಾದ ಅವನನ್ನು ಯಾರು ತಿಳಿಯಬೇಕು ಅಂತ ನಿರಂತರ ಆಲೋಚಿಸ್ತಾನೋ ಅವನು ಸರ್ವವಿದ್ ಭವೇತ್. ಸರ್ವವಿತ್ ಅಂದರೆ ಎಲ್ಲದರೊಳಗಿರುವ ಅವನನ್ನು ತಿಳಿದಾಗ ಎಲ್ಲವನ್ನು ತಿಳಿದ ಹಾಗಾಗುತ್ತೆ ಅಂತ ಹೇಳಿದರು. ಮತ್ತೆ ಪ್ರತ್ಯಕ್ಷದರ್ಶಿ ಲೋಕಾನಾಂ ಸರ್ವದರ್ಶಿ ಭವೇನ್ನರಃ ಸತ್ಯೇಚ ಬ್ರಾಹ್ಮಣಸ್ತಿಷ್ಠನ್. ಹೊರಗಿನಿಂದ ಕಾಣುವುದಲ್ಲ, ಒಳಗಿನಿಂದಲೇ ಭಗವಂತನನ್ನು ಕಾಣುವ ಎತ್ತರಕ್ಕೆ ಯಾರು ಬೆಳೀತಾನೋ, ಎಲ್ಲೆಡೆ ಇರುವವನು ಅಂತ ಅವನ ಬಗ್ಗೆ ತಿಳಿವು ಬಂದ ಮೇಲೆ ಎಲ್ಲ ಕಡೆನೂ ಕಾಣಿಸ್ತಾನೆ, ಎಲ್ಲವನ್ನೂ ಅವನು ಗಮನಿಸ್ತಾನೆ. ಗಮನಿಸುವುದಷ್ಟೇ ಅಲ್ಲ, ಮನುಷ್ಯತ್ವವನ್ನು ಉಳಿಸಿಕೊಂಡಿರ್ತಾನೆ. ಭವೇತ್ ನರಃ ಮನುಷ್ಯವತೀ ಭೂಮಿ ಅರ್ಥ ಅಂತ ಚಾಣಕ್ಯನ ಅರ್ಥಶಾಸ್ತ್ರದ ಅರ್ಥ ಅನ್ನೋ ಶಬ್ದಕ್ಕೇನು ಅರ್ಥ ಅಂತ ಹೇಳಿದಾಗ ಅವನು ಹೇಳಿದ ಅರ್ಥ ಮನುಷ್ಯವತೀ ಭೂಮಿ ಅಂತ ಅರ್ಥ. ಮನುಷ್ಯ ಅಂದರೆ ಯಾರು? ನೀನು ಬದುಕು, ನನಗೂ ಬದುಕಲಿಕ್ಕೆ ಬಿಡು ಅಂತ ಯಾರು ಹೇಳ್ತಾನೋ ಅವನು ಮನುಷ್ಯ. ತುಂಬ ಉದ್ದ ಇದೆ ಲಕ್ಷಣ ಮನುಷ್ಯ ಅಂದರೆ ಯಾರು ಅಂತ. ಮನು ತಿಳುವಳಿಕೆ ಉಳ್ಳವನು. ಮನು ಅಂದರೆ ಮನು ಅವಬೋಧನೆ, ಮನಜ್ಞಾನಿ. ಚೆನ್ನಾದ ತಿಳುವಳಿಕೆ ಯಾರಿಗಿದೆಯೋ ಅವನು ಮನುಷ್ಯ. ಮನುವಿನ ಪರಂಪರೆಯಿಂದ ಬಂದವನು. ಎಲ್ಲರನ್ನೂ ಕೂಡ ಸಮಚಿತ್ತವಾಗಿ ಕಂಡು ಆತ್ಮವತ್ ಸರ್ವಭೂತಾನಿ ಅನ್ನೋದನ್ನು ಯಾರು ಕಾಣ್ತಾನೋ ಅವನಿರುವ ಭೂಮಿಯನ್ನ ಅರ್ಥ ಅಂತ ಹೇಳಿದರು. ಅರ್ಥ ಅಂದರೆ ಪ್ರಯೋಜನವುಳ್ಳದ್ದು, ಸಂಪತ್ತು ಅನ್ನೋದು ಅರ್ಥ. ಅದು ನಮ್ಮ ವಶದಲ್ಲಿ ಹೇಗಿರಬೇಕು, ನಮ್ಮ ವಶಕ್ಕೆ ಹೇಗೆ ತಂದ್ಕೊಳ್ಬೇಕು, ನಮ್ಮ ವಶದಲ್ಲಿ ಅದನ್ನು ಕೊನೆಯ ತನಕ ಹೇಗೆ ಉಳಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಅರ್ಥಶಾಸ್ತ್ರ ಹೊರಟಿತ್ತು ಅಂತ. ಇದು ಲೋಕದ ವ್ಯವಹಾರಕ್ಕೆ ಹೇಳಿದ್ದು. ಆದರೆ ಆ ಅರ್ಥವನ್ನು ಬಿಟ್ಟು ಹೊರಡಬೇಕು ಅಂತ ಮತ್ತೆ ವೇದಾಂತ ಹೇಳುತ್ತೆ. ಅದರಲ್ಲೇ ಇರಬೇಕು, ಇರುವ ತನಕ ಅದು ಬೇಕು. ಇರುವ ತನಕ ಅದು ಬೇಕು. ಅದನ್ನು ಬಿಡಿಸಿಕೊಂಡು ಹೋಗ್ಲಿಕ್ಕೂ ಅದು ಏನು ಅಂತ ಗೊತ್ತಿರಬೇಕು. ಏನು ಅಂತಾನೆ ಗೊತ್ತಿಲ್ಲದೆ ಬಿಡಿಸ್ಕೊಳ್ಳೋದೇನು? ಗಂಟೆ ಹೇಗೆ ಬಿದ್ದಿದೆ ಅಂತ ಗೊತ್ತಿಲ್ಲದೆ ಬಿಡಿಸ್ಕೊಳ್ತೇನೆ ಅಂತ ಇನ್ನಷ್ಟು ಹೇಳಿದ್ರೆ ಮತ್ತು ಗಂಟೆ ಆಗುದದು, ಗಟ್ಟಿ ಆಗುತ್ತೆ ಹೊರತು ಬಿಡಿಸ್ಕೊಳ್ಳಿಕ್ಕಾಗಲ್ಲ. ಬಿಡಿಸ್ಕೊಳ್ಬೇಕು ಅಂದಾಗ ಮೊದಲು ಅದಕ್ಕೊಂಚೂರು ಬಗ್ಬೇಕು. ಲೂಸ್ ಮಾಡಿದ್ರೆ ಕೈಯನ್ನ ಗಂಟಾಗ ಬಿಚ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸುತ್ತ ಹಾಕಿದ್ಮೇಲೆ ಎಳೆದ್ರೆ ಇನ್ನಷ್ಟು ಗಟ್ಟಿ ಆಗ್ತಾ ಹೋಗುತ್ತದೆ. ಹಾಗಾಗಿ ಅದರೊಳಗೆ ಇಳಿದ ಹಾಗೆ, ಅದನ್ನೇ ಅರ್ಥ ಮಾಡಿಕೊಳ್ಳುವುದಕ್ಕೆ ಅದರ ಜೊತೆಗೆ ಸೇರಿದ ಹಾಗೆ ಯೋಚನೆ ಮಾಡಿ ಬಿಚ್ಚಿಕೊಂಡ್ರೆ ಬಿಡಿಸ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹಾಗೆ ಯಾರು ಎಲ್ಲದರ ಒಳಗೆ ತುಂಬಿಕೊಂಡಿರುವ ಬ್ರಹ್ಮವನ್ನ ತಿಳಿಸ್ಲಿಕ್ಕಾಗದಂತೆ ಗಂಟು ಹಾಕುವ ಸಂಸಾರವನ್ನ ಎರಡನ್ನೂ ವ್ಯತ್ಯಾಸ ಕಂಡು ಅದರಿಂದ ಬಿಡಿಸಿಕೊಂಡು ಬರುವವನಾದಾಗ ಧರ್ಮಾದಿಷು ಸ್ಥಿತೋಪ್ಯೇವಂ, ಧರ್ಮದಲ್ಲಿಯೇ ಉಳಿದು ಧರ್ಮ ಅಂತಂದ್ರೆ ಎಲ್ಲವನ್ನೂ ಯಾವುದು ಧಾರಣೆ ಮಾಡುತ್ತೋ ಅದು ಧರ್ಮ. ಎಲ್ಲವನ್ನು ಅಂದ್ರೆ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಜೀವಿಯನ್ನು ಮತ್ತು ಪ್ರಕೃತಿಯ ಎಲ್ಲ ಸಂಪತ್ತನ್ನು ಕೂಡ, ಮಣ್ಣು ನೀರು ಗಾಳಿ ಬೆಂಕಿ ಆಕಾಶ ಎಲ್ಲವೂ ಪ್ರಕೃತಿಯೇ. ಈ ಎಲ್ಲವನ್ನೂ ಧಾರಣೆ ಮಾಡುವುದಕ್ಕೆ ಯಾವುದು ಕಾರಣವೋ ಅದು ಧರ್ಮ. ಯಾರು ಅದರಲ್ಲಿ ಬ್ರಹ್ಮ ಪಶ್ಯತಿ ವೇದಾನಾಂಚ ಆನುಪೂರ್ವೇಣ, ಕ್ರಮವಾಗಿ ವೇದಗಳಲ್ಲಿ ಅಕ್ಷರದ ನಂತರ ಅಕ್ಷರ ಬರುವಾಗ ಪ್ರತಿಯೊಂದಕ್ಕೂ ಕೂಡ ಒಂದು ವಿಶಿಷ್ಟವಾದ ಹಿನ್ನೆಲೆ ಇದೆ ಅಂತ ಆ ಋಷಿಯ ಅಷ್ಟು ದೀರ್ಘಕಾಲದ ತಪಸ್ಸು, ಅಷ್ಟು ದೀರ್ಘಕಾಲದ ಶರಣಾಗತಿ ಭಾವ, ಇದೆಲ್ಲದೂ ಒಂದು ಫಲ ಕೊಡಬೇಕು ಅಂತಾದಾಗ ವೇದಕ್ಕೆ ಶರಣಾದರೆ ಮಾತ್ರ ಅದು ಫಲ ಕೊಡುತ್ತೆ. ಅಂಥವನು
ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಇನ್ನಷ್ಟು ವಿಶೇಷ ಮರ್ಮವನ್ನು ನಾನು ನಿನಗೆ ತಿಳಿಸ್ತೇನೆ ಅಂತ ಹೇಳುವಲ್ಲಿಗೆ ನಿನ್ನೆ 43ನೇ ಅಧ್ಯಾಯ ಮುಕ್ತಾಯವಾಗಿತ್ತು. ಧೃತರಾಷ್ಟ್ರ ಮತ್ತೆ ಈ 44ನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳ್ತಾನೆ. ಸನತ್ ಸುಜಾತಯಾಮಿಮಾಂ ಪರಾಂ ತ್ವಂ ಬ್ರಾಹ್ಮೀ ವಾಚಂ ವದಸೆ ವಿಶ್ವರೂಪಾಂ. ವಿಶ್ವದ ಎಲ್ಲೆಡೆ ತುಂಬಿರುವಂತಹ ಪರಮಾತ್ಮನ ಕುರಿತಾದ ಏನು ಮಾತನ್ನ ಬ್ರಾಹ್ಮೀಂ ವಾಚಂ, ವೇದಗಳಲ್ಲಿಯೇ ನಿರಂತರವಾಗಿ ಎಚ್ಚೆತ್ತುಕೊಳ್ಳುವ ಹಾಗೆ ನಮಗೆ ಕೊಟ್ಟ ಮಾತನ್ನ ನೀನೇನು ಬಿಡಿಸಿ ಹೇಳಿದಿ. ಪರಾಂಹಿ ಕಾಮೇನ ಸುದುರ್ಲಭಾಂ ಕಥಾಂ. ನಿಜವಾಗಿ ಸನತ್ ಸುಜಾತರ ಹತ್ರ ಮಾತಾಡುವಷ್ಟು ಧೃತರಾಷ್ಟ್ರನಲ್ಲಿ ಏನು ಮರ್ಮ ಇಲ್ಲ, ಸತ್ವ ಇಲ್ಲ. ವಿದುರ ಕರೆದಾನೋ ಒಂದೇ ಕಾರಣಕ್ಕೆ ಬಂದಿದ್ದಾನ ಅವನು. ಆದರೆ ಧೃತರಾಷ್ಟ್ರನಲ್ಲಿ ಏನೂ ಇಲ್ಲದೆ ಇದ್ರೆ ಸನತ್ ಸುಜಾತನು ಬರ್ತಿರ್ಲಿಲ್ಲ. ಕೇಳಬೇಕು ಅನ್ನುವ ಸಾತ್ವಿಕವಾದ ತವಕ ಅವನಲ್ಲಿ ಇತ್ತು. ಆದ್ರಿಂದಾಗಿ ಅವನು ಬಂದದ್ರಿಂದ ಅದು ಎಚ್ಚರ ಇದೆ ಧೃತರಾಷ್ಟ್ರನಿಗೆ. ಸುದುರ್ಲಭಾಂ ಕಥಾಂ, ಅಷ್ಟು ಸುಲಭದಲ್ಲಿ ಸಜ್ಜನರ ಜೊತೆಗಿನ ಕಥೆ, ಸಜ್ಜನರ ಜೊತೆಗಿನ ಮಾತುಕತೆ ಸಿಗುವುದಿಲ್ಲ. ಪ್ರಬ್ರೂಹಿ ಮೇ ವಾಕ್ಯಮಿದಂ ಕುಮಾರ. ಕುಮಾರ ಅಂತ ಶಾರ್ಟ್ ಆಗಿ ಕರೆಯುವುದು. ಸನತ್ ಕುಮಾರ ಅಂತ ಹೆಸರಿದ್ದಾಗ ಕುಮಾರ ಅಂತ ಕರೆಯುವುದು. ಅದು ಅರ್ಥ ಹಾಳಾಗದಂತೆ ಕರೀಬೇಕು ಅನ್ನೋ ಸೂಚನೆ. ಮಧುಸೂದನ ಅಂತ ಇಟ್ಟು ಮಧು ಅಂತ ಕರೆಯುವುದಲ್ಲ, ಸೂದನ ಅಂತ ಕರೆದ್ರೂ ಉಪಯೋಗ ಇಲ್ಲ. ಅದು ಎರಡೂ ಒಟ್ಟಾಗಿ ಅನಿವಾರ್ಯವಾಗಿ ಅಷ್ಟು ಕರೀಲೇಬೇಕಾಗತ್ತೆ. ಒಂದೋ ಇನ್ನು ಮಧು ಅಂದ್ರೆ ಜೇನು ಅಂತ ತಲೆಯಲ್ಲಿ ಇಟ್ಕೊಂಡು ಕರಿಬೇಕು. ಆದ್ರೂ ಆ ಅರ್ಥದಲ್ಲಿ ಹೆಸರು ಯಾರು ಇಡುದೇ ಇಲ್ಲ. ಅದರಿಂದಾಗಿ ಹೆಸರು ಇಡುವಾಗ್ಲೂ ಇದೆಲ್ಲ ಸ್ವಲ್ಪ ಎಚ್ಚರದಲ್ಲಿರಬೇಕು. ಕೇಶವ ಅಂತ ಕರೆದು ಕೇಶು ಅಂದ್ಬಿಟ್ರೆ ಕೇಶಿ ಅನ್ನೋ ರಾಕ್ಷಸನದ್ದೇ ಹೆಸರು ಉಳಿದೋಯ್ತು. ಅಥವಾ ಬರೀ ತಲೆಗೂದ್ಲು ಅಂತ ಆಗ್ಬಿಡುತ್ತೆ ಕೇಶ ಅಂದ್ಬಿಟ್ರೆ. ಆದ್ರಿಂದಾಗಿ ಕತ್ತರಿಸಿದ್ರೂ ಹಾಳಾಗದಂತೆ ಹೆಸರನ್ನ ಕೂಗಬೇಕು ಅನ್ನೋದನ್ನ ಹೇಳುವ ಹಿನ್ನೆಲೆಯಲ್ಲಿ ಕುಮಾರ ಅನ್ನೋ ಶಬ್ದವನ್ನ. ಸನತ್ ಸುಜಾತ ಅಂತ ಒಂದ್ ಕಡೆ ಅಂತೀರಿ, ಸನತ್ ಕುಮಾರ ಅಂತ ಒಂದ್ ಕಡೆ ಅಂತೀರಿ. ಎರಡು ಒಂದೇ ಅರ್ಥ. ಸುಜಾತ ಅಂದ್ರೂ ಚೆನ್ನಾಗಿ ಹುಟ್ಟಿದವ, ಕುಮಾರ ಅಂದ್ರೂ ಹುಡುಗ ಅಂತ ಅರ್ಥ, ಮಗ ಅಂತ ಅರ್ಥ ಕುಮಾರ ಅಂದ್ರೆ. ಹೌದು ಹೌದು, ಇವರಿಬ್ರು ಒಂದೇ. ಇವರಿಬ್ರು ಅಂದ್ರೆ ಇಬ್ರು ಇಲ್ವೇ ಅಲ್ಲ, ಇವ್ರು ಒಬ್ಬರೇ ಇರು. ಸನಕ ಸನಂದನ ಸನತ್ ಕುಮಾರ, ಸನಾತನ ಸನತ್ ಕುಮಾರ. ಈ ಸನತ್ ಕುಮಾರನನ್ನೇ ಸನತ್ ಸುಜಾತ ಅಂತ ಕರೆಯುವುದು. ಸನಕ, ಸನಂದನ, ಸನಾತನ, ಸನತ್ ಕುಮಾರ, 4 ಜನ. ಸನತ್ ಸುಜಾತ ಅಂತ ಇಲ್ಲಿ ಕರೆದದ್ದು ಸನತ್ ಕುಮಾರನನ್ನೇ. ಕುಮಾರ ಅಂದ್ರು ಸುಜಾತ ಅಂದ್ರು ಒಂದೇ ಅರ್ಥ. ಸುಜಾತ ಚೆನ್ನಾಗಿ ಹುಟ್ಟಿದವ, ಚತುರ್ಮುಖನಿಂದ ಚೆನ್ನಾಗಿ ಹುಟ್ಟಿದವ. ಸನತ್ ಅಂದ್ರೆ ಏನು? ಸನತ್ ಅಂದ್ರೆ ತುಂಬಾ ಹಳಬ ಅಂತ ಅರ್ಥ, ಯಾವಾಗ್ಲೂ ಇರುವವ ಅಂತ ಅರ್ಥ. ಅಲ್ಲ, ಯಾವಾಗ್ಲೂ ಇರುವವ ಅಂತ ಏನ್ರಿ ಹೆಸರು ಕೊಡೋದು ಅಂದ್ರೆ? ಯಾವಾಗ್ಲೂ ಇರುವವ ಅಂದ್ರೆ ಯಾವಾಗ್ಲೂ ಯುವಕನಾಗಿಯೇ ಇರುವವ. ಯುವಕನೂ ಅಲ್ಲ, ಕುಮಾರ. ಕುಮಾರ ಅಂದ್ರೆ 5-6 ವರ್ಷದ ಹುಡುಗ. ಆ ವೇದದಲ್ಲಿ ಒಂದು ಕಥೆ ಬರುತ್ತಲ್ಲ, ಋಷಿಗಳೆಲ್ಲ ಒಂದ್ಸರ್ತಿ ತಿಳುವಳಿಕೆ ಬೇಕು ಅಂತ ಇವರನ್ನ ಕರೆದ್ರಂತೆ. ಇವರನ್ನು ಕರೆದು ಕೂಡಿಸಿದಾಗ ಇವರಿಗೆ ಆಬ್ವಿಯಸ್ಲಿ ಮಾಮೂಲಾಗಿ ಎಲ್ಲ ಮಕ್ಕಳೇ ಅಂತ ಕರೆದ್ರಂತೆ. ಇವರೆಲ್ಲ ದಾಡಿ ಹಣ್ಣಾಗಿ ತಲೆಗುದ ಜಟೆ ಕಟ್ಟಿ ಆಕಾಶಕ್ಕೆ ಏರ್ಬಿಟ್ಟಿದೆ. ಇವನೇನು ನಮ್ಮನ್ನು ಮಕ್ಕಳೇ ಅಂತ ಕರೆಯುವುದು, ಇವ್ನ ಮಕ್ಕಳ ನಾವು ಅಂತ ಗಲಾಟೆ ಆಯ್ತು. ಕೊನೆಗೆ ಚತುರ್ಮುಖನ ಹತ್ರ ದೂರ ಹೋಯ್ತು. ನಮ್ಮನ್ನೆಲ್ಲ ಮಕ್ಕಳೇ ಅಂತ ಕರೀತು, ಕಿಂಡಲ್ ಮಾಡ್ತಾ ಇದ್ದಾನೆ ಇವನು. ಅದಕ್ಕೆ ಹೇಳಿದಂತೆ ಅವ್ರು ಕರೆದಿದ್ದು ಕರೆಕ್ಟ್ ಇದೆ. ಯಾರನ್ನ ಮಕ್ಕಳೇ ಅಂತ ಕರಿಬೇಕು? ಯಾರಿಗೆ ತಿಳುವಳಿಕೆಯಲ್ಲಿ ಕಮ್ಮಿ ಭಾವನೆ ಇರುತ್ತೋ, ತಿಳುವಳಿಕೆಯಲ್ಲಿ ಕಮ್ಮಿ ಇರುತ್ತೋ ಅವನನ್ನು ಮಕ್ಕಳು ಅಂತ ಕರಿಬೇಕು. ಏನು ಮಕ್ಕಳ ತರ ಆಡ್ತಾ ಇದ್ದೀನಿ ಅಂತ ಹೇಳಲ್ವ ದೊಡ್ಡವರಿಗೂ? ಬುದ್ಧಿ ಕೆಟ್ಟ ತರ ವರ್ತನೆ ಮಾಡಿದಾಗ ಹೇಳುವುದು ಹಾಗೇನೆ. ನಿಮಗಿಂತ ಜ್ಞಾನದಲ್ಲಿ ಅತ್ಯಂತ ನೀವು ಅವನ ವಯಸ್ಸಿನ ಅಳತೆಯನ್ನು ನೋಡಿ. ವಯಸ್ಸಿನ ಅಳತೆ ಅಂದ್ರೆ ವಯಸ್ಸು ತುಂಬಾ ಆಗಿದೆ, ತುಂಬಾ ಹಳಬ. ಚತುರ್ಮುಖನಿಗೂ ಇವನು ಮಗನಾಗಿ ಹುಟ್ಟಿದ್ದಾನೆ, ದೇವರಿಗೂ ಇವನು ಮಗನಾಗಿ ಹುಟ್ಟಿದ್ದಾನೆ, ರುದ್ರದೇವನಿಗೂ ಇವನು ಮಗನಾಗಿ ಹುಟ್ಟಿದ್ದಾನೆ. ರುದ್ರದೇವನಲ್ಲಿ ಸ್ಕಂದನಾಗಿ ಹುಟ್ಟಿ, ಪರಮಾತ್ಮನಲ್ಲಿ ಮನ್ಮಥನಾಗಿ ಕಾಮನಾಗಿ ಜನಿಸಿ, ಚತುರ್ಮುಖನಲ್ಲಿ ಸನತ್ ಕುಮಾರ ಅಂತ ಹುಟ್ಟಿದ್ದು ಇವನೇ. ಹಾಗಾಗಿ ಸದಾ ಕುಮಾರನಾಗಿಯೇ ಇರ್ತಾನೆ. ಆದ್ರಿಂದಾಗಿ ಮತ್ತು ಬ್ರಹ್ಮಚರ್ಯವನ್ನ ನಿರಂತರ ಪಾಲನೆ ಮಾಡಿದ್ದರ ಫಲ ಹೇಗಿರುತ್ತೆ ಅಂತ ಲೋಕಕ್ಕೆ ತೋರಿಸುವುದಕ್ಕಾಗಿ ಬಂದ ಬ್ರಹ್ಮಚರ್ಯದ ಪ್ರತಿರೂಪ ಅನ್ನುವ ಹಾಗೆ ಇರುವುದಾದ್ರಿಂದಾಗಿ ಅವನನ್ನ ಸನತ್ ಕುಮಾರ ಅಂತ ಕರೀತಾರೆ. ಹಾಗಾಗಿ ಜ್ಞಾನದ ಮಟ್ಟದಲ್ಲಿ ಅತ್ಯಂತ ಎತ್ತರದವನು, ಸಾಮಾನ್ಯ ಏನಲ್ಲ.
ಹಾಗಾಗಿ ಅವನತ್ರ ನೀನು, ಯಾಕಂದ್ರೆ ಶುರುವಿನ ಪ್ರಶ್ನೆಯೇ ಹಾಗಿದ್ದದ್ದು, ಮೃತ್ಯುವೇ ಇಲ್ಲ ಅಂತ ಹೇಳ್ತಾರೆ ಅಂತ ನೀನು ಹೇಳ್ತಿ ಅಂತ ವಿದುರು ನಂಗೆ ಹೇಳ್ದ. ಏನು ಮೃತ್ಯುವೇ ಇಲ್ಲ ಅಂದ್ರೆ? ಇಷ್ಟೆಲ್ಲ ದಿನ ಪೇಪರಲ್ಲಿ ಬರ್ತಾ ಇದೆ, ಅಷ್ಟು ಮೃತ್ಯು ಇಷ್ಟು ಮೃತ್ಯು ಅಂತ. ನೀನು ನೋಡಿದ್ರೆ ಮೃತ್ಯು ಇಲ್ಲ ಅಂತ ಹೇಳ್ತಿ ಅಂತೆ. ಅವನ ಟೆನ್ಷನ್ ಏನು ಅಂದ್ರೆ, ನಾಳೆ ಸಂಜಯ ಬಂದು ಪಾಂಡವರು ಯುದ್ಧಕ್ಕೆ ಸನ್ನದ್ಧರಾಗಿ ಕೂತಿದ್ದಾರೆ ಅಂತ ಹೇಳಿದ್ರೆ, ದೇಶಾದ್ಯಂತ ದೊಡ್ಡ, ಅಂದ್ರೆ ಇದೊಂಥರ ಜಾಗತಿಕ ಯುದ್ಧ, ಎಲ್ಲಾ ದಿಕ್ಕಿನಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಎರಡೂ ಕಡೆಯವರಿಗೆ. ಹಾಗಾಗಿ ಮಹಾಯುದ್ಧದಲ್ಲಿ 16 ಲಕ್ಷ ಜನ ಸಾಯ್ತಾರೆ ಅಂತ ತಲೆಯಲ್ಲಿ ಬಿಗಿಯಾದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಏನು ನೋಡಿದ್ರೆ ಸಾವೇ ಇಲ್ಲ ಅಂತ, ಯುದ್ಧ ಕರ್ತವ್ಯ ಇಲ್ಲ, ಹಾಗಾದ್ರೆ ಸಾಯುವುದಿಲ್ಲ ಅಂದ್ರೆ ಏನರ್ಥ ಅಂತ ಆರಂಭದಲ್ಲಿ ಒಂದು ಪ್ರಶ್ನೆ ಕೇಳಿದ್ದ. ಅದಕ್ಕೆ ಅವನು ಅನಾಯಾಸವಾಗಿ ಹೇಳಿದ್ದ, ಸಾವು ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಹೊರತು ಸುಮ್ಮನೆ ಸಾವಿಲ್ಲ ಸಾವಿಲ್ಲ ಸಾವಿಲ್ಲ, ನಾ ಸಾಯ್ತೇನೆ ಆದ್ರೂ ನಮ್ಗೆ ಸಾವಿಲ್ಲ, ನಾ ಸಾಯ್ತೇನೆ ಆದ್ರೂ ಸಾವಿಲ್ಲ ಅಂತ ಹೀಗೆ ಭ್ರಮೆಯಿಂದ ಬದುಕಬೇಕು ಅಂತ ಹೇಳಿದ್ದಲ್ಲ. ಸಾವು ಅಂದ್ರೆ ಏನು ಅಂತ ತಿಳ್ಕೊಂಡ್ರೆ, ಅಮೃತ ಅಂದ್ರೆ ಏನು ಅಂತ ಗೊತ್ತಾದ್ರೆ, ಮೃತಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಯಾವಾಗ ನಮ್ಮ ಭಗವಂತನ ಕಡೆಗಿನ ದಾರಿ ಕಟ್ಟಾಗುತ್ತೋ ಅದು ಮೃತಿ. ಯಾವಾಗ ಒಬ್ಬನಿಗೆ ಭಗವಂತನ ಕಡೆಗಿನ ದಾರಿ ಎಷ್ಟು ದೂರಕ್ಕೆ ಹೋದ್ರೂ ನಾನು ಅದರಲ್ಲೇ ಇರ್ತೇನೆ ಅಂತ ವಿಶ್ವಾಸದಿಂದ ಬದುಕ್ತಾ ಇರ್ತಾನೋ, ಸತ್ಯವನ್ನು ಎಲ್ಲಿ ಕಂಡ್ರೂ ಕೂಡ ನಾನು ಒಪ್ಪಿಕೊಳ್ತೇನೆ ಅಂತ ತಲೆಬಾಗುವ ದೊಡ್ಡತನ ಇರುತ್ತೋ, ಅವನಿಗೆ ಸಾವಿಲ್ಲ. ಎಷ್ಟು ಜನ್ಮ ಎತ್ತಿದ್ರು ಅವನು ಮತ್ತೆ ಅದೇ ದಾರಿಯಲ್ಲಿ ಇರ್ತಾನೆ, ಆದ್ರೆ ಅವನಿಗೆ ಸಾವಿಲ್ಲ ಅನ್ನುವ ಅನೇಕ ಮುಖಗಳ ಹಿನ್ನೆಲೆಯನ್ನ ಹೇಳಿದ್ದ. ಅಷ್ಟು ಹೇಳಲಿಕ್ಕೆ, ಮೃತ್ಯುವಿನ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಸ್ವತಃ ಆ ಮೃತ್ಯುವಿನ ಭಯವನ್ನು ಕಳ್ಕೊಂಡಿರ್ಬೇಕಲ್ಲ. ತಾನೇ ಬೆದರ್ತಾ ಇರ್ತಾನೆ, ಇರಿ 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 ನಾನು ನೋಡ್ಕೋತೇನೆ ಅಂತ ಹೋಗಿ ಅದು ಎದ್ದು ಮೈ ಮೇಲೆ ಬಂದಾಗ ಹೆದರಿ ಇವನು ಓಡೋದ್ರೆ ರಕ್ಷಿಸ್ತೇನೆ ಅಂತ ಹೇಳಿದವನೇ, ಆವಾಗ ಅವನಿಗೇನು ಧೈರ್ಯ ತುಂಬುದು? ಹಾಗೆ ಸಾವಿನ ಬಗ್ಗೆ ಅಥವಾ ಲೋಕದ ವ್ಯವಹಾರದ ಬಗ್ಗೆ ಸರಿಯಾದ ಪ್ರಜ್ಞೆ ಇದ್ದವನಿಂದ ಈ ಮಾತು ಕೇಳಬೇಕಾಗಿತ್ತು ಅನ್ನೋದಕ್ಕೋಸ್ಕರನೇ ವಿದುರ ಸನತ್ಕುಮಾರರನ್ನ ಕರೆಸಿ ಮಾತಾಡಿದಾಗ ಅವನು ಹೇಳ್ತಾನೆ, ನೀವು ನಿಮ್ಮ ಜೊತೆಗೆ ಮಾತುಕತೆ ಅಷ್ಟು ಸುಲಭದ್ದಲ್ಲ, ಸುದುರ್ಲಭಾಂ ಕಥಾಂ. ಕಥಾ ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಕನ್ನಡದಲ್ಲಿ ಕತೆ ಅಂದ್ರೆ ಒಬ್ಬ ರಾಜ ಇದ್ದ ಅನ್ನೋ ತರ ಶುರುವಾಗುತ್ತೆ. ಕಥೆ ಅಂದ್ರೆ ಅದು ಮಾತ್ರ ಅಲ್ಲ, ಅದು ಒಂದು ಭಾಗ. ಕಥೆ ಅಂದ್ರೆ ಒಳ್ಳೆಯ ವಿಷಯಕ್ಕೆ ನಾವು ಸಿದ್ಧರಾಗಿ ಏನು ಮಾತುಕತೆ ಆಡ್ತೇವೆ ಅದೆಲ್ಲವೂ ಕಥೆ. ಅದು ಕನ್ನಡದಲ್ಲಿ ಮಾತುಕತೆ ಅಂತಿದೆ, ಅದು ಕರೆಕ್ಟ್. ಮಾತುಕತೆ ಕಥೆ, ಬರೀ ಕಥೆ ಕಥೆ ಅಲ್ಲ. ನಿನ್ನತ್ರ ಮಾತುಕತೆ ಆಡುವುದು ತುಂಬಾ ಕಷ್ಟ, ದಯವಿಟ್ಟು ಪ್ರಬ್ರೂಹಿ, ಚೆನ್ನಾಗಿ ಹೇಳು, ನನಗೆ ಅದರ ಬಗ್ಗೆ ತಿಳ್ಕೊಳ್ಬೇಕು. ಹಿಂದೆ ಏನು ಬ್ರಹ್ಮದ ಬಗ್ಗೆ ಚರ್ಚೆ ಮಾತಾಡ್ತಾ ಬಂದ್ವಿ, ಅದರ ಬಗ್ಗೆ ನನಗೆ ಆ ಬ್ರಹ್ಮವನ್ನು ತಿಳಿಲಿಕ್ಕೆ ನಾವೇನು ಮಾಡಬೇಕು, ಆ ತಿಳುವಳಿಕೆಗೆ ನಾನೇನು ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಅದನ್ನು ಹೇಳಿ ಅಂತ ಹೇಳಿದಾಗ ಸನತ್ ಸುಜಾತ ಉವಾಚ ನೈತದ್ ಬ್ರಹ್ಮತ್ವರಮಾಣೇನ ಲಭ್ಯಂ. ಅದೆರಡು ಒಂದೇ ಅಂತ ಗೊತ್ತಾಗ್ಲಿಕ್ಕೆ ಇದೇ ಕಾರಣ. ಒಂದ್ ಕಡೆ ಸನತ್ ಸುಜಾತ ಉವಾಚ ಅಂತಿದೆ, ಮತ್ತೊಂದ್ ಕಡೆ ಕುಮಾರ ಅಂತ ಸಂಬೋಧನೆ ಮಾಡ್ತಾನೆ. ಅದರಿಂದಾಗಿನೇ ಅದೆರಡು ಒಂದೇ ಅಂತ ಗೊತ್ತಾಗುದು. ನೈತದ್ ಬ್ರಹ್ಮತ್ವರಮಾಣೇನ ಲಭ್ಯಂ ಯನ್ಮ ಪೃಚ್ಛನ್ನತಿ ಧರ್ಷ್ಯಸ್ಯತೀವ ಬುದ್ಧೌ ವಿಲೀನೇ ಮನಸಿ ಪ್ರಚಿಂತ್ಯ ವಿದ್ಯಾ ಹಿ ಸಾ ಬ್ರಹ್ಮಚರ್ಯೇಣ ಲಭ್ಯ. ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯ. ನಂಗೆ ಸಾಕಾಗ್ಬಿಡಿದೆ, ಈಗಲೇ ಬೇಕು ದೇವರು, ತ್ವರಮಾಣೇನ ನ ಲಭ್ಯ. ಗಡಿಬಿಡಿ ಮಾಡ್ಕೊಂಡು ನನ್ಗೆ ಸಾಕಾಗಿದೆ ಅಂದ ತಕ್ಷಣ ಅವನಿಗೆ ಕೊಡಬೇಕು ಅಂತ ಅನಿಸ್ಬೇಕಾ ಕೂಡ್ಲೆ? ನಮ್ದು ಏನಿದೆ ಏನಿಲ್ಲ ಅನ್ನೋದು ಅವನಿಗೆ ಗೊತ್ತು, ಎಷ್ಟಿದೆ ಎಲ್ಲಿ ತನಕ ಅನುಭವಿಸ್ಲಿಕ್ಕೆ. ವೈರಾಗ್ಯ ಬರೋದು ತಪ್ಪು ಅಂತ ಹೇಳಲೇ ಇಲ್ಲ. ಆ ವೈರಾಗ್ಯದ ಅರ್ಥ ಇಲ್ಲಿಂದ ಓಡುವುದಲ್ಲ. ವೈರಾಗ್ಯದ ಅರ್ಥ ಇಲ್ಲೇ ಅವನನ್ನ ಇನ್ನೂ ಹೆಚ್ಚು ಕಾಣಬೇಕು ಅನ್ನೋ ಪ್ರಯತ್ನ. ಕರ್ಸ್ಕೊಳ್ಳೋದು ಅವನಿಗೆ ಗೊತ್ತಿದೆ, ಕರ್ಸ್ಕೊಳ್ತಾನೆ ಅವನು. ಇಲ್ಲಿದ್ದಾಗ ಮತ್ತೆ ಸಿಕ್ಕಿ ಬೀಳುತ್ತೆ ಅನ್ನೋ ಭಯ ನಮ್ಮನ್ನು ಹಾಗೆ ಮಾತಾಡಿಸುತ್ತೆ. ತಪ್ಪಲ್ಲ, ತಪ್ಪು ಅಂತ ಹೇಳಿದಲ್ಲ. ಆದರೆ ನಮ್ಮಲ್ಲಿ ಕಾರು ರೆಡಿ ಆಗುವಾಗ 3 ನಿಮಿಷಕ್ಕೊಂದು ಕಾರು ರೆಡಿ ಆಗುತ್ತೆ ಅನ್ನುವ ಹಾಗೆ ನನಗೆ ಈಗಲೇ ಬ್ರಹ್ಮ ಬೇಕು ಅಂತ ನಾವು ಕೂತ್ರೆ ಅದು ಬಂದು ಇಳಿದು ನಮ್ಮನ್ನು ಎಳ್ಕೊಂಡು ಹೋಗಲ್ಲ ವಿಮಾನ. ತ್ವರಮಾಣೇನ ನ ಕದಾಚಿದಪಿ ಬ್ರಹ್ಮ ಲಭ್ಯ. ತ್ವರಮಾಣ ಅಂದ್ರೆ ಗಡಿಬಿಡಿ ಗಡಿಬಿಡಿ ಗಡಿಬಿಡಿ, ಈಗಲೇ ಬೇಕು. ಏನು ಈಗಲೇ ವೈರಾಗ್ಯ ಬಂತು, ಈಗಲೇ ಜ್ಞಾನ ಬರಬೇಕು, ಈಗಲೇ ಅಂದ್ರೆ ರೆಡಿ ಟು ಈಟ್ ಅಂತಿರುತ್ತಲ್ಲ, ಇನ್ಸ್ಟಂಟ್ ಫುಡ್ಗಳು, ಕೂಡಲೇ ತಿಂದು ರೆಡಿ ಆಗಿ ಆಫೀಸಿಗೆ ಓಡೋ ಕಾರ್ಯಕ್ರಮ. ಹಾಗೆ ವೇದಾಂತ ಸಿಗಲ್ಲಪ್ಪ. ಅದು ತಾಳ್ಮೆಯಿಂದ ಎಲ್ಲಾ ತರದ ಸಂಗತಿಗಳನ್ನು ಎದುರಿಸಿದಾಗ್ಲೂ ನಾವು ಒಂದೇ ತರ ಇರ್ತೇವೆ ಅಂತ ಅನಿಸಿದಾಗ ಅದು ಎದ್ದು ಬರುತ್ತೆ. ನಾವು ಕೆಲವೊಮ್ಮೆ ಕೋಪಕ್ಕೆ ಬಲಿಯಾಗದೇ ಇದ್ರು ಮೋಹಕ್ಕೆ ಬಲಿಯಾಗ್ತೇವೆ, ಮೋಹಕ್ಕೆ ಬಲಿಯಾಗದೇ ಇದ್ರು ಲೋಭಕ್ಕೆ ಬಲಿಯಾಗ್ತೇವೆ, ಲೋಭಕ್ಕೆ ಬಲಿಯಾಗದೇ ಇದ್ರು ಮಾತ್ಸರ್ಯಕ್ಕೆ ಬಲಿಯಾಗ್ತೇವೆ. ಹೀಗೆ ಯಾವುದೋ ಒಂದರಲ್ಲಿ ನಮ್ಮನ್ನ ಬಲಿ ಹಾಕ್ಲಿಕ್ಕೆ ಹಲವಾರು ಮೃಗಗಳು ಸುತ್ತ ಹಿಡ್ಕೊಂಡು ಹೀಗೆ ಕಾಯ್ತಾ ಇರುತ್ತೆ. ಒಬ್ಬರೇ ಎಲ್ಲವನ್ನು ಹೀಗೆ ಹಿಡಿದು ರಕ್ಷಿಸ್ಕೊಳ್ತಾ ಇರ್ಬೇಕು ನಮ್ಮನ್ನ.
ಆದರೆ ಆ ರಕ್ಷಣೆಯ ಭಾರದ ಮಧ್ಯದಲ್ಲಿ ನಾವು ರಕ್ಷಿಸಿಕೊಳ್ತೇವೆ, ಇದೆಲ್ಲ ರಕ್ಷಿಸಿಕೊಳ್ತಾನೆ, ಆದ್ರೆ ನಾನು ರಕ್ಷಿಸಿಕೊಂಡೆ ಅಂದ ತಕ್ಷಣ ಮತ್ತೆ ಕೈ ತಪ್ಪು. ಯಾಕಂದ್ರೆ ನಾನು ಅಂತ ಮತ್ತೊಂದು ದೊಡ್ಡ ಬ್ರಹ್ಮ ಭೂತ ಆವರಿಸಿಕೊಂಡಿತ್ತು. ಹಾಗಾಗಿ ನೈತದ್ ಬ್ರಹ್ಮ ತ್ವರಮಾಣೇನ ಲಭ್ಯಂ, ಗಡಿಬಿಡಿ ಮಾಡುವವನಿಗೆ ಬೇಗ ಬೇಗ ಆಗಬೇಕು, ಸಾಕಾಗೋಗಿದೆ ನನಗೆ, ಇಲ್ಲಿಂದಲೇ ಈಗಲೇ ಮೋಕ್ಷಕ್ಕೆ ಟಿಕೆಟ್ ಕೊಟ್ಬಿಡಿ, ನೀವು ₹1,00,00,000 ಕೊಡ್ತೇನೆ ಅಂದ್ರೆ ನಾನು ಕೊಡ್ತೇನೆ ಅಂದ್ರೆ ಅದನ್ನು ಗಳಿಸಬೇಕಾದ ದಾರಿಯ ಬಗ್ಗೆ ಪ್ರಜ್ಞೆ ಇಲ್ಲ. ಒಟ್ಟು ಇದರಿಂದ ಸಾಕಾಗಿದೆ. ಈ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೂ ಆ ಕ್ಷಣದ ಯೋಚನೆ ಅಷ್ಟೇ. ಏನು ಅಂದ್ರೆ ಇದನ್ನು ತಡ್ಕೊಳ್ಳಿಕ್ಕಾಗಲ್ಲ, ಈ ವೇದನೆಯನ್ನ, ಈ ವ್ಯಥೆಯನ್ನ ಸಹಿಸ್ಕೊಳ್ಳಿಕ್ಕಾಗಲ್ಲ, ಬೇರೆ ಏನ್ ದಾರಿ ಇದೆ ಅಂತ ಗೊತ್ತಿಲ್ಲ. ಒಟ್ಟಂತೂ ಇದರಿಂದ ಪಾರಾಗಬೇಕು. ಆವಾಗ ದೇಹ ಬಿಟ್ರೆ ಕನಿಷ್ಠ ಪಕ್ಷ ವೇದನೆ ಇಲ್ಲ ಅಂತ ಆಗುತ್ತೆ ಎಂದು ಅಷ್ಟೇ ತಲೆಗೆ ಬರುತ್ತೆ. ಒಂದು 10 ನಿಮಿಷ ಬಿಟ್ಟು ಅದೇ ಯೋಚನೆ ವ್ಯಕ್ತಿಗೆ ಬಂದಾಗ ಇಷ್ಟು ಕ್ಷುಲ್ಲಕವಾಗಿ ನಾನು ಯೋಚನೆ ಮಾಡಿದ್ನಾ ಅಂತ ಆಮೇಲೆ ಅವನಿಗೆ ತನ್ನಿಂದ ತಾನೇ ಕಾಡುತ್ತೆ. ಬೆಟ್ಟದಿಂದ ಯಾರೋ ಒಬ್ಬ ಹಾರಬೇಕು ಅಂತ ಹೋಗಿ ನಿಂತಿದ್ದ. ನಮಗೆ ಭಾರತದಲ್ಲಿ ಒಂದು ಕತೆ ಬರುತ್ತಲ್ಲ, ಬೆಟ್ಟದ ಮೇಲೆ ಹೋಗಿ ಕೈ ಕಾಲಿಗೆಲ್ಲ ಕಟ್ಕೊಂಡು ಇನ್ನೇನು ಹೋಗಿ ಬೀಳ್ಬೇಕು, ನನ್ನ ಹಿಂದೆ ಒಂದು ನರಿ ಪಕ 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 ಅಂತ ನಗ್ಲಿಕ್ಕೆ ಶುರು ಮಾಡುತ್ತೆ. ಅವನಿಗೆ ತಲೆ ಕೆಟ್ಟೋಗುತ್ತೆ. ಮನುಷ್ಯರ ನಕ್ಕರೇನೆ ಎಷ್ಟು ಸ್ವಾರಸ್ಯ ಇದೆ ಅಂದ ಆ ಕಥೆಯಲ್ಲಿ. ಯಾರಾದ್ರೂ ಒಬ್ಬ ಮನುಷ್ಯ ಬಂದು ನಿಲ್ಲಿಸಿದ್ರೆ ಅವ್ನು ನಿಲ್ತಿರ್ಲಿಲ್ಲ, ಹಾರ್ಬಿಡ್ತಿದ್ದ. ಅದು ಬೇಕು ಅಂತ ಆ ಕಥೆಯಲ್ಲಿ ಒಂದು ನರಿ ಬಂದು ನಗುತ್ತೆ. ಅಂದ್ರೆ ಮನುಷ್ಯನಿಗಿಂತ ಅತ್ಯಂತ ಕೀಳು ಪ್ರಾಣಿಗಳಲ್ಲಿ ತಾನು ಬುದ್ಧಿವಂತ ಅಂತ ಅದಕ್ಕೊಂದು ಹೆಸರಿದೆ. ಆದ್ರೆ ಪ್ರಾಣಿಗಳ ವ್ಯವಸ್ಥೆಯಲ್ಲಿ ಅದು ನನ್ನ ಸ್ಥಿತಿಯನ್ನು ನೋಡಿ ನಗ್ತಾ ಇದೆ ಅಂದ್ರೆ ಏನು ಅಂತ ವಿಷಯ ಡೈವರ್ಟ್ ಆಯ್ತಲ್ಲ, ಆಮೇಲೆ ಅದರ ಮಾತು ಕೇಳಿಸ್ಕೊಂಡು ಆಮೇಲೆ ತಾನು ಮಾಡಿದ್ದು ತಪ್ಪಾಯ್ತು ಅಂತ ಅವನಿಗೆ ಗೊತ್ತಾಯ್ತು. ಅಂದ್ರೆ ಹಾಗೆ ಆ ಕ್ಷಣಕ್ಕೆ ಅನ್ನಿಸಿದ್ದೇನಿದೆ, ಚೂರು ವಿಷಯ ಡೈವರ್ಟ್ ಆದ ತಕ್ಷಣ ತಾನು ಎಷ್ಟು ಪೆದ್ದುತನದ ನಿರ್ಧಾರವನ್ನ ಕೈಗೊಂಡೆ ಅಂತ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. ಹೋಗ್ತಾರೆ, ಅದಕ್ಕೆ ನೀರೇ ಎತ್ತಿ ಹಾಕ್ಬಿಡುತ್ತೆ. ಅಯ್ಯೋ ನಿಮ್ಮಂತವ್ರು ಅದು ಒಂದೊಂದ್ ಸರ್ತಿ ಆಗುತ್ತೆ. ಯಾಕೆ ಅಂದ್ರೆ ಅವ್ರ ಕರ್ಮ. ಯೋಚನೆ ಮಾಡಿ, 100 ಮಕ್ಕಳನ್ನು ಕಳ್ಕೊಂಡ ಒಬ್ಬ ತತ್ವಜ್ಞಾನಿ ಆದ್ರೂ ಮಕ್ಕಳಿಂದ ಮುಂದೆ ತಾನು ಜ್ಞಾನದ ಪರಂಪರೆಯನ್ನು ಬೆಳೆಸಬೇಕು ಅಂತ ಅನ್ಕೊಂಡವನಿಗೆ ಎಲ್ಲವೂ ನಿರ್ನಾಮ ಆಗಿ ಹೋಯ್ತು ಕ್ಷಣ ಮಾತ್ರದಲ್ಲಿ. ಹೆಂಡತಿಗೆ ಮಕ್ಕಳೇ ಅಲ್ಲ ಇರ್ತಾರೆ, ಏನೇ ಅಂದ್ರೂ ಒಂದು ನೇರ ಸಂಬಂಧ ಅಲ್ವಾ. 100 ಮಕ್ಕಳನ್ನು ಕಳ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಅದರಿಂದ ಆ ಹಿನ್ನೆಲೆಯಲ್ಲಿ ಹೆಂಡತಿಗೆ ಮುಖ ತೋರಿಸುದೇನು, ಮಕ್ಕಳಲ್ಲಿ ಅಂತ ಕೇಳಿದಾಗ ಏನ್ ಹೇಳ್ಬೇಕು? ಜ್ಞಾನ ಬಂದ್ರೆ ಅದು ಹೋಗಲ್ಲ, ಇರುದು ಎಲ್ಲಿ? ಜ್ಞಾನ ಬಂತು, ಇರುದೆಲ್ಲಿ? ಭೂಮಿ. ಭೂಮಿಯ ಮಣ್ಣಿನ ಸೆಳೆತ ಇದ್ದೇ ಇರುತ್ತೆ ತಾನೆ. ಮೀರಬಹುದು, ಬರುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮೀರುವುದು ಬೇರೆ, ಬರುವುದು ಬೇರೆ. ಇದ್ದದ್ದು ನಾಶ ಆಗುದಿಲ್ಲ, ತಿರೋಹಿತ ಆಗುತ್ತೆ, ಸ್ವಲ್ಪ ಹೊತ್ತು ಮುಚ್ಕೊಳ್ಳುತ್ತೆ, ಮತ್ತೆ ಸ್ವಲ್ಪ ತಿಕ್ಕಾಟ ನಡೆಸಾಗ ಮತ್ತೆ ಎಚ್ಚರ ಆಗುತ್ತೆ. ಅದು ಇಲ್ಲಿಂದ ಅದಕ್ಕೆ ಬಿಡುಗಡೆ ಆಗ್ಬೇಕು ಅಂತ ಕೇಳ್ಕೊಳ್ಳುದು. ಇಲ್ಲಿಂದ ಬಿಡುಗಡೆ ಯಾಕೆ ಆಗಬೇಕು ಅಂದ್ರೆ ಮತ್ತೆ ಮುಚ್ಕೊಳ್ಳುವ ಸಾಧ್ಯತೆಗಳೇ ಹೆಚ್ಚು. ಇರ್ಬೇಕು, ಆದ್ರೆ ಇರುವ ಹಾಗೆ ಬಿಡಲ್ಲ ಭೂಮಿ. ಆ ಪರಿಸರದ ವ್ಯವಸ್ಥೆ ಮೋಹ ಅವನನ್ನು ಕಾಡಿಯೇ ಕಾಡುತ್ತೆ. ಆದ್ರೆ ಅದು ಒಂದು ಸರ್ತಿ ಭಗವಂತನ ಬಗ್ಗೆ ಎಚ್ಚರ ಬಂದ ಮೇಲೆ ಕತ್ತಲೆ ಕಡೆಗೆ ಹೋಗುದಿಲ್ಲ. ಭೌತಿಕವಾದ ಏನೋ ಒಂದು ಸಣ್ಣ ತಡೆ ಬರುತ್ತೆ. ಅದು ಆ ತಡೆ ಬರುವುದು ಕೂಡ ಅವನನ್ನು ಮತ್ತಷ್ಟು ದೃಢ ಮಾಡ್ಲಿಕ್ಕೆ ಹೊರತು ಅವನನ್ನು ಹಿಂದೆ ತಳ್ಳಿಕ್ಕಲ್ಲ. ನಾವೇನ್ ಅನ್ಕೋತೇವೆ, ಒಂದ್ಸರ್ತಿ ಜ್ಞಾನ ಬಂದ್ಮೇಲೆ ತಡೆಲೇ ಬರಬಾರ್ದು, ಹಾಗಲ್ಲ. ಅದು ತಡೆ ಮತ್ತಷ್ಟು ಅವನನ್ನು ವೃದ್ಧಿ ಮಾಡ್ತಾ ಹೋಗುತ್ತೆ, ಅವನನ್ನು ಮತ್ತಷ್ಟು ಬಿಗಿ ಮಾಡ್ತಾ ಹೋಗುತ್ತೆ. ನಾವು ಎಷ್ಟು ತರದ ಆಕ್ಸಿಡೆಂಟ್ಗಳಲ್ಲಿ ನಮ್ಮನ್ನ ನಾವು ಹಾದುಕೊಂಡು ಹೋಗುವ ಹಾಗೆ ನೋಡ್ಕೋತೇವೋ ಆಮೇಲೆ ನಮ್ಮ ಜಾಗ್ರತೆ ಜಾಸ್ತಿ ಆಗುತ್ತೆ. ಹೀಗ್ ಮಾಡಿದ್ರು ಇನ್ನೊಂದ್ ತರ ಆಕ್ಸಿಡೆಂಟ್ ಆಗ್ಬೋದು, ಹೀಗ್ ಮಾಡಿದ್ರು ಇನ್ನೊಂದ್ ತರದ ಪ್ರಾಬ್ಲಮ್ ಬರಬಹುದು ಅನ್ನುವ ಯೋಚನೆ ಬಂದಾಗ ನಾವು ಇನ್ನಷ್ಟು ಹೆಚ್ಚು ಜಾಗೃತರಾಗ್ತಾ ಹೋಗ್ತೇವೆ. ಹಾಗೆ ಜಾಗೃತರಾಗುವುದಕ್ಕೋಸ್ಕರ ನಮ್ಮನ್ನ ಕಾಡುತ್ತೆ ಹೊರತು ಪ್ರಕೃತಿ ನಮ್ಮನ್ನ. ಈಗ ಎಷ್ಟೋ ಜನ ತಪಸ್ಸು ಮಾಡುವುದಕ್ಕೆ ದೇವತೆಗಳು ಸಪೋರ್ಟ್ ಮಾಡ್ಬೇಕಾ ವಿರೋಧ ಮಾಡ್ಬೇಕಾ? ಬಂದ್ ಕಾಟ ಕೊಡ್ತಾರೆ. ಯಾಕೆ ಕಾಟ ಕೊಡ್ತಾರೆ? ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಅರಿಷಡ್ವರ್ಗಗಳಲ್ಲ, ದೇವತೆಗಳೇ ಕಾಟ ಕೊಡ್ತಾರೆ. ಅದೇ ಗೆದ್ದಿದಾರ ಅಂತ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ಗೆಲ್ಲುವ ವಿಷಯದಲ್ಲಿ ಅವ್ರು ಯಾವತ್ತೂ ಪ್ರಮಾದಕ್ಕೆ ಒಳಗಾಗಬಾರದು ಅಂತ ಅವರನ್ನ ದೃಢ ಮಾಡುವುದಕ್ಕೆ ಬೇರೆ ಬೇರೆ ತರದ ಪ್ರಯೋಗಗಳನ್ನ ಮಾಡ್ತಾ ಹೋಗ್ತಾರೆ. ಆಗಲೂ ಅವರು ತಮ್ಮನ್ನ ಸೋಲಿಕ್ಕೆ ಬಿಡುವುದಿಲ್ಲ ಅನ್ನೋದ್ರಿಂದ ಅವರ ಹೆಮ್ಮೆ ಹಿರಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಸನತ್ ಕುಮಾರ್ ಅವರು ಹೇಳ್ತಾರೆ, ಯನ್ಮಾಂ ಪೃಚ್ಛಸಿ ಅತೀವ ಅತಿಹೃಷ್ಯಸಿ. ಅತೀವ ಏನ್ ಕೇಳುವುದ್ರಲ್ಲಿ ಕಣ್ಣೇ ಇಲ್ಲ ಅವನಲ್ಲಿ, ಆದ್ರೆ ಕೇಳುವುದ್ರಲ್ಲಿ ಕಣ್ಣು ಅರಳಿ ಬಿಟ್ಟಿದೆ.
ಅತೀವ ಅತಿಹೃಷ್ಯಸಿ ಅಂತ ಅತೀವ ಶಬ್ದ ಇದೆ, ಮತ್ತು ಅತಿಹೃಷ್ಯಸಿ ಅತ್ಯಂತ ಸಂತೋಷ ಅಂದ್ರೆ ಕೇಳುವ ವಿಷಯದಲ್ಲಿ ಇವನು ಧೃತರಾಷ್ಟ್ರನಿಗೆ ಎಷ್ಟು ಸಂತೋಷ ಇತ್ತು ಅಂತ ಅನ್ನೋದು. ಸನತ್ ಕುಮಾರರು ಹಾಗೆ ಯಾರನ್ನು ಸುಮ್ಮನೆ ನನ್ನ ಹತ್ರ ಒಬ್ಬ ಪುಣ್ಯಕ್ಕೊಬ್ಬ ಪಾಠಕ್ಕೆ ಬಂದಲ್ಲ, ಇವನಿಗಾದ್ರೂ ಹೇಳಿ ನನ್ನ ಸಮಾಧಾನ ಮಾಡ್ಕೊತೇನೆ ಅಂತ ಅನ್ನೋ ಸ್ಥಿತಿ ಏನಿಲ್ಲ ಅವರಿಗೆ. ಪ್ರಜ್ಞಾಚಕ್ಷು ಅಂತ ಅವರಿಗೆ ಹೆಸರು. ಚಕ್ಷು ಹೊರಗಿನಿಂದ ಇಲ್ಲದೇ ಇದ್ರು ಒಳಗಿನಿಂದ ಒಳ್ಳೆ ಚಕ್ಷುಸ್ಸು. ಆದ್ರೆ ಮಗನ ವ್ಯಾಮೋಹ ಮಗ ಬಂದಾಗಲೆಲ್ಲ ಮುಚ್ಚಿಕೊಳ್ಳುತ್ತದೆ, ಮಗ ಇಲ್ಲದೆ ಇದ್ದಾಗ ಎಲ್ಲ ಚೆನ್ನಾಗಿರುತ್ತೆ. ಬುದ್ಧೌ ವಿಲೀನೆ, ಹುಚ್ಚು ಕುತೂಹಲ ಅಥವಾ ಅದು ಬೇಕು ಇದು ಬೇಕು ಅಂತನ್ನುವ ಆಲೋಚನೆ ಯಾವಾಗ ವಿಲೀನೆ ತಣ್ಣಗಾಗುತ್ತೋ, ತಿಳ್ಕೊಳ್ಬೇಕು ಇನ್ನಷ್ಟು ಅನ್ನುವ ಮನಸ್ಸು ಪ್ರಚಿಂತ್ಯ ಒಳ್ಳೆಯ ವಿಷಯವನ್ನ ಚರ್ಚೆ ಮಾಡ್ತಾ ಹೋದಾಗ ವಿದ್ಯಾಹಿಸ ಬ್ರಹ್ಮಚರ್ಯೇಣ ಲಭ್ಯ. ಬ್ರಹ್ಮವಿದ್ಯಾ ಅನ್ನೋದು, ಬ್ರಾಹ್ಮೀ ವಿದ್ಯಾ ಅನ್ನುವಂಥದ್ದು ಬೇಡವಾದ ಕುತೂಹಲ ತಗ್ಗಿ, ಬೇಕಿರುವ ಚಿಂತನೆ ಹಿಗ್ಗಿ, ಪರಮಾತ್ಮನ ಕಡೆಗೇನೆ ಮನಸ್ಸು ಯಾವಾಗ ನಿರಂತರವಾಗಿ ನೀನೇ ನನ್ನನ್ನು ರಕ್ಷಿಸುವವನು, ನಿನ್ನ ಹೊರತು ನನಗೆ ಮತ್ತೊಬ್ಬರಿಲ್ಲ, ನಿನ್ನಿಂದಲೇ ನನ್ನ ಬದುಕಿನ ಎಲ್ಲವೂ ಅನ್ನುವ ಶರಣಾಗತಿ ಯಾವಾಗ ಆಗುತ್ತೋ ಆವಾಗ ಅದು ಲಭ್ಯ. ಅದಕ್ಕೊಂದು ಶಬ್ದ ಸೇರಿಸಿದ್ರು, ಬ್ರಹ್ಮಚರ್ಯೇಣ ಲಭ್ಯ. ಅದರ ಬಗ್ಗೆ ಮತ್ತೆ ಮುಂದೆ ಡಿಸ್ಕಷನ್ ಶುರುವಾಗ್ತಾ ಹೋಗುತ್ತೆ. ಬ್ರಹ್ಮಚರಣ ಅಂದ್ರೆ ನಿರಂತರ ಪರಮಾತ್ಮನ ಕಡೆಗೆ ಮನಸ್ಸನ್ನ ಚಲನೆಗೊಳ್ಳುವಂತೆ ಮಾಡ್ತಾ ಇರುವುದು. ಏನೇ ಕಂಡಾಗ್ಲೂ ಇದು ಪರಮಾತ್ಮನನ್ನು ಹೇಗೆ ತಿಳಿಸುತ್ತೆ. ಪ್ರಕೃತಿಯನ್ನೇ ಕಾಣ್ಲಿ ಅವನು ಎಂತ, ಅದೇ ಬಹುಚಿತ್ರ ಜಗತ್ ಬಹುಧಾಕರಣ ಪರಶಕ್ತಿರನಂತ ಗುಣ ಪರಮಃ. ಅದು ಒಬ್ಬ ತತ್ವಜ್ಞಾನಿ ಆದ ಕೊನೆಗೆ ಎಲ್ಲದರ ಬಗ್ಗೆ ವಿಚಾರ ಮಾಡಿದ್ಮೇಲೂ ಎಷ್ಟು ಅಂತ ವಿಚಾರ ಮಾಡ್ಲಿ, ಮುಗಿಯತ್ತ ಅವನ ಬಗ್ಗೆ ಅವನ ಅದ್ಭುತ ಏನೇನು ಅಂತ ಹೇಳಲಿಕ್ಕೆ. ಯಾವ ತರ ವಿಚಾರ ಮಾಡಿದ್ರು ಅದು ಅದ್ಭುತ, ನೋಡಿದ್ರೆ ಇದು ಅದ್ಭುತ. ಬೇಡ, ದೇವ್ರ ಬಗ್ಗೆ ಬಿಡ್ರಿ. ನೀವು ಲೋಕದಲ್ಲಿ ಅಡುಗೆ ಅಥವಾ ಸಸ್ಯ ಕೃಷಿ ಅಥವಾ ಧನುರ್ವಿದ್ಯೆ ಅಥವಾ ಆಯುರ್ವೇದ ಅಥವಾ ಯಂತ್ರವೇದ, ಯಾವುದೇ ವಿಷಯವನ್ನು ನೀವು ಒಂಚೂರು ಡೀಪ್ ಆಗಿ ತಿಳ್ಕೊಳ್ಳಿಕ್ಕೆ ಹೋಗಿ ಎಷ್ಟು ಶಾಖೆಗಳು ಬಿಡಿಸ್ಕೊಳ್ತಾ ಹೋದಾಗ ಅಯ್ಯೋ ಇಷ್ಟಿದೆಯಾ ವಿಷಯ, ಅಯ್ಯೋ ತಿಂದಾಗ ಆರಾಮಾಗಿ ತಿಂದ್ಬಿಟ್ವಿ ಅಂತ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಇರುವ ಅಂದ್ರೆ ನಮ್ಗೆ ಬರೀ ಹೊಟ್ಟೆ ತುಂಬಿಸೋದು ಅಂತ ಕಸ ತುಂಬಿಸಿದ್ರಲ್ಲಿ ಏನು ಗೊತ್ತಾಗಲ್ಲ. ಆದ್ರೆ ಒಂದೊಂದು ತರದ ಅಡುಗೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಒಂದೊಂದು ತರದ ಏನಂತಾರೆ ಪ್ರೋಟೀನ್ಗಳು ಅಥವಾ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಅಂತ ಯೋಚನೆ ಮಾಡಿ ಕಾಲಕ್ಕೆ ಸರಿಯಾದ ಅಡುಗೆ, ದೇಶಕ್ಕೆ ಸರಿಯಾದ ಅಡುಗೆ, ಆ ಜಾಗದಲ್ಲಿ ಏನ್ ಸಿಗುತ್ತೋ ಅದನ್ನೇ ತಿನ್ನಿ ಅಂತಾರೆ. ನಿಮ್ಗೆ ಆರೋಗ್ಯ ಬೇಕಾ, ನೀವು ಆ ನೆಲದಲ್ಲಿ ಏನ್ ಬೆಳೆಯುತ್ತೋ ಅದಕ್ಕೆ ಹೆಚ್ಚು ಒತ್ತು ಕೊಡಿ, ಬೇರೆ ತಿನ್ಲೇಬಾರ್ದು ಅಂತ ಅರ್ಥ ಅಲ್ಲ. ನಮ್ಗೆ ಒಂಚೂರು ಹೇಳಿದ್ರೆ ಹಾಗಾದ್ರೆ ನೀವೆಲ್ಲ ಅದು ತಿನ್ನೋಲ್ಲ, ಅಲ್ಲಿ ಕಾಶ್ಮೀರದಿಂದ ತರಿಸೋಲ್ಲ, ಅಲ್ಲಿಂದ ತರಿಸೋಲ್ಲ, ಇಲ್ಲಿಂದ ತರಿಸೋ ಶುರು. ಅದೆಲ್ಲ ನಾನು ಹೇಳಿದ್ದು. ಪ್ರಧಾನವಾದ ಆಹಾರ ನಿಮ್ಮ ಪರಿಸರದಲ್ಲಿ ಯಾವ್ದು ಬೆಳೆಯುತ್ತೋ ಅದನ್ನು ತಿನ್ನಿ. ಕೆಲವೊಂದು ಸರ್ತಿ ಹೀಗೂ ಆಗುತ್ತೆ, ಏನು ಅಂದ್ರೆ ಯಾವುದೋ ಪರಿಸರದಲ್ಲಿ ಇದ್ದವನು ಈಗ ಇನ್ನೊಂದು ಪರಿಸರಕ್ಕೆ ಬಂದಿರ್ತಾನೆ. ಆಗ ತಿನ್ನುವುದಲ್ಲಿದ್ದೇ ತಿನ್ನಬಹುದು. ಆದ್ರೆ ಮದ್ದು ಬಂದಾಗ ಅವನು ಎಲ್ಲಿಂದ ಮೊದಲು ಹುಟ್ಟಿ ಬಂದಿದ್ನೋ ಆ ಜಾಗಕ್ಕೆ ಹೊಂದುವಂತಹ ಆರೋಗ್ಯದ ಚಿಕಿತ್ಸೆಗಳು ಏನು ಅವನಲ್ಲಿ ಮೊದಲಿಂದ ಕೆಲಸ ಮಾಡ್ತಿತ್ತೋ ಅದನ್ನು ಕಂಟಿನ್ಯೂ ಮಾಡಬೇಕು. ಬದಲಾಯಿಸಿದ್ರೆ ಅದು ಇದೂ ಕೆಲಸ ಮಾಡಲ್ಲ, ಹಿಂದಿನದ್ದಕ್ಕೂ ಅದು ಹೆಚ್ಚು ಬೆಲೆ ಕೊಡಲ್ಲ. ಅಂದ್ರೆ ಇದೆಲ್ಲ ಸೂಕ್ಷ್ಮ ಅಂಶಗಳು ಬರೀ ಶಾಸ್ತ್ರದ ಒಂದು ಪ್ರವೇಶ ಮಾಡಿದಾಗ ನಮ್ಗೆ ಎಷ್ಟು ವಿಚಿತ್ರಗಳ ಪರಿಚಯ ಆಗ್ತಾ ಹೋಗುತ್ತೋ, ಇದ್ರೆಲ್ಲದರ ಹಿಂದೆ ಒಬ್ಬ ಸೃಷ್ಟಿಕರ್ತನಾದವನ ಪರಿಚಯ ಇನ್ನೆಷ್ಟು ವಿಚಿತ್ರ ಇರಬೇಡ ಅನ್ನೋದಕ್ಕೋಸ್ಕರ ಅವರು ಆ ವಿದ್ಯೆಯನ್ನ ಎಷ್ಟು ತಿಳ್ಕೊಂಡ್ರು ಅದು ಮುಗಿಯುವುದು ಅಂತಿಲ್ಲ. ನಿರಂತರ ಕಂಡ ಪ್ರತಿಯೊಂದರಲ್ಲೂ ಭಗವಂತನ ಎಚ್ಚರಿಕೆಯನ್ನ ಯಾರು ಇಟ್ಕೊಂಡಿರ್ತಾನೋ ತೇನ ಲಭ್ಯ, ಅವನಿಗೆ ಈ ವಿದ್ಯೆ. ಶಾಸ್ತ್ರ ವಾಸನೆ ಬಿಡಬೇಕು ಅಂದ್ರೆ ಅದು ಈಗ ನೋಡಿ, ಸುಡೋಕೋ ಮಾಡುವುದು ಯಾಕೆ? ಬೌದ್ಧಿಕವಾಗಿ ಒಂದು ನಮ್ಮಲ್ಲಿ ಚುರುಕುತನ ಬರಬೇಕು ಅಂತ. ಆದ್ರೆ ಕೊನೆವರೆಗೂ ಸೊಡೋಕೋ ಮಾಡುವುದೇ ಒಂದು ಪುಣ್ಯ ಅಂತ ಭಾವಿಸಿಬಿಟ್ರೆ, ಅಂದ್ರೆ ಅದೇ ನನ್ನ ಜೀವನದ ಗುರಿ ಅಂತ ಅಂದ್ಕೊಂಡ್ಬಿಟ್ರೆ ಅವನು ಆ ವಾಸನೆಯಿಂದ ಬರಲಿಲ್ಲ. ಅಲ್ಲಿ ಕೆಲವು ಲಾಜಿಕ್ಗಳು ಬರ್ತಾವಲ್ಲ, ಈ ಕೋಣೆಯ 9 ಭಾಗಗಳು ತುಂಬಿ ಆಗಿದೆ, ಅದರಿಂದಾಗಿ ಈ ಸಾಲಿನಲ್ಲಿ ಇದು ಬರಲೇಬೇಕು. ಹಾಗೇನೆ ಜೀವನದಲ್ಲಿ ಈ ಹಿಂದೆ ನನ್ನ ಈ ಕರ್ಮಗಳಿಗೆ ಇಂಥ ಫಲ ಒದಗಿದೆ, ಅದನ್ನಾಗಿ ನನ್ನ ಬದುಕಿನಲ್ಲಿ ಮುಂದೆಯೂ ಇಂಥದ್ದೇ ಒಂದು ಫಲವನ್ನು ನಾನು ಉಣ್ಲಿಕ್ಕಿದೆ ಅಂತ ತಾನು ದೃಢವಾಗಿ ಅದಕ್ಕೊಂದು ಸಿದ್ಧತೆ ಮಾಡಿಕೊಳ್ಳುವುದೇನಿದೆ ಇದು ಅದರ ಫಲ. ಅಥವಾ ಇನ್ನು ಮುಂದೆ ಹೋಗ್ಬೋದು, ಇನ್ನು ಸ್ವಲ್ಪ ನನಗೆ ಸಿದ್ಧಿ ಬಂದಾಗ ಈ ಸಿದ್ಧಿಯನ್ನು ನಾನು ಎಷ್ಟಕ್ಕೆ ಬಳಸ್ಕೊಳ್ಬೇಕು, ಹಿಂದೆ ಈ ಸಿದ್ಧಿಯಿಂದಾಗಿ ಯಾರ್ಯಾರು ಯಾವ ರೀತಿ ಹಿನ್ನಡೆಯನ್ನು ಅನುಭವಿಸಿದ್ರು. ಸಿದ್ಧಿ ಬರುವುದು ಒಂದು ರೀತಿ ಗೋಡೆ,
ಆ ಗೋಡೆಯನ್ನೇ ಅವನು ಕೋಣೆ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲೇ ಕೊಳತು ಬಿಡ್ತಾನೆ. ಇಲ್ಲ, ನನಗೆ ಹೋಗ್ಬೇಕಾದ ಬೆಳಕಿನ ಕಡೆಗೆ, ಈ ಗೋಡೆ ಬರ್ತಾ ಇದೆ ಅಂದ್ರೆ ಇದು ಬೆಳಕನ್ನು ತಡೀತಾ ಇದೆ, ಬೆಳಕು ಆಚೆ ಇದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಭಿಹಿತಂ ಮುಖಂ ಅಂತ ಗೊತ್ತಾಗಿದ್ರೆ ಆಚೆಗೆ ಹೋಗುವುದು ಸಿದ್ಧಿ ಅಥವಾ ಶಾಸ್ತ್ರ ಅಥವಾ ಯಾವುದೇ ಒಂದು ವಿಷಯ ಅವನ ಸಾಧನೆಗೆ ಮುಂದುವರಿಯುವುದಕ್ಕೆ ತಡೆ ಆಗ್ತಾ ಇದೆ ಅಂತಂದಾಗ ಅದು ವಾಸನೆ. ಅವನದನ್ನ ಉಪಯೋಗಿಸಿಕೊಂಡು ಈಗ ಲೆಕ್ಕಾಚಾರ ಮಾಡುವುದು ಅಂಗಡಿಯಲ್ಲಿ ಕೂತು ಲೆಕ್ಕ ಮಾಡ್ಲಿಕ್ಕಲ್ಲ, ಅಷ್ಟೇಕ್ಕೆ ಅಲ್ಲ, ಅದು ಒಂದು ಫಲ. ಅದೇ ಪ್ರಧಾನ ಫಲ. ಅದು ಬೈ ಪ್ರಾಡಕ್ಟ್. ಅದು ವ್ಯಾಪಾರ ಅನ್ನೋದು ಲೋಕದ ವ್ಯವಹಾರಕ್ಕೆ ಲೆಕ್ಕಾಚಾರ ಬೇಕು. ಆದ್ರೆ ಲೆಕ್ಕಾಚಾರ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಮುಂದೆ ನನ್ನ ದೇಹದಲ್ಲಿರುವ 72,000 ನಾಡಿಗಳಲ್ಲಿ ಭಗವಂತನ 36,000 ಪುಂರೂಪ, 36,000 ಸ್ತ್ರೀರೂಪ, ಅದು ಜೋಡಿಯಾದಾಗ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನನಗೆ ಲೆಕ್ಕ ಅರ್ಥ ಆಗ್ಬೇಕಾದ್ರೆ ಈ ಲೆಕ್ಕಾಚಾರದ ಕಲಿಕೆ ಬೇಕು. ಎಷ್ಟು ಕಾಲ, ಚತುರ್ಮುಖನ ಕಾಲ ಯಾವುದು, ಬ್ರಹ್ಮನ್ವಂತರದ ಕಾಲ ಯಾವುದು, ಮಹಾಯುಗ ಯಾವುದು, ಏಕಯುಗ ಯಾವುದು, ನಮ್ಮಲ್ಲಿ ಅದರ ಆಯುಷ್ಯ ಎಷ್ಟು, ನಾವೆಷ್ಟು ಉಸಿರಾಟ ಮಾಡಬೇಕು, ಎಷ್ಟು ಉಸಿರಾಟ ಆಗ್ತಿದೆ. ಯೋಗಿ ಆದವನಿಗೆ ಉಸಿರಾಟದ ಲೆಕ್ಕ ಇರುತ್ತೆ. ನಾನು ಎಷ್ಟು ಉಸಿರು ಮಾಡ್ತಾ ಇದ್ದೇನೆ, ಅದು ಲೆಕ್ಕಾಚಾರ. ನನ್ನೊಳಗಿನ ಸಾಧನೆಗೆ ಪೂರಕವಾದಾಗ ಆ ಲೆಕ್ಕ ಶಾಸ್ತ್ರ, ಅದು ವಾಸನೆಗೆ ಆಗ್ಲಿಲ್ಲ. ಆದ್ರೆ ಅದು ಕೇವಲ ಲೋಕದ ಬಗ್ಗೆನೇ ತಲೆ ಹಿಂದೆ ತಿರುಗುವ ಹಾಗೆ ಮಾಡಿತು ಅಂದ್ರೆ ಶಾಸ್ತ್ರ ಬಿಟ್ಟು ಹೋಗ್ಲಿಲ್ಲ. ಶಾಸ್ತ್ರದ ಉಪಯೋಗ ಕೇವಲ ತತ್ಕಾಲದ ಭಾವಕ್ಕೆ ಅದು ಗಟ್ಟಿ ನಿಂತಿತು ಅಂತಂದಾಗ ಅದು ವಾಸನೆ. ವಾಸನೆ ಅಂದ್ರೆ ಸಂಸ್ಕಾರ ಅಂತ ಅರ್ಥ. ವಾಸನೆ ಅಂದ್ರೆ ಅಲ್ಲ. ಈ ಕೆಲವೊಮ್ಮೆ ಶಬ್ದ ಬಳಸುವಾಗ ಗೊತ್ತಾಗುದಿಲ್ಲ, ನಾವು ಗೊತ್ತಿದೆ ಅಂತ ಬಳಸ್ತಾ ಇರ್ತೀವಿ. ಇವ್ರೇನು ಆಗದಿಂದ ವಾಸನೆ ಅಂತ ಇದ್ದಾರೆ, ಶಾಸ್ತ್ರ ವಾಸನೆ ಅಂತ. ಏನದು ವಾಸನ ಅಂದ್ರೆ ಅದರ ಪ್ರಭಾವ ಮುಂದುವರಿತಾ ಇರುತ್ತೆ. ಅದರ ಸಂಸ್ಕಾರಗಳು ಮತ್ತೆ ಈ ಸಂಸ್ಕಾರ ಅಂದ್ರೆ ಏನು ಮತ್ತೆ ಸಮಸ್ಯೆ. ಸಂಸ್ಕಾರ ಅಂದ್ರೆ ಈ ಕೆಲವೊಂದು ಸರ್ತಿ ಚೆಕ್ ಪೋಸ್ಟ್ಗಳಲ್ಲಿ ಅಥವಾ ಸಿಗ್ನಲ್ಗಳಲ್ಲಿ ಸಿಗ್ನಲ್ ಇಲ್ಲದೆ ಇದ್ದಾಗ ಪಾಪ ಒಬ್ರು ನಿಂತು ಕೈ ಹೀಗೀಗ ಅಂತಿರ್ತಾರೆ. ಅವ್ರು ಎಷ್ಟಂತಿರ್ತಾರೆ ಅಂದ್ರೆ ಅಲ್ಲಿ ನೀವು ಗಮನಿಸಬೇಕಿದ್ರೆ ಒಂದೊಂದ್ಸಲ ಅಂದ್ರೆ ಅವ್ರು ಪ್ರಾಮಾಣಿಕರು ಅಂತ ಅರ್ಥ. ಹಾಗಿದ್ರೆ ಅಲ್ಲಿ ಹೊಸದ ಗಾಡಿಗಳೇ ಇರುವುದಿಲ್ಲ, ನಿಂತಿರ್ತಾರೆ ಅವ್ರು ಆದ್ರೂ ಹಿಂಗ್ ಅಂತಾನೆ ಇರ್ತಾರೆ. ಸಂಸ್ಕಾರ ಅದು. ನಿಮ್ಗೆ ಇನ್ನೂ ಹೇಳ್ಬೇಕು ಅಂದ್ರೆ ಟ್ರೈನಲ್ಲಿ ಹೋಗಿ ಬಂದ್ರೆ, ಈಗ ಅಲ್ಲ, ಈಗ ಸ್ವಲ್ಪ ಎಲ್ಲ ಚೆನ್ನಾಗಿರುತ್ತೆ. ಹಿಂದಿನ ಕಾಲದ ಟ್ರೈನಲ್ಲಿ ಹೋದ್ರೆ ಅದು ಹೀಗೆ 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 ಅಂತ ಇರುತ್ತೆ, ಒಂದು ಗಡ 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 ಅಂತ ಇರುತ್ತೆ. ನಾವು ಪ್ರಯಾಣ ಮುಗಿಸಿ ಬಂದು ಮನೇಲಿ ಕೂತಾಗ್ಲು ಯಾಕೋ ಹೀಗೆ 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 ಅಂತ ಇರುತ್ತೆ. ಸ್ವಲ್ಪ ಹೊತ್ತು ಫ್ಯಾನ್ ಸ್ವಲ್ಪ ಹೊತ್ತು ಉರಿದ ಮೇಲೆ ಆಫ್ ಮಾಡಿದ್ರು ಮತ್ತೆ ತಿರುಗ್ತಾನೇ ಇರುತ್ತೆ. ಅದೊಂದು ಸಂಸ್ಕಾರ ಅನ್ನೋದು. ಆ ಸಂಸ್ಕಾರದ ಬಲ, ಶಾಸ್ತ್ರದ ಸಂಸ್ಕಾರದ ಬಲ ನಮ್ಮ ಸಾಧನೆಗೇನೆ ತೊಡಕಾಗತ್ತೆ ಅಂತಂದಾಗ ಅದು ನಮಗೆ ತೊಂದರೆ ಕೊಡಬಹುದು. ಹಾಗಂತೇಳಿ ಭಗವಂತನ ತತ್ವಜ್ಞಾನವನ್ನೇ ಮರೆತು ಕೂತ್ಕೊಳ್ಳೋದಲ್ಲ. ಶಾಸ್ತ್ರದ ವಾಸನೆ ಇರಬಾರದು ಅಂತ ಹೇಳಿ ಭಗವಂತನ ತತ್ವಜ್ಞಾನ ಬಗ್ಗೆ ಎಲ್ಲ ಮರಿಬೇಕು ಹೇಳಿದ್ದಾರೆ ಅಂತ ಪೂರ್ತಿ ನೆನಪಿನ ಆಚ್ಛಾದಿಕೆಯನ್ನೇ ಹಾಕೊಂಡು ಕಲ್ಗುಂಡಿನ ಹಾಗೆ ಕೂತ್ಕೊಳ್ಳಿಕ್ಕಾಗಲ್ಲ. ಆದ್ರಿಂದ ಎಲ್ಲವನ್ನು ಬಿಡಬೇಕು ಅನ್ನೋದರ ತಾತ್ಪರ್ಯ, ಯಾವುದು ಕೆಳಕ್ಕಿಳಿಯುತ್ತೋ ಅದನ್ನೆಲ್ಲ ಬಿಡಬೇಕು, ಯಾವುದು ಉತ್ಕರ್ಷಕ್ಕೆ ಕಾರಣವಾಗುತ್ತೋ ಅದೆಲ್ಲ ಹಿಡ್ಕೊಳ್ಬೇಕು. ಈ ನಿಷ್ಕಾಮ ಇದ್ದ ಹಾಗೆ ಅದು. ಕಾಮನೆಗಳನ್ನೇ ಬಿಡುವುದು ಅಸಾಧ್ಯ. ಕಾಮ ಬಿಡುವುದು ಅಂದ್ರೆ ಪೂರ್ತಿ ಕಲ್ಲಾಗುವುದು ಅಂತ ಅರ್ಥ, ಜಡ ಆಗುವುದು ಅಂತ ಅರ್ಥ. ಜಡ ಮತ್ತು ಚೇತನ ಎರಡು ಬೇರೆ. ಜಡದ ಸ್ವಭಾವ ಚೇತನಕ್ಕಿಲ್ಲ, ಚೇತನದ ಸ್ವಭಾವ ಜಡಕ್ಕಿಲ್ಲ. ಜಡಕ್ಕೆ ತಾನು ಇದ್ದೇನೆ ಅನ್ನೋದೇ ಗೊತ್ತಿಲ್ಲ, ಅದು ನಮ್ಮ ಉಪಯೋಗಕ್ಕೆ ಬರುತ್ತಷ್ಟೇ. ಆದ್ರೆ ಚೇತನ ಹಾಗಲ್ಲ. ಜಡದ ಬಳಕೆ ಮಾಡಿದಾಗ ನಾನು ಏನ್ ಮಾಡ್ತಾ ಇದ್ದೇನೆ ನನಗೆ ಗೊತ್ತಾಗ್ತಾ ಇದೆ. ಆ ಬಳಕೆಯಿಂದ ನನಗೆ ಸುಖ ದುಃಖ ಆಗ್ತಾ ಇದೆ. ಬಳಕೆಯಿಂದ ನಾನು ತೃಪ್ತನಾದೆ, ನನಗೆ ತೃಷ ಪರಿಹಾರ ಆಯಿತು, ನನಗೆ ಹಸಿವು ಹೋಯಿತು, ನಾನು ಈಗ ಏನೋ ಮಾಡ್ಲಿಕ್ಕೆ ಹೊರಟಿದ್ದೇನೆ, ಅದು ಸರಿ ಇದೆಯೋ ಇಲ್ವೋ ಅಂತ ವಿಚಾರ ಮಾಡಬಲ್ಲೆ ಅನ್ನುವ ಇಷ್ಟು ವ್ಯವಸ್ಥೆ ಜಡಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ವಿದ್ಯೆ ಅನ್ನೋದು ಅವನಿಗೆ ಬಲವನ್ನು ತುಂಬುತ್ತೆ. ಅದು ಬ್ರಹ್ಮಚರ್ಯದ ಫಲವಾಗಿ ಬ್ರಹ್ಮಜ್ಞಾನ ಅನ್ನೋದು ಒದಗುತ್ತೆ. ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಅತ್ಯಂತ ವಿದ್ಯಾಂ ಇತಿ ಯತ್ ಸನಾತನೀಂ ಬ್ರವೀಷಿತ್ವಂ ಬ್ರಹ್ಮಚರ್ಯೇಣ ಸಿದ್ಧಾಂ ಅನಾರಭ್ಯಾಂ ವಸತೀಹ ಕಾರ್ಯಕಾಲೇ ಕಥಂ ಬ್ರಾಹ್ಮಣ್ಯಂ ಅಮೃತತ್ವಂ ಲಭೇತ. ಅಂದ್ರೆ ಅತ್ಯಂತ ವಿದ್ಯಾ ಅಂದ್ರೆ ಕೊನೆಯ ವಿದ್ಯೆ. ತುಂಬ ವಿದ್ಯೆಗಳಿವೆ ಲೋಕದಲ್ಲಿ, ಬೇಕಾದಷ್ಟು ಹೊಟ್ಟೆಪಾಡು ಮಾಡ್ಲಿಕ್ಕಾಗುವಂಥವುಗಳು. ಇದು ಹಾಗಲ್ಲ, ಇದು ಕೊನೆಯ ವಿದ್ಯೆ. ಸನಾತನಿ, ಇದು ನಾವು ಓದುವಾಗಲೇ ಫಸ್ಟ್ ಟೈಮ್ ಸಿಲೆಬಸ್ ತಂದದ್ದಲ್ಲ. ಇದು ಹಿಂದಿನಿಂದಲೂ ನಿರಂತರವಾಗಿ ಇರುವಂಥದ್ದು, ಮುಂದೆಯೂ ಇದನ್ನೇ ಅಭ್ಯಾಸ ಮಾಡಬೇಕಾದದ್ದು. ಇದು ಸರ್ಕಾರ ಚೇಂಜ್ ಆದ ಹಾಗೆ ಅಥವಾ
ಶಿಕ್ಷಣ ಸಮಿತಿ ಚೇಂಜ್ ಆದ ಹಾಗೆ ಟೆಕ್ಸ್ಟ್ ಬುಕ್ಗಳು ಚೇಂಜ್ ಆಗುವಂಥದ್ದಲ್ಲ. ಇದು ಸನಾತನಿ, ಎಲ್ಲ ಕಾಲಕ್ಕೂ ಒಂದೇ ಟೆಕ್ಸ್ಟ್ ಇದು. ಬ್ರಹ್ಮಚರ್ಯೇಣ ಸಿದ್ಧಾಂ, ನೀನು ಹೇಳಿದಿ ಬ್ರಹ್ಮಚರ್ಯೇಣ ಲಭ್ಯ ಅಂತ ಹೇಳಿದಿ. ಆ ಬ್ರಹ್ಮಚರ್ಯೇಣ ಸಿದ್ಧಾಂ ಅಂತ ನೀನೇನು ಹೇಳಿದಿ ಅದರ ಬಗ್ಗೆ ನನಗೆ ಕುತೂಹಲ ಇದೆ. ಕಥಂ, ಹೇಗೆ ಆ ಬ್ರಹ್ಮಚರ್ಯ ಬ್ರಾಹ್ಮಣ್ಯದ ಸಂಪಾದನೆ ಹೇಗೆ? ಅನಾರಭ್ಯಾಂ ವಸತೀಹ ಕಾರ್ಯಕಾಲೆ, ಸುಲಭದಲ್ಲಿ ಅದನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತಂತೂ ಸ್ಪಷ್ಟ. ಅದು ಸಾಮಾನ್ಯ ತಿಳುವಳಿಕೆ ಇರುವವನಿಗೂ ಅರ್ಥ ಆಗುತ್ತೆ. ಸ್ವಲ್ಪ ಹೊತ್ತು ಸುಮ್ಮನೆ ಕೊಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸುಮ್ಮನೆ ಅಂದ್ರೆ ಬೇರೆ ಹೊರಗಿನ ಚಟುವಟಿಕೆಗಳ ಬಗ್ಗೆ ಯೋಚನೆ ಮಾಡದೆ ನನ್ನ ಬಗ್ಗೆನೆ, ಬ್ರಹ್ಮ ಎಲ್ಲ ಬಿಡಿ, ನನ್ನ ಬಗ್ಗೆನೆ ನಾನೇನ್ ಮಾಡ್ತಿದ್ದೇನೆ, ಏನಾಯ್ತು, ಎಷ್ಟರವರೆಗೆ ಮುಂದುವರಿಬೇಕು, ಹೇಗಿರಬೇಕು, ಈ ವಿಷಯದಲ್ಲೇ ನನಗೆ ಯೋಚನೆ ಮಾಡುವುದು ಕಷ್ಟ ಆಗ್ತಾ ಇದೆ. ಅಂತಹದ್ರಲ್ಲಿ ಇದಕ್ಕಿಂತ ಆಚೆಗೆ ಹೋಗಿ ಯೋಚನೆ ಮಾಡುವುದು ಹೇಗೆ ಅನ್ನುವ ಈ ಹಿನ್ನೆಲೆಯ ಪ್ರಶ್ನೆಯನ್ನ ಅವನು ಕೇಳುತ್ತಾ ಇದ್ದಾನೆ. ಆರಂಭ ಅನ್ನುವ ಶಬ್ದಗಳೆಲ್ಲ ಕರ್ಮದ ಬಗ್ಗೆ ಹಿಂದೆ ಬಂದಿತ್ತು. ಸಮಾರಂಭ ಅಂದ್ರೆ ಪ್ರಯತ್ನದಿಂದ ಮೊದಲಾದ ಕರ್ಮ, ಪ್ರಯತ್ನದ ಫಲವಾಗಿ ಹುಟ್ಟಿದ ಕರ್ಮ. ಇದು ಅನಾರಭ್ಯಾಂ, ಕರ್ಮದಿಂದ ಈ ಜ್ಞಾನವನ್ನು ಸುಲಭವಾಗಿ ಪೂರ್ತಿ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಬೇಕು, ಹೌದು, ಕರ್ಮ ಮಾತ್ರದಿಂದ ಸಾಧ್ಯ ಆಗುವಂಥದ್ದಲ್ಲ. ಇದನ್ನು ನೀನು ಹಿಂದೆ ಹೇಳಿದಿ. ಅನಾರಭ್ಯಾಂ, ಇದು ಸುಲಭವಾಗಿ ಕರ್ಮದ ಪ್ರವೇಶದಿಂದಾಗಿ ಪಡೆಯುವಂಥದ್ದಲ್ಲ. ಕರ್ಮ ಅಂದ್ರೆ ಲೋಕದ ನಾವು ಕೆಲಸ ಮಾಡಿದ್ದಕ್ಕೆ ಪುಣ್ಯ ಪಾಪಗಳ ಮೂಲಕ ಅನುಭವಿಸಲಿಕ್ಕೆ ಕಾರಣವಾಗುತ್ತೆ ಹೊರತು ಕರ್ಮದಿಂದ ಆಗುವ ಲಾಭ ಏನು ಅಂದ್ರೆ ಅಂತರಂಗ ಶುದ್ಧಿ. ಅದು ನಮ್ಗೆ ಎಷ್ಟು ಸಹಾಯ ಮಾಡುತ್ತೆ ಅಂದ್ರೆ ಜ್ಞಾನ ಪಡಿಲಿಕ್ಕೆ ಕ್ಲೀನ್ ಆಗ್ಬೇಕಲ್ಲ ಪ್ಲೇಸ್, ಅದನ್ನು ಮಾಡಿಕೊಡುತ್ತೆ ಹೊರತು ಕರ್ಮದಿಂದ ಡೈರೆಕ್ಟ್ ಆಗಿ ತತ್ವಜ್ಞಾನದ ಬೆಳಕು ಬರುವುದಿಲ್ಲ. ಅದನ್ನ ಇದು ಅನಾರಭ್ಯಾಮ್ ಅಂತ ಹೇಳಿದ್ದಿ. ಹಾಗಾದ್ರೆ ಈ ಬ್ರಹ್ಮಚರ್ಯೆಯನ್ನ ಸಂಪಾದಿಸುವುದು, ಬ್ರಹ್ಮಣ್ಯವನ್ನ ಪಡೆಯುವುದು ಅನ್ನುವುದು, ಅಮೃತತ್ವದ ಕಡೆಗೆ ಸಾಗುವುದು ಅನ್ನೋದು ಹೇಗೆ ಅಂತ ಅವನ ಪ್ರಶ್ನೆ. ಅದಕ್ಕೆ ಸನತ್ ಸುಜಾತರು ಮತ್ತೆ ಮುಂದುವರಿಸಿ ಆ ಮಾತಿಗೆ ಹೇಳ್ತಾರೆ, ಅವ್ಯಕ್ತ ವಿದ್ಯಾಂ, ಒಂದೇ ವಿದ್ಯೆಗೆ ಎಷ್ಟು ಹೆಸರು ಬಂತು ನೋಡಿ. ಒಂದು ಅತ್ಯಂತ ವಿದ್ಯಾ ಅಂದ್ರು, ಈಗ ಅವ್ಯಕ್ತ ವಿದ್ಯಾ ಅಂದ್ರು. ಆರಂಭದಲ್ಲಿ ಬ್ರಾಹ್ಮೀಂ ವಾಚಂ ಅಂತ ಅಂದ್ರು, ವಿಶ್ವರೂಪಾಂ ಅಂದ್ರು, ಅನಾರಭ್ಯಾಂ ಅಂದ್ರು, ಸನಾತನೀಂ ಅಂದ್ರು. ಇಷ್ಟು ವಿದ್ಯೆಗೆ ಕೊಟ್ಟ ವಿಶೇಷಣ. ಅಂದ್ರೆ ಆ ವಿದ್ಯೆ ಎಷ್ಟೆಲ್ಲ ಮುಖದಲ್ಲಿ ತೆರ್ಕೊಳ್ಳುತ್ತೆ ಅನ್ನೋದನ್ನು ಹೇಳಿದ ಹಾಗಾಯ್ತು. ಅವ್ಯಕ್ತ ವಿದ್ಯಾ, ಇದು ಹೊರಗಡೆ ಪ್ರಿಂಟ್ ಮಾಡಲಿಕ್ಕೆ ಸಿಗುವ ವಿದ್ಯೆ ಅಲ್ಲ. ಇದು ಅವ್ಯಕ್ತ ಅಂದ್ರೆ ಪುಸ್ತಕದಲ್ಲಿ ವಿಷಯ ಇದ್ರೂ ಕೂಡ ಅದು ಗುರುಗಳೇ ಹೇಳಿ ತಲೆಗೆ ಹೋಗಿ ಅದು ಅನುಭವಕ್ಕೆ ಬಂದಾಗ್ಲೇ ಅದು ಸಿದ್ಧ ಆಗುದು ಹೊರತು ಹೀಗೆ ಅಂತ ಒಂದು ಪುಸ್ತಕ ಓದಿ ನನಗೆ ಬ್ರಹ್ಮವಿದ್ಯೆ ಬಂತು ಅಂತ ಯಾರೂ ಅಷ್ಟು ಸುಲಭದಲ್ಲಿ ತಿಳ್ಕೊಳ್ಳಿಕ್ಕಾಗುವಂಥದ್ದಲ್ಲ. ಯಾಕೆ ಅಂದ್ರೆ ಅದನ್ನು ಮುಂದೆ ಹೇಳ್ತಾನು. ಅಮೃತತ್ವವನ್ನು ಪಡೀಲಿಕ್ಕೆ ಕಾರಣವಾದ ವಿದ್ಯೆಯನ್ನ ಹೇಳಿಂದಾಗ ಅವ್ಯಕ್ತ ವಿದ್ಯಾಂ ಅಭಿಧಾಸ್ಯೆ ಪುರಾಣೀಂ, ಪುರಾಣೀಂ ಅತ್ಯಂತ ಪ್ರಾಚೀನವಾದದ್ದು, ಪುರಾಪಿನವಂ ಎಷ್ಟು ಹಳೇದಾದ್ರೂ ಅದರಲ್ಲಿ ಹೊಸತನ ಇದ್ದೇ ಇದೆ. ಅಭಿಧಾಸ್ಯೆ ಅದನ್ನು ನಾನು ಹೇಳ್ತೇನೆ. ಬುದ್ಧ್ಯಾಚ ತೇಷಾಂ ಬ್ರಹ್ಮಚರ್ಯೇಣ ಸಿದ್ಧಾಂ, ವಿವೇಕ ಬೇಕು. ಸರಿಯಾವುದು ತಪ್ಪ್ಯಾವುದು ಅಂತ ತಿಳ್ಕೊಳ್ಬೇಕು ಅಂದ್ರೆ ಸರಿಯಾದ ತಪ್ಪಾದ ಎರಡು ರೀತಿಯ ವಿದ್ಯೆಗಳಿವೆ ಅಂತ ಗೊತ್ತಾಗುತ್ತೆ. ಅವಿದ್ಯೆಯ ಮೃತ್ಯುಂ ತೀರ್ಥ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯೆಯಿಂದ ಪಾರಾಗಿ ದಾರಿಯಲ್ಲಿ ಹೋಗುವಾಗ ರಸ್ತೆಯಲ್ಲಿ ಎಡಕ್ಕೆ ಹೋಗಿ ಅಂತ ಹೇಳಿರ್ತಾರೆ. ಸೀದಾ ಎಡಕ್ಕೆ ಹೋದ, ಅಯ್ಯೋ ಮಾರ್ರೆ ಆ ಎಡ ಅಲ್ಲ ಮಾರ್ರೆ, ಅದರ ಮುಂದೆ ಮತ್ತೊಂದು ಎಡ ಇದೆ, ಅಲ್ಲಿ ಹೋಗ್ಬೇಕಿತ್ತು. ಅವ್ನು ಮೊದಲೊಂದು ಎಡಕ್ಕೆ ತಿರುಗಿದ್ದೆ, ಕರೆಕ್ಟ್ ಅವ್ನು ತಿರುಗಿದ್ದೆ ಎಡಕ್ಕೆ ಅಂತ. ಅದ್ರ ಕೇಳುವಾಗ ಗಡಿಬಿಡಿಯಲ್ಲಿ ಕೇಳಿದ, ಅಲ್ಲೊಂದು ದೊಡ್ಡ ಬೋರ್ಡ್ ಇದೆ ಅಲ್ಲಿ ತಿರುಗಿ ಅಂತ ಹೇಳಿದ್ರು. ಒಂದು ದೊಡ್ಡ ಬೋರ್ಡ್ ಮರ್ತೋಯ್ತು, ಎಡಕ್ಕೆ ಮಾತ್ರ ನೆನಪಿತ್ತು, ತಿರುಗಿದ, ಸುತ್ತಿರುತ್ತಾನೇ ಇದ್ದ. ಯಾವಾಗ ಅವ್ರು ಮತ್ತೆ ಹೇಳ್ತಾರೆ, ಅವಿದ್ಯಾ ಅಂದ್ರೆ ಯಾವುದು ತಿರುಗಬಾರದ ದಾರಿಯೋ ಅದೂ ಗೊತ್ತಿರಬೇಕು, ಯಾವುದು ತಿರುಗಬೇಕಾದ ದಾರಿಯೋ ಅದೂ ಗೊತ್ತಿರಬೇಕು. ಅಂದ್ರೆ ಎರಡು ದಾರಿ ಇದ್ರೆ ಮಾತ್ರ ನಿನಗೆ ತಿರುಗಬೇಕಾದ ದಾರಿ ಯಾವುದು, ತಿರುಗಬಾರದ ದಾರಿ ಯಾವುದು ಅಂತ ಹೇಳಲಿಕ್ಕಾಗುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಅನಿವಾರ್ಯವಾಗಿ ದಾರಿ ತಪ್ಪಿಸುವ ವಿದ್ಯೆಗಳು ನೂರಾರಿವೆ. ಸರಿ, ಅದ್ ಹೇಗಿದ್ರು ಅಂತರಂಗ ಶುದ್ಧಿ ಆದ್ರೆ ಎಲ್ಲ ಅಂತರ್ಯಾಮಿನೇ ಬೋಧಿಸ್ತಾನ. ಹೌದು, ಅಂತರ್ಯಾಮಿ ಕಡೆಗೆ ಹೋಗದೇ ಇದ್ರೆ ಏನ್ ಮಾಡ್ತೀವಿ?
ಅಲ್ಲ ಚಿತ್ತಶುದ್ಧಿ ಆದ್ರೆ ಸರಿ, ಚಿತ್ತಶುದ್ಧಿ ಆಗ್ಬೇಕಾದ್ರೆ ಚಿತ್ತಶುದ್ಧಿ ಆಗ್ಲಿಕ್ಕೆ ತನಕ ಹೋಗೋ ದಾರಿ ಒಂದು ಕರೆಕ್ಟ್ ಇರ್ಬೇಕಲ್ಲ. ಈ ವಿದ್ಯೆಯಿಂದಲೇ ಪಡಿತೀವಿ, ಆ ವಿದ್ಯೆಯಿಂದ ಪಡಿಯಲ್ಲ ಅನ್ನೋದೇನಿಲ್ಲ. ನಮ್ಗೆ ಯಾವಾಗ ಮನಃಶುದ್ಧಿ ಆಗುತ್ತೋ ಗುರುಗಳು ಯಾವ ಅದೇ ಹೇಳ್ತಾರೆ. ಶುದ್ಧಿ ಯಾವ್ದ್ರಿಂದ ಆಗತ್ತೆ ಅಂತ ನಮ್ಗೆ ಗೊತ್ತಾ? ಬಟ್ಟೆ ಒಗೆಯೋ ಸೋಪಿನಿಂದ ಮುಖ ತೊಳ್ಕೊಂಡ್ರೆ ಅಲ್ಲ, ನಾನು ಹೇಳೋದು ಶುದ್ಧಿ ಒಂದು ಆಗತ್ತೆ. ಸುಪ್ರೀಂ, ಇನ್ನೊಂದು ಇಲ್ಲ ಇಲ್ಲ, ಒಂದ್ ನಿಮಿಷ. ಶುದ್ಧಿ ಆಗುದು ಅಂದ್ರೆ ಕ್ಲೀನ್ ಆಗುದು ಅಂತ ತಾನೇ ಅರ್ಥ. ಬಟ್ಟೆ ಶುದ್ಧಿ ಆಗುವ ವಸ್ತುವಿನಿಂದ ಮುಖ ಶುದ್ಧಿ ಮಾಡಿದ್ರೆ ಆಗ ಶುದ್ಧ ಆಯ್ತು ಅಂತ ಅನ್ಸುತ್ತೆ. ಆದ್ರೆ 4 ಸಲ ತೊಳೆದ್ರೆ ಏನಾಗತ್ತೆ? ಆಮೇಲೆ ಚರ್ಮ ಎದ್ದೋಗುತ್ತೆ. ಅಲ್ಲ, ಒಂದ್ರಿಂದನೇ ಸಿಗುತ್ತೆ ಅಂತೇನಿಲ್ಲ. ಇಲ್ಲ, ನಾನು ಹೇಳಿದ ಹೌದು ಫಾರಿನ್ ಇರೋರಿಗೆ ದ್ವೈತ ಅದ್ವೈತ ಯಾವ್ದು ಇಲ್ಲ, ವಿಶಿಷ್ಟ ಅದ್ವೈತ. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಯಾರು ಹೇಳಿದ್ದು? ಎಲ್ರಿಗೂ ದ್ವೈತ ಅದ್ವೈತ ಇದ್ದೇ ಇದೆ. ನೀವು ಒಂದ್ ತಪ್ಪು ತಿಳ್ಕೊಂಡಿದ್ರಿ. ಭಾರತದಲ್ಲಿ ಮಾತ್ರ ವಿದ್ಯೆ ಇರುವುದಲ್ಲ, ಜಗತ್ತಿನಾದ್ಯಂತ ವಿದ್ಯೆ ಇದೆ. ನೀವು ಹಾಗೆ ಹೇಳಿದ್ರೆ ಅವ್ರಿಗೆ ಹಾಗಾದ್ರೆ ಮೋಕ್ಷ ಇಲ್ಲ ಅಂತ ಅರ್ಥನಾ? ಅದರ ಅರ್ಥ ನೀವು ವಿದ್ಯೆ ಇಲ್ಲ ಅಂತ ಹೇಳ್ಬೇಡಿ. ಮೋಕ್ಷ ಇದೆ, ವಿದ್ಯೆ ಇಲ್ಲ ಅಂತ ಹೇಳ್ಬೇಡಿ. ನಾನು ಹಾಗಾದ್ರೆ ಇನ್ನೂ ಸ್ಪಷ್ಟಪಡಿಸ್ತೇನೆ, ಈ ವಿದ್ಯೆ ಅಲ್ಲಿ ಇಲ್ಲ ಅಂತ ಹೇಳ್ಬೇಡಿ. ಈ ವಿದ್ಯೆನೇ ಅಲ್ಲಿರುವುದು. ನೀವು ಬರ್ಟ್ರಾಂಡ್ ರಸಲ್ ಓದಿ, ಅದು ಪೂರ್ತಿ ಅದ್ವೈತದ ಚಿಂತನೆಯನ್ನೇ ಹೇಳುದು. ಹೆಸರು ಶಂಕರಾಚಾರ್ಯರಿಂದ ಇಲ್ಲ ಅಷ್ಟೇ. ಅಲ್ಲಿಯೂ ದ್ವೈತ ಇದೆ, ಅಲ್ಲಿಯೂ ಅದ್ವೈತ ಇದೆ, ಅಲ್ಲಿಯೂ ವಿಶಿಷ್ಟ ಅದ್ವೈತ ಇದೆ. ಇಲ್ಲಿಂದ ಏನೆಲ್ಲ ಹೊರಟಿದೆ, ಇಲ್ಲಿಯ ಸಂಪರ್ಕವೇ ಇಲ್ಲದೆಯೂ ಕೂಡ ಅಲ್ಲಿಯೂ ತತ್ವಜ್ಞಾನದ ಪ್ರಪಂಚ ಬೆಳೆದಿದೆ. ಅದು ಏನಾಗುತ್ತೆ, ಅದು ನೋಡಿ, ನಮ್ಮ ಇದರಿಂದ ಮನಶುದ್ಧಿ ಆಯ್ತು, ಅದರಿಂದ ಬ್ರಹ್ಮಜ್ಞಾನ ಆಯ್ತು ಅಂತ ನಾವೇನ್ ಅನ್ಕೊಳ್ತಾ ಇದ್ದೇವೆ, ಇದು ನಮ್ಗೆ ಕಂಡಿದ್ಯಾ? ಇಲ್ಲ ಸರ್, ಸಾಕ್ರೆಟಿಸ್ ಎಲ್ಲ ಇದ್ರಲ್ವಾ, ಒಳ್ಳೆ ತತ್ವಜ್ಞಾನಿಗಳೇ. ಹೌದು, ಬರೀ ಇದರಿಂದನೇ ಸಿಗುತ್ತೆ, ಬೇರೆದಿಲ್ಲ ನೋಡಿ. ಫಲ ಅನ್ನೋದರ ಬಗ್ಗೆ ಮಾತಾಡಿದಾಗ ನೀವು ಹೇಳಿದ್ ಕರೆಕ್ಟ್. ತತ್ವಜ್ಞಾನದಿಂದ ಒಂದಿಷ್ಟು ಫಲ ಸಿಗುತ್ತೆ, ಅವ್ರಿಗೊಂದು ಹೆಸರು ಬರುತ್ತೆ, ಅವ್ರು ಬೇಕಾದಷ್ಟು ಲೋಕದ ವ್ಯವಹಾರದಲ್ಲಿ ಪಳಗುತ್ತಾರೆ, ಸಿದ್ಧಿ ಬರುತ್ತೆ, ಎಲ್ಲ ಸರಿ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಏನು ಅಂದ್ರೆ ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಯಾವುದು 2 ತರದ ಫಲ ಇದೆ. ಅಂತವತ್ ಕೊನೆಗೊಳ್ಳುವ ಫಲಗಳಿವೆ, ಕೊನೆಗೊಳ್ಳದ ಫಲವಿದೆ. ನಮಗೆ ಕೊನೆಗೊಳ್ಳದ ಫಲ ಅದರ ಬಗ್ಗೆ ಗೊತ್ತಿಲ್ಲ. ಆದ್ರಿಂದಾಗಿ ಲೋಕದಲ್ಲಿ ಸಿಗುವಂತಹ ಒಂದಿಷ್ಟು ನಿಮ್ಮನ್ನ ನಾವು ಇವತ್ತಿನ ಈ ಮಾತಿಗೆ ಸರಿಯಾಗಿ ಹೇಳ್ಕೊಂಡು ಬರುವುದಾದ್ರೆ, ಆ ಧ್ಯಾನ ಅಂತ ತುಂಬಾ ಕ್ಲಾಸ್ ಮಾಡಿಸ್ತಾರೆ. ಅವರು ಒಂದಿಷ್ಟು ಮ್ಯೂಸಿಕ್ ಹಾಕಿ ಕಟ್ಲೆ ಮಾಡಿ ಸ್ವಲ್ಪ ಒಂದಿಷ್ಟು ಶಬ್ದ ಹಾರಿಸಿ ಸ್ಟ್ರೆಸ್ ಹೋಗುತ್ತೆ. ನಿಮಗೆ ಧ್ಯಾನ ಅಂದ್ರೆ ಏನು ಗೊತ್ತಿಲ್ಲ. ಆದ್ರಿಂದಾಗಿ ನಿಮ್ಗೇನನ್ಸು? ಮನಃಶುದ್ಧಿ ಆಯಿತು. ಅವರು ನನಗೆ ಈಗದ ದೊಡ್ಡ ಸಮಸ್ಯೆಯನ್ನ ರಿಲೀಫ್ ಮಾಡಿದ್ರು. ನನಗೆ ಕಷ್ಟಗಳೆಲ್ಲ ಒಂದ್ಸರ್ತಿ ಅಪ್ಪ ಏನ್ ಆನಂದ ಆಯ್ತು. ನಾವು ಅಷ್ಟರಲ್ಲೇ ಅದು ತತ್ವಜ್ಞಾನದ ತುದಿ ಅಂತ ಅನ್ಕೊಂಡ್ಬಿಡ್ತೇವೆ. ಅಲ್ಲಲ್ಲ, ನೀವು ಅಂತ ಹೇಳಿದ್ದಲ್ಲ. ಲೋಕದಲ್ಲಿ ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವರಿಗೆ ಆ ಧ್ಯಾನದ ಈಗದ ಪ್ರಕ್ರಿಯೆಯನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ. ಅವರು ಫಲವನ್ನ ಪಡೆದಿದ್ದಾರೆ, ಜೊತೆಗೆ ಅವರಿಗೆ ಏನವರು ಅದನ್ನು ಇನ್ವೆಸ್ಟ್ ಮಾಡಿದ್ರೋ ಅದಕ್ಕೆ ಬೇಕಾದ ಸಮಾಧಾನ ಸಿಕ್ಕಿದೆ. ಅದರಿಂದ ಏನನ್ಸುತ್ತೆ ಅಂದ್ರೆ ಇದು ಕೂಡ ಒಂದು ತತ್ವಜ್ಞಾನ, ಇದರಿಂದಲೂ ಒಂದು ನನಗೆ ಬಿಡುಗಡೆಯ ದಾರಿ ಸಿಕ್ಕಿತು ಅಂತ. ಆದ್ರೆ ನಮಗೆ 10 ಜನ್ಮಗಳ ತಿರುಗಾಟ ಮಾಡಿದ ಮೇಲೇನೆ ಗೊತ್ತಾಗುದು ನಾವು ಯಾವ ದಾರಿಯಲ್ಲಿ ಇದ್ದೇವೆ ಅಂತ. ಅದರಿಂದಾಗಿ ಭಗವಂತನ ತತ್ವಜ್ಞಾನದ ಬಗ್ಗೆ ಯಾವುದೇ ವಿದ್ಯೆಯಿಂದಲೂ ಕೂಡ ಅದು ಲಭ್ಯವಾಗುತ್ತೆ ಅನ್ನೋದು 100ಕ್ಕೆ 100 ಎಲ್ಲ ಕಡೆ ಒಪ್ಕೊಳ್ಳಿಕ್ಕಾಗಲ್ಲ. ಅವರೇ ಹೇಳಿದ್ದಿದೆ, ಅವ್ರು ಹೇಳಿದ್ರಲ್ಲಿ ಒಪ್ಕೊಳ್ಬಹುದು. ಭಕ್ತಿ ಯೋಗ ಅಂತ ಹೇಳ್ತಾರೆ, ಗಾನ ಯೋಗ ಅಂತ ಹೇಳ್ತಾರೆ, ಜ್ಞಾನ ಯೋಗ ಅಂತ ಹೇಳ್ತಾರೆ, ಕರ್ಮಯೋಗ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಬರೀ ಸ್ವತಂತ್ರವಾಗಿ ಗಾನ ಯೋಗ ಇಲ್ಲ, ಸ್ವತಂತ್ರವಾಗಿ ಜ್ಞಾನ ಯೋಗ ಇಲ್ಲ, ಸ್ವತಂತ್ರವಾಗಿ ಭಕ್ತಿ ಯೋಗ ಇಲ್ಲ, ಸ್ವತಂತ್ರವಾಗಿ ಕರ್ಮಯೋಗ ಇಲ್ಲ. ಎಲ್ಲವೂ ಒಂದಕ್ಕೊಂದಕ್ಕೆ ಹೊಂದಿಕೊಂಡೇ ಇರುವಂಥದ್ದು. ಹಾಗೆ ಹೊಂದಿಕೊಂಡು ಹೋಗುವಾಗ ಪ್ರಧಾನ ಯಾವುದೋ, ಜ್ಞಾನ ಪ್ರಧಾನ ಆದಾಗ ಅದು ಜ್ಞಾನ ಯೋಗ, ಕರ್ಮ ಪ್ರಧಾನ ಆದಾಗ ಕರ್ಮಯೋಗ. ಈ ಹಿನ್ನೆಲೆಯಲ್ಲಿ ಸತ್ಯ ಅನ್ನೋದು ಒಂದೇ ರೀತಿ, 100 ರೀತಿಯಲ್ಲಿ ಸತ್ಯ ಆಗುದಿಲ್ಲ. ಆದರೆ ಲೋಕದಲ್ಲಿ ಅವ್ರಿಗೆ ಬೇಕಾದಷ್ಟು ಫಲ ಸಿಗುತ್ತೆ, ಪ್ರಸಿದ್ಧಿ ಸಿಗುತ್ತೆ, ಎದುರುಗಡೆ ಅವನ ತಲೆಯೊಳಗೆ ಏನ್ ಕುಣಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ನಾವು ಅದರಿಂದ ಏನ್ ಅನ್ಕೋತೇವೆ ಅಂದ್ರೆ ಇವ್ರು ಹೇಳುವುದೆಲ್ಲ ಸರಿ. ಹಾಗೆ ಒಂದು ಫಲವನ್ನ ಸಾರಾಸಗಟಾಗಿ ನಾವು ಪಡೆದು ಬಿಟ್ಟೇವೆ ಅನ್ನೋದ್ರಿಂದಾಗಿ ಅದು ಸಿದ್ಧಾಂತ ಕರೆಕ್ಟ್ ಅಂತ ಹೇಳಲಿಕ್ಕೆ ಬರುದಿಲ್ಲ. ಗುರುಗಳು ಅಂತ ಹೇಳಿದ್ರೆ ನಮ್ಗೆ ಯಾರು ನಮ್ಗೆ ಇವತ್ತು ಅವ್ರ ಕೈ ಹೀಗೆ ಅಂದು ಕೊಟ್ರು, ನನಗೆ ಬೇಕಾದ ಸಿಕ್ತು, ಆದ್ರಿಂದಾಗ ಅವರಲ್ಲೇ ನಾನು ಸರ್ವತಾ ಶರಣಾಗ್ತೇನೆ. ನೀವು ತತ್ವ ಏನು ಅಂತ ಕೇಳಿ,
ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂತ ಅನ್ನೋದು ತಾತ್ಕಾಲಿಕ ಫಲ. ತತ್ವ ಏನು ಮುಂದೇನು? ಅದು ಧ್ಯಾನ ಏನು? ನಿಶ್ಚಿತ ತತ್ವದ ಬಗ್ಗೆ ಜ್ಞಾನ. ನೀವು ಹಾಗೂ ಹೇಳ್ಬೋದು, ಹೀಗೂ ಹೇಳ್ಬೋದು, ಇನ್ನೊಂದು ಹೇಳ್ಬೋದು, ಮತ್ತೊಂದು ಹೇಳ್ಬೋದು, ತತ್ವವೇ ಅಲ್ಲ. ತತ್ವ ಅಂದ್ರೆ ಏನ್ ಹೇಳಿ? ಅನಾರೋಪಿತಂ ತತ್ವಂ. ಅದರ ಬಗ್ಗೆ ನಿಶ್ಚಿತವಾದ ಜ್ಞಾನ ಇರಬೇಕು. ನಿಶ್ಚಿತವಾದ ಜ್ಞಾನ ಎಲ್ಲಿ ಬರುತ್ತೋ ಅದು ವಿದ್ಯೆ ಆಗುತ್ತೆ. ಅದಕ್ಕಿಂತ ಕೆಳಭಾಗದಲ್ಲಿ ಅನೇಕ ಫಲಗಳನ್ನು ಕೊಡುವ ಬೇರೆ ಬೇರೆ ವಿದ್ಯೆಗಳಿವೆ. ಆ ಎಲ್ಲಾ ವಿದ್ಯೆಗಳಿಂದಲೂ ಲೋಕದ ದೃಷ್ಟಿಯಲ್ಲಿ ನಮಗೆ ತುಂಬಾ ಉಪಕಾರ ಆಗುತ್ತೆ. ಖಂಡಿತ ಹೌದು. ನಾನು ಆ ವಿದ್ಯೆಯನ್ನ ತಿರಸ್ಕಾರ ಮಾಡಿ ಅದು ಅನರ್ಥಕ್ಕೆ ಕಾರಣ ಅಂತ ಹೇಳ್ತಿಲ್ಲ. ಆದ್ರೆ ಶಾಶ್ವತವಾದ ಸತ್ಯ ಅಂತ ಒಂದಿದೆ, ಶಾಶ್ವತವಾದ ಸುಖ ಅಂತ ಒಂದಿದೆ. ತಾತ್ಕಾಲಿಕವಾದ ಲೋಕದ ಪ್ರಯಾಣ, ಬೇರೆ ಬೇರೆ ಲೋಕಗಳಲ್ಲಿ ದೀರ್ಘಕಾಲ ಎಷ್ಟು ಕೋಟಿ ಕೋಟಿ ವರ್ಷ ಬದುಕುವ, ಬೇರೆ ಬೇರೆ ಲೋಕಗಳ ಫಲವನ್ನ ಸುಖವನ್ನ ಅನುಭವಿಸುವಂತಹದ್ದನ್ನ ಶಾಸ್ತ್ರವೇ ಹೇಳುತ್ತೆ. ಅದೆಲ್ಲ ವಿದ್ಯೆಗಳಿಂದಲೇ ಲಭ್ಯ. ಅವಿದ್ಯೆಯಿಂದ ಯಾವತ್ತೂ ಇಂಥ ಸುಖ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕ ವಿಶಂತಿ, ಇದರಲ್ಲಿ ಎಚ್ಚರ ಇರ್ಬೇಕು. ನಾವು ತಪ್ಪುದೆಲ್ಲಿ ಅಂದ್ರೆ, ನಮ್ಗೀಗೊಂದು ಪುಣ್ಯದ ಬಲದಿಂದ ಸಂಸಾರದಲ್ಲಿ ಆಗಿರುವ ಒಂದು ಜಟಾಪಟಿ ಪರಿಹಾರ ಆಗಿ ಯಾವುದೋ ಒಂದು ಲೋಕಕ್ಕೆ ಹೋಗಿ ಕೂತೆವು ಅಂತ ಅನ್ನುವ ಮಾತ್ರಕ್ಕೆ ನಮ್ಗೆ ಬಿಡುಗಡೆ ಆಯಿತು ಅಂತ ಅಂದುಕೊಂಡೆವು ಅಂತಾದ್ರೆ, ಪುಣ್ಯದ ಕ್ರೆಡಿಟ್ ಕಾರ್ಡ್ ಖಾಲಿ ಆದ ತಕ್ಷಣ ಅವರೇ ತಿರುಗಿ ನಿಲ್ಲಪ್ಪ ಅಂತಾರೆ. ನಿಂತ ತಕ್ಷಣ ಒಂದು ಒದಿತಾರೆ, ಆಯ್ತು ಭೂಮಿ ಕಡೆ ತಲೆ ಕೆಳಗಾಗಿ ಬೀಳು ಅಂತ. ಆದ್ರಿಂದ ಯಾರು ಯಯಾತಿಗೆ ಬಿಟ್ಟಿಲ್ಲ. ಬೇರೆಯವರೆಲ್ಲ ಬಿಡಿ, 1000 ವರ್ಷ ಕ್ಷಣವೂ ಹಾಳು ಮಾಡದೆ ಅತ್ಯಂತ ತತ್ವಜ್ಞಾನಿಯಾಗಿ ಕಾಲವನ್ನು ಕಳೆದವನು ಕೂಡ ಒಂದು ಹಂತಕ್ಕೆ ಎಲ್ಲರಿಗಿಂತ ಹೆಚ್ಚು ತಪಸ್ಸು ಮಾಡಿದ್ದು ನಾನು ಅನ್ನುವ ಅಹಂಕಾರ ಪಟ್ಟ ಮರುಕ್ಷಣ ಅವನ ಅಷ್ಟೂ ತಪಸ್ಸು ನಷ್ಟವಾಗಿ ಹೋಯಿತು. ನಾವು ಎಷ್ಟರ್ತಿ ನಾನು 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 ಅಂತಿರ್ತೀವಿ. ತಪಸ್ಸು ಆಗಿದ್ದಕ್ಕಿಂತ ಹೆಚ್ಚು ನಾನು ಅಂತ ಹೇಳಿ ಕಳ್ಕೊಳ್ಳಿಕ್ಕೆ ಬೇಕಾದ ಕ್ರೆಡಿಟ್ ಸಂಪಾದನೆ ಮಾಡಿರ್ತೀವಿ. ಆದದ್ದೆಲ್ಲ ಮೊದಲೇ ಕಳೆದು ಹೋಗ್ತಾ ಇರುತ್ತೆ. ಅಯ್ಯೋ ಇದು ಸಾಲ ಮೊದಲೇ ಕೊಟ್ಟದ್ದು, ಇದು ಸಾಲ ಇದು ಮೊದಲೇ ಕೊಟ್ಟದ್ದು, ಇದು ಸಾಲ ತೀರಾಯ್ತು, ನಾವು ಇನ್ನು ಹೆಚ್ಚಿನದನ್ನು ಗಳಿಸ್ಲಿಕ್ಕೆ ಪುಣ್ಯ ಸಾಧ್ಯ ಇಲ್ಲ ಅನ್ನುವಷ್ಟು ಅಹಮನ್ನ ಪಟ್ಟ ಆಗಿದೆ. ಆದ್ರೆ ಇದೆಲ್ಲ ಪರಿಹಾರ ಆದ್ರೆ ನಾವು ಅವನು ಬೇಕು ಅಂತ ಕೇಳುವಲ್ಲಿಗೆ ಒಂದು ಅರ್ಹತೆಯನ್ನು ಪಡ್ಕೊಳ್ತೇವೆ. ಹಾಗಾಗಿ ಗಡಿಬಿಡಿ ಅಂತ ಯಾಕೆ ಹೇಳಿದ್ದು ಅಂದ್ರೆ ಅದೇ ನಮ್ಮ ಗಡಿಬಿಡಿ ಏನು ಅಂದ್ರೆ, ನನ್ನ ಲೆಕ್ಕನೇ ಚುಕ್ತಾಗಿಲ್ಲ. ಇಲ್ಲಿದ್ದ ಲೆಕ್ಕ ಚುಕ್ತಾಗದೆ ಕೃಷ್ಣನೂ ಕೂಡ ನಮ್ಮನ್ನ ಹತ್ರ ಕರೆಸ್ಕೊಳ್ಳಲ್ಲ. ಇರಪ್ಪ ಸ್ವಲ್ಪ ಇದೆ, ಇನ್ನೂ ಬಾಕಿ ಇದೆ, ಉಂಡು ಬಾ, ಮಾಡಿದ್ದುಣ್ಣೋ ಮಹಾರಾಯ ಅಂತ ಆದ್ಮೇಲೆ ನೀನ್ ಮಾಡಿದ್ದನ್ನು ನಾನು ಹೇಗೆ ಉಣ್ಲಿ, ಉಂಡು ಬಾ ಅಂತ ಕಳಿಸ್ಬಿಡ್ತಾನೆ. ಅದರಿಂದಾಗಿ ಅದು ಸುಲಭದಲ್ಲಿ ಸಿಗುದಿಲ್ಲ ಅನ್ನೋದರ ತಾತ್ಪರ್ಯ ಸಿಗುದೇ ಇಲ್ಲ ಅಂತ ನಮ್ಮನ್ನ ಹಿಂದೆ ಸರಿಸ್ಲಿಕ್ಕಲ್ಲ, ತಾಳ್ಮೆ ಇರಲಿ ಅಂತ ಸಮಾಧಾನ ಪಡಿಸ್ಲಿಕ್ಕಷ್ಟೇ. ನಿಧಾನವಾಗಿ, ನಿಧಾನವೇ ಪ್ರಧಾನ. ರಸ್ತೆಯಲ್ಲೂ, ಜೀವನದ ರಸ್ತೆಯಲ್ಲೂ, ಜೀವನದ ಆಚೆಗಿನ ರಸ್ತೆಯಲ್ಲೂ ಕೂಡ. ನಮ್ಮಲ್ಲಿ ಈ ವಾದ ಒಂಥರ ಸೆಕ್ಯುಲರ್ ವಾದದ ತರ. ಎಲ್ಲಾ ರಸ್ತೆಗಳು ರೋಮಿಗೆ ಹೋಗುತ್ತೆ, ಎಲ್ಲಾ ರಸ್ತೆಗಳು ರೋಮಿಗೆ ಹೋಗುತ್ತೆ ಅನ್ನೋದು ಆ ದೇಶದಲ್ಲಿ ಇದ್ದದ್ದೇ ಪುಟ್ಟದದು. ಅದು ಸೃಷ್ಟಿಯಾದದ್ದೇ ರೋಮಿನಿಂದಲೇ ಹೊರಟ ರಸ್ತೆಗಳು. ಆದ್ರಿಂದಾಗಿ ಅಲ್ಲಿಗೆ ಆಲ್ ರೋಡ್ಸ್ ಲೀಡ್ಸ್ ಟು ರೋಮ್ ಅನ್ನುವ ಮಾತು ಸರಿ ಹೋಗುತ್ತೆ. ಆದ್ರೆ ಇಲ್ಲಿ ನಾವು ಎಲ್ಲರನ್ನೂ ಸಮಾಧಾನ ಪಡಿಸ್ಬೇಕು ಅನ್ನೋ ದೃಷ್ಟಿಯಿಂದ ಈ ದಾರಿಯಿಂದ ಹೋದ್ರೂ ವಿದ್ಯೆ ಸಿಗುತ್ತೆ, ಈ ದಾರಿಯಿಂದ ಹೋದ್ರೂ ಬ್ರಹ್ಮ ಸಿಗ್ತಾನೆ, ಈ ದಾರಿಯಿಂದಲೂ ಹೋದ್ರೆ ಬ್ರಹ್ಮ ಸಿಗ್ತಾನೆ ಅಂತ ಅನ್ನೋದು, ಸಮಾಧಾನ ಸಿಗ್ಬೋದು, ಫಲ ಸಿಗ್ಬೋದು, ಲೋಕಗಳು ಸಿಗ್ಬೋದು, ತೃಪ್ತಿ ಸಿಗ್ಬೋದು, ಆ ಕ್ಷಣದ ಪರಿಹಾರ ಸಿಗಬಹುದು, ಆ ಕ್ಷಣಕ್ಕೆ ಬೇಕಾದಷ್ಟು ದುಡ್ಡು ಸಿಗಬಹುದು, ನಮ್ಮ ವೈಯಕ್ತಿಕ ಲೌಕಿಕವಾದ ಬಯಕೆಗಳು ಈಡೇರಬಹುದು. ಹೊರತು ತಾತ್ವಿಕವಾದ ಶಾಶ್ವತವಾದ ಸತ್ಯದ ಹುಡುಕಾಟಕ್ಕೆ ಅಷ್ಟು ಸುಲಭದ ದಾರಿ ಅಂತ ಅನ್ನೋದು ಎಲ್ಲೂ ಇಟ್ಟಿಲ್ಲ. ಅದ ಲೋಕದಲ್ಲಿ ನೂರಾರು ತರದ ಗಂಟುಗಳಿವೆ. ಅದಿಷ್ಟೇ ಕಾಣುತ್ತೆ, ಬಿಡಿಸಿದ್ರೆ ಗೊತ್ತಾಗುತ್ತೆ. ನಮ್ಮ ಬಾಂಗ್ಲಾದೇಶದ ಬಾರ್ಡರ್ ಇದ್ದಾಗದು ಇಡೀ ಜಗತ್ತಿನಲ್ಲಿ, ಅಂದ್ರೆ ಇಡೀ ನಮ್ಮ ದೇಶದಲ್ಲಿ ಎಲ್ಲದಕ್ಕಿಂತ ಹೆಚ್ಚು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿರುವುದು ನಾವು ಬಾಂಗ್ಲಾದ ಜೊತೆಗೆ. ಆದ್ರೆ ನೀವು ನೋಡುವಾಗ ನೋಡಿ, ಇಷ್ಟೇ ಸಣ್ಣದಿದೆ ಅದು. ಚೀನಾ ಇಷ್ಟುದ್ದ ಕಾಣುತ್ತೆ. ಚೀನಾ ಬರೀ 3,500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಮ್ಮನ್ನ ಅಪ್ಪಿಕೊಂಡಿದೆ. ಅದು 4,800 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದೆ ಬಾಂಗ್ಲಾ. ಅದರ ವ್ಯಾಪ್ತಿಯನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ನೀವು ನೋಡುವಾಗ ಅದಕ್ಕೆ ನಾನು ಹೇಳಿದ್ದು ಗಂಟೆ ಹಾಕಿದ ಹಗ್ಗ ಅಂತ. ಈ ದಾರಿ ಅಂತ ಅನ್ನೋದು ಹಾಗೆ. ನಾವೇನು ಅಂದ್ರೆ ಸರಳ ರೇಖೆ, ನಮ್ ಗ್ರೀನ್ ವಿಚ್ ಲೈನ್ ಮಾತ್ರ ನೆನಪಿದೆ ನಮ್ಮ ತಲೆಯಲ್ಲಿ. ಮೋಕ್ಷಕ್ಕೆ ಎಲ್ಲವೂ ಅಂದ್ರೆ ಉಡಾವಣೆ ಮಾಡಿದ್ರೆ ಎಲ್ಲವೂ ಸರಿ. ಈಗ ಹೀಗೆ ಇಟ್ಕೊಳ್ಳೋಣ, ಎಲ್ಲಾ ದಾರಿಯೂ ಮೋಕ್ಷಕ್ಕೆ ಹೋಗುತ್ತೆ ಅಂತ ಆದ್ರೆ ಇಲ್ಲ, ನಾನು ನನ್ನ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದೇನೆ ಅಷ್ಟೇ. ಎಲ್ಲಾ ದಾರಿಯು ಒಂದೇ ಗುರಿಯನ್ನ ತಲುಪಿಸುವುದಾದ್ರೆ, ಭಾರತದಲ್ಲಿ ರಾಕೆಟ್ ಉಡಾವಣೆ ಮಾಡಿ, ಅಮೆರಿಕಾದಲ್ಲಿ ರಾಕೆಟ್ ಉಡಾವಣೆ ಮಾಡಿ,
ಇನ್ನೊಂದು ಕಡೆ ರಾಕೆಟ್ ಉಡಾವಣೆ ಮಾಡಿ. ಎಲ್ಲ ಉಡಾವಣೆ ಮಾಡಿದ್ದು ಹೋಗುದು ಆಕಾಶಕ್ಕಾದ್ರೂ ಎಲ್ಲ ಒಂದು ಕಡೆ ಹೋಗಿ ಡಿಕ್ಕಿ ಹೊಡೆಯುತ್ತಾ? ಇಲ್ಲ. ಸರಳ ರೇಖೆ ಬೇರೆ, ವಕ್ರ ರೇಖೆ ಬೇರೆ, ಏನಂತಾರೆ ತೆವಳು ರೇಖೆ ಬೇರೆ, ಜಿಗ್ಜಾಕ್ ರೇಖೆ ಬೇರೆ, ಸರ್ಪ ಅಂತ ಕರಿತೇವಲ್ಲ. ಸರ್ಪ ಅಂತ ಕರೀಬೇಕಂದ್ರೆ ಸರ್ಪತಿ, ಹೀಗೆ ಹೋಗುತ್ತೆ ಅಂತ ಸರ್ಪ ಅಂತ ಕರೀರು. ಸರ್ಪ ಅಂದ್ರೆ ನಾಗ ಮಾತ್ರ ಅಲ್ಲ, ನೆಲದಲ್ಲಿ ಓಡಾಡುವಂಥದ್ದು ಎಲ್ಲವೂ ಕೂಡ ಸರ್ಪವೇ. ಎದೆಯನ್ನ ನೆಲಕ್ಕೆ ತಳ್ಳಿಕೊಂಡು ಕಾಲಿಲ್ಲ, ಅದರಿಂದಾಗಿ ಅದೇನಾಗಬೇಕು, ದೇಹ ಈಗ ಬೆಂಡ್ ಆಗುತ್ತೆ. ಬೆಂಡ್ ಆಗಿ ಸ್ಟ್ರೈಟ್ ಆದಾಗ ಒಂದಿಷ್ಟು ಭಾಗಕ್ಕೆ ಮುಂದಕ್ಕೆ ಹೋಗುತ್ತೆ, ಮತ್ತೆ ಬೆಂಡ್ ಆಗುತ್ತೆ, ಮತ್ತೆ ಮುಂದಕ್ಕೆ. ಅಂದ್ರೆ ಎಷ್ಟು ಈ ಒಂದು ಪ್ರಯಾಣ ಅನ್ನೋದರ ಚಿಂತನೆ ದೇಹದಲ್ಲಿಯೇ ಪ್ರಾಣಿಗಳಲ್ಲಿ ಪ್ರಕೃತಿಯಲ್ಲಿ ಪರಮಾತ್ಮ ಸೃಷ್ಟಿ ಮಾಡುವಾಗಲೇ ಇಟ್ಬಿಟ್ಟಿದ್ದಾನೆ. ಅದ್ಯಾವುದು ಹೊಸ ಪ್ರಯಾಣದ ಕ್ರಮ ಅಲ್ಲ, ಹೋಗುವ ಕ್ರಮ ಅಲ್ಲ. ಅದರಿಂದಾಗಿ ನಮ್ಮ ಚಿಂತನೆಗಳಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಬೇಕಾದಷ್ಟು ದಾರಿ ಇದೆ ಅನ್ನೋದು ಸತ್ಯ. ಜ್ಞಾನವನ್ನು ಪಡೀಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಬೇಕು ಅನ್ನೋದು ಕೂಡ ಹೌದು. ಆದರೆ ಎಲ್ಲಾ ತಿಳುವಳಿಕೆಯೂ ಕೂಡ ನಮಗೆ ಸತ್ಯವನ್ನೇ ಮುಟ್ಟಿಸತ್ತೆ ಅಂತ ನಿಶ್ಚಯವಾಗಿ ಹೇಳಿಕ್ಕೆ ಬರುದಿಲ್ಲ. ಆಗ್ಬೋದು. ಮತ್ತು ಒಂದು ಹೇಳಬೇಕಾದ ಸಂಗತಿಯನ್ನು ಅವನಲ್ಲಿ, ಅದಕ್ಕೆ ಹಿಂದೆ ನಿನ್ನೆ ಒಂದು ಮಾತು ಬಂತು, ಯಾವುದೇ ವಿದ್ಯೆಯಲ್ಲಿ ಸಾಗಲಿ ಅವನು ಪ್ರಾಮಾಣಿಕನಾಗಿದ್ರೆ ಅವನನ್ನು ಅದೇ ದಾರಿ ಎಳ್ಕೊಳ್ಳುತ್ತೆ. ನೀನು ನನ್ನ ಹತ್ರ ಬರಬೇಕು ಅಂತ. ಪ್ರಾಮಾಣಿಕತೆ ಇಲ್ಲದೆ ಹೋದ್ರೆ ಸರಿಯಾದ ವಿದ್ಯೆಯಲ್ಲೇ ಅವನು ಮುಳುಗಿದ್ರು ಕೂಡ ಅವನು ಆ ದಾರಿಗೆ ಹೋಗಲ್ಲ. ಅವನದನ್ನು ಕೇವಲ, ಅಲ್ಲಿ ಹಿಂದೆ ನಿನ್ನೆ ಮಾತು ಬಂತಲ್ಲ, ಆ ಲೋಭದಿಂದ ಅವನು ಕೇವಲ ಯಜ್ಞಾಧ್ಯಯನಂ ದಾನಂ ಲೋಭಾದೇತತ್ ಪ್ರವರ್ತತೆ. ಬ್ರಹ್ಮವಿದ್ಯೆಯನ್ನು ಪಡೆದು ಕೂಡ ತನಗೇನು ಲಾಭ ಅಂತ ಹುಡುಕುವುದರಲ್ಲಿ ಆ ವಿದ್ಯೆಯನ್ನು ಬಳಸಿಕೊಳ್ತಾನೆ ಹೊರತು ಅವನು ಖುಷಿ ಪಡುವುದಿಲ್ಲ. ಹಾಗಾಗಿ ತತ್ವಜ್ಞಾನದ ಹಿನ್ನೆಲೆಯನ್ನ ಪಡಿಲಿಕ್ಕೆ ನಮಗೆ ನೂರಾರು ತರದ ತಡೆಗಳು ಬರ್ತವೆ. ಆದರೆ ಆ ಎಲ್ಲ ತಡೆಗಳನ್ನ ಪರಿಹರಿಸಲಿಕ್ಕಿರುವ ದಾರಿ ನಿನ್ನೆ ಹೇಳಿದ್ದು ಒಂದು ಪ್ರಾಮಾಣಿಕತೆ. ಇವತ್ತದನ್ನು ಇನ್ನೊಂಚೂರು ವಿಸ್ತಾರ ಮಾಡಿ ಹೇಳಿದ್ರು, ಬುದ್ಧ್ಯಾಚತೇಷಾಂ ಬ್ರಹ್ಮಚರ್ಯೇಣ ಸಿದ್ಧಾಂ. ಬ್ರಹ್ಮಚರ್ಯ ಇದೇ ಶಬ್ದ. ನಿರಂತರವಾಗಿ ಸತ್ಯದ ಕಡೆಗೆ ನಾನು ಹುಡುಕಾಟ ಮಾಡ್ತೇನೆ. ನನಗೆ ಸತ್ಯ ಬೇಕು, ಅದು ಹೇಗೆ ಇರಲಿ. ನಾನು ಅನ್ಕೊಂಡ ಹಾಗೆ ಇರ್ಲದೇ ಇರಬಹುದು. ನಾಳೆ ನಾನೇ ಅಕಸ್ಮಾತು ನಾನು ತಿಳ್ಕೊಂಡ ತಪ್ಪಾಯಿತು ಅಂತ ನನಗೆ ಅನ್ನಿಸಿದ್ರೆ ನಾನು ತಿದ್ಕೊಳ್ಳಿಕ್ಕೆ ತಯಾರಿರ್ಬೇಕು. ಆ ಪ್ರಾಮಾಣಿಕವಾದ ಚಿಂತನೆ ಇರಬೇಕು. ಆದರೆ ಎಲ್ಲಾ ತರದ ಚಿಂತನೆಗಳಲ್ಲೂ ಸಮಾನತೆಯನ್ನೇ ನಾವು ಹುಡುಕ್ಲಿಕ್ಕೆ ಆಗುದಿಲ್ಲ. ಯಾವುದೋ ಒಂದು ಸತ್ಯ ಆಗಿರುತ್ತೆ. ಸತ್ಯಕ್ಕೆ ಅನೇಕ ಮುಖಗಳಿರ್ಬೋದು, ಆದರೆ ಸತ್ಯದ ಎಲ್ಲಾ ಮುಖಗಳು ಒಂದಕ್ಕಿರುತ್ತೆ ಹೊರತು 10 ಸತ್ಯಗಳಿಗೆ 10 ಮುಖಗಳಿರುವುದಾದ್ರೆ ಅದು ಎಲ್ಲವೂ ಸತ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸತ್ಯ, ಈ ಶಬ್ದದ ಅರ್ಥ ಸತ್ಯ ಅಂದ್ರೆ ಶಾಶ್ವತವಾಗಿ ಉಳಿಯುವ ಮಹಾತತ್ವದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಮಹಾತತ್ವ ಒಂದೇ ಇರ್ಲಿಕ್ಕೆ ಸಾಧ್ಯ, ಉಳಿದದ್ದೆಲ್ಲ ಅದರ ಉಪ ಸಬಾರ್ಡಿನೇಟ್ ಅಂತ. ಸಂಸ್ಕೃತದಲ್ಲಿ ಉಪ ಅನ್ನೋ ಶಬ್ದವನ್ನು ನಾವು ಹಾಗೆ ಬಳಸುವುದಿಲ್ಲ. ಆದರೆ ಲೋಕದ ಬಳಕೆಯ ದೃಷ್ಟಿಯಿಂದ ಹೇಳುವುದಾದ್ರೆ ಅನೇಕ ತತ್ವಗಳಿವೆ, ಅನೇಕ ಸತ್ಯಗಳಿವೆ, ಮಹಾಸತ್ಯ ಒಂದೇ ಅನ್ನೋದು ಅವನಿಗೆ ಅರ್ಥ ಆಗಬೇಕು. ಯಾಂ ಪ್ರಾಪ್ಯೈನಂ ಮರ್ತ್ಯಲೋಕಂ ತ್ಯಜಂತಿ, ಅದನ್ನು ಪಡೆದಾಗಲೇ ಅವನು ಈ ಮರ್ತ್ಯಲೋಕದ ಬಗ್ಗೆ ಒಂದು ಬಿಡುಗಡೆಯ ಭಾವ ಹೊಂದುತ್ತಾನೆ. ನಾನು ನಿನ್ನೆ ಹೇಳಿದೆ, ನಿಲ್ಲುವುದು ಅಂತ ಬಂದಾಗ ಒಂದು ಕಾಲಲ್ಲಿ ನಿಲ್ಲುವುದು, ಹಿಮ್ಮಡಿಯನ್ನು ಎತ್ತಿ ನಿಲ್ಲುವುದು, ಹೆಬ್ಬೆರಳಿನ ತುದಿಯಲ್ಲಿ ನಿಲ್ಲುವುದು, ಇದೆಲ್ಲದರ ತಾತ್ಪರ್ಯ ಏನು ಅಂದ್ರೆ ನಾನು ಭೂಮಿಯ ಮೇಲಿನ ಮೋಹವನ್ನು ಕಳಚಿಕೊಳ್ತಾ ಇದ್ದೇನೆ ಅಂತ. ಆ ಕಳಚಿಕೊಳ್ಳುವ ಸ್ಥಿತಿ ಅವನಿಗೆ ಗಾಢವಾಗಿ ಕಾಡಿದಾಗ ಮಾತ್ರ ಮರ್ತ್ಯಲೋಕವನ್ನ ತ್ಯಜಂತಿ. ಈ ಅಂದ್ರೆ ಮೇಲಿನ ತತ್ವದ ಸೆಳೆತ ಜೋರಾದಾಗ ಈ ಸೆಳೆತ ಸಹಜವಾಗಿಯೇ ಕಮ್ಮಿ ಆಗ್ತಾ ಹೋಗುತ್ತೆ. ಅದೇ ವೈರಾಗ್ಯ. ಆತ್ಮಾರ್ಥೆ ಪೃಥಿವೀಂ ತ್ಯಜೇತ್ ಅಂತ ಹೇಳಿದ ಹಿಂದೆ ವಿದುರ. ಭಗವಂತನ ಪ್ರೀತಿಗಾಗಿ ನಾನು ಏನ್ ಬೇಕಾದ್ರೂ ಬಿಡುತ್ತೇನೆ ಅಂತ ಅನ್ನೋ ಸ್ಥಿತಿಗೆ ಒಬ್ಬ ತಲುಪಿದ್ದಾನೆ ಅಂದ್ರೆ ಅವನಲ್ಲಿ ವೈರಾಗ್ಯ ಇದೆ. ಅದು ಆಗುದಿಲ್ಲ ಅಂತ ಸ್ವಲ್ಪ ಏನಾದ್ರೂ ಒಂಚೂರು ಪ್ರಶ್ನೆ ಬಂದ ತಕ್ಷಣ ನಿನಗೆ ದೇವರನ್ನ ನಿಶ್ಚಿತವಾಗಿ ಪಡೆಯುವ ಒಂದು ಅವಕಾಶ ಇದೆ, ಇದೆಲ್ಲ ಬಿಡ್ತೀಯ ಅಂದ್ರೆ ನಾಳೆ ಬರ್ಲಿಕ್ಕೆ ಹೇಳಿ, ನಾನು ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಆಗ್ಲೇ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೇನೆ, ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಅನ್ನೋ ಸ್ಥಿತಿಯಲ್ಲಿ ಅವನಿದ್ದಾನೆ ಅಂದ್ರೆ ಅವನಿಗೆ ಅದು ಇನ್ನು ಇದರ ಮೋಹ ಇನ್ನು ಬಿಟ್ಟಿಲ್ಲ ಅಂತ ಅರ್ಥ. ಅವನು ಬೇಕಾದ್ರೆ ಆಕಾಶಕ್ಕೆ ಹಾರಬಹುದು, ಭೂಮಿಯನ್ನೇ ಬಿಟ್ಟ 2 ಕ್ಷಣಗಳನ್ನ ತೋರ್ಬಹುದು. ಆದ್ರೆ ಭೂಮಿಯನ್ನ ಅವನ ಮನಸ್ಸು ಬಿಟ್ಟಿಲ್ಲ. ದೇಹ ಬಿಡುದಲ್ಲ, ಮನಸ್ಸು ಬಿಡಬೇಕು. ದೇಹ ಬಿಟ್ಟಾಗಲಾದ್ರೂ ಆಯ್ತಲ್ವಾ ಅಂದ್ರೆ, ದೇಹ ಬಿಟ್ಟಿದ್ರು ಸಾಯುವಾಗ ತನ್ನ ಭೂಮಿಯನ್ನು ಯೋಚನೆ ಮಾಡಿಕೊಂಡೇ ಸಾಯ್ತಾನೆ, ತನ್ನ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡಿಕೊಂಡೇ ಸಾಯ್ತಾನೆ,
ತಾನು ಇನ್ನೂ ಎಷ್ಟೆಷ್ಟೋ ಕೆಲಸ ಮಾಡಬೇಕಿತ್ತು ಅಂತ ಸಂಕಲ್ಪ ಎಲ್ಲ ಪಟ್ಟಿ ಇತ್ತು, ಅದೆಲ್ಲ ಆಗ್ಲೇ ಇಲ್ಲ ಅಂತ ಅನ್ಕೊಂಡೇ ಸಾಯ್ತಾನೆ. ಅದಕ್ಕೋಸ್ಕರ ಮತ್ತೊಮ್ಮೆ ಹುಟ್ಟಿ ಬರ್ತಾನೆ. ಕೆಲವೊಮ್ಮೆ ವ್ಯಥೆಯಿಂದ ಹಾಗನ್ಸುದಿದೆ, ಇದೆಲ್ಲ ಬೇಡವೇ ಬೇಡ ಅಂತ. ಆದ್ರೆ ಬೇಡ ಅನ್ಸುದು ಆ ವ್ಯಥೆ ಅಷ್ಟೇ ಹೊರತು ಯಾವುದು ಸುಖ ಕಾರಣ ಅದನ್ನು ಬಿಡಬೇಕು ಅಂತ ಮನಸ್ಸು ಬರಲ್ಲ. ಎಲ್ಲ ಬಿಡಬೇಕು, ಆದ್ರೆ ಎಲ್ಲ ಬಿಡುದು ಅಂತ ಅನ್ಸಲ್ಲ. ತನಗೆ ಯಾವ್ದ್ರಿಂದ ತೊಂದರೆ ಆಯ್ತೋ ಅದನ್ನ ಮಾತ್ರ ಬಿಡುದು ಅಂತ ಯೋಚನೆ ಬರುತ್ತೆ. ಹಾಗಲ್ಲದೆ ಯಾವಾಗ ಈ ಬ್ರಹ್ಮವಿದ್ಯೆಯನ್ನ ಪಡೆದು ಎಲ್ಲದಕ್ಕಿಂತಲೂ ಮಿಗಿಲಾದ ತತ್ವದ ಕಡೆಗೆ ಅವನು ಯಾವಾಗ ಹೊರಡ್ತಾನೋ ಆವಾಗ ಆ ಮರ್ತ್ಯಲೋಕವನ್ನ ಬಿಡುವುದಾಗತ್ತೆ. ಯಾಂವೈ ವಿದ್ಯಾ ಗುರುಬುದ್ಧೈವ ವೃದ್ಧೇಶು ನಿತ್ಯ. ಆ ವಿದ್ಯೆಯಲ್ಲಿದೆ. ಸರಿ, ಆ ವಿದ್ಯೆ ಪಡ್ಕೊಳ್ಬೇಕು, ಬ್ರಹ್ಮಚಾರ್ಯದಿಂದ ಸಿಗುತ್ತೆ, ಹಾಗೆ ಹೀಗೆ ಅಂತ ತುಂಬಾ ಹೇಳಿದ್ರು. ಆ ವಿದ್ಯೆಯಲ್ಲಿದೆ. ಗುರುವೃದ್ಧೇಶು, ಅನುಭವದಿಂದ ಜ್ಞಾನ ವೃದ್ಧರಾದವರು ಯಾರಿದ್ದಾರೋ ಅವರಲ್ಲಿ ನಿತ್ಯ, ಅದು ಯಾವಾಗ್ಲೂ ಇರುತ್ತೆ. ಅವರಿಂದಲೇನೆ ಅದು ಪಡ್ಕೊಳ್ಬೇಕು ಹೊರತು ಪುಸ್ತಕದಿಂದ ಸಿಗಲ್ಲ. ಪುಸ್ತಕದಿಂದ ಪ್ರಿಂಟ್ ಆದ ಲೈನ್ ಸಿಗುತ್ತೆ, ಲೈನಿನಿಂದ ಯಾವತ್ತೂ ಕೂಡ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆ ವಿದ್ಯೆ ಗುರುವೃದ್ಧೇಶು, ಹಿರಿಯರ ಸಹವಾಸದಿಂದ, ಒಡನಾಟದಿಂದ, ಸೇವೆಯಿಂದಲೇ ಬರುವಂಥದ್ದು. ಧೃತರಾಷ್ಟ್ರ ಮತ್ತೆ ಪ್ರಶ್ನೆ ಕೇಳ್ತಾನೆ, ಬ್ರಹ್ಮಚರ್ಯೇಣ ಯಾ ವಿದ್ಯಾ ಶಕ್ಯ ವೇದಿತು ಮಂಜಸ ತತ್ಕಥಂ ಬ್ರಹ್ಮಚರ್ಯಂ ಸ್ಯಾತ್ ತದ್ಬ್ರಹ್ಮನ್ ಏತದ್ಬ್ರಹ್ಮನ್ ಬ್ರವೀಹಿಮೇ. ನನಗಿದನ್ನು ಬಿಡಿಸಿ ಹೇಳಿದಿ. ಬ್ರಹ್ಮಚರ್ಯದಿಂದ ಆಯಿತು ಅಂದ್ರೆ, ಬ್ರಹ್ಮಚರ್ಯ ಅಂದ್ರೆ ಗುರುಗಳ ಜೊತೆಗಿನ ಒಡನಾಟ ಅನ್ನೋದು ಒಂದು ಅರ್ಥ. ಆ ಅರ್ಥದಲ್ಲಿ ಅವನು ಬಿಡಿಸಿ ಹೇಳಿದ. ನಂಗೆ ಅದನ್ನು ತಿಳ್ಕೊಳ್ಬೇಕು, ಆ ಬ್ರಹ್ಮಚರ್ಯದ ದಾರಿ ಏನು ಅನ್ನೋದನ್ನ ನಾನು ತಿಳ್ಕೊಳ್ಬೇಕು. ಸನತ್ ಸುಜಾತರು ಮತ್ತೆ ಹೇಳ್ತಾರೆ, ಆಚಾರ್ಯ ಯೋನಿಂ ಇಹ ಯೇ ಪ್ರವಿಶ್ಯ ಭೂತ್ವಾ ಗರ್ಭೆ ಬ್ರಹ್ಮಚರ್ಯಂ ಚರಂತಿ ಇಹೈವತೆ ಶಾಸ್ತ್ರಕರಾ ಭವಂತಿ ಪ್ರಹಾಯ ದೇಹಂ ಪರಮಂ ಯಾಂತಿ ಯೋಗಂ. ಆಚಾರ್ಯ ಯೋನಿಂ ಇಹ ಯೇ ಪ್ರವಿಶ್ಯ, ಆಚಾರ್ಯರ ವಾಸದ ಸ್ಥಳವನ್ನ ಯಾರು ಹೊಂದಿ, ಭೂತ್ವಾ ಗರ್ಭೆ, ಅವರನ್ನೇ ಅಂದ್ರೆ ಗರ್ಭ ಅನ್ನೋದು ಒಂದು ತಾಯಿಯ ಲಕ್ಷಣ. ಗರ್ಭದಲ್ಲಿ ನೆಲೆಸುವುದು ಅಂದ್ರೆ ಗುರುಗಳಲ್ಲಿ ಅವರೇ ನನ್ನನ್ನ ಪೋಷಿಸಿ ಬೆಳೆಸುವವರು ಅನ್ನುವ ಅರ್ಥದಲ್ಲಿ ಅವರಿಗೆ ಪೂರ್ತಿಯಾಗಿ ತನ್ನನ್ನು ಒಪ್ಪಿಸಿಕೊಳ್ಳುವುದು. ಸರ್ವಾತ್ಮನ ಅವರ ಕೂಸು ನಾನು ಅನ್ನುವ ಹಾಗೆ ಗರ್ಭೆ ಭೂತ್ವ ಬ್ರಹ್ಮಚರ್ಯಂ ಚರಂತಿ, ಪರಿಸರ ಅಂತ ಅರ್ಥ. ಶಬ್ದವನ್ನ ಆ ಬಳಸಿದರದ್ದು ಒಂದು ಧ್ವನಿ ಇದೆ. ಮುಂದೆ ಆ ಮಾತು ಇನ್ನೂ ಸ್ಪಷ್ಟ ಆಗುತ್ತೆ, ಈಗ ಅದು ಅಸ್ಪಷ್ಟ ಅಂತ ಕಾಣಬಹುದು. ಆಚಾರ್ಯರೇ, ಗುರುಗಳೇ ನನಗೆ ಸರ್ವಸ್ವ ಅನ್ನುವ ಅರ್ಥದಲ್ಲಿ ಗರ್ಭ ಅನ್ನುವ ಶಬ್ದ. ಅವರ ವಾಸಸ್ಥಾನದಲ್ಲಿ ಅಥವಾ ಅವರು ಇರುವ ಜಾಗದಲ್ಲಿ ಇದ್ದು ಅವರ ಸೇವೆಯನ್ನು ಮಾಡಿಕೊಂಡು, ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರಣ, ಜ್ಞಾನವನ್ನು ಕೊಡುವವರ ನೆಲೆಯಲ್ಲಿ ಅವರ ಸೇವೆ. ಇಹೈವತೇಶ, ಅಂಥವರು ಮಾತ್ರ ಶಾಸ್ತ್ರಕರಾಹ ಭವಂತಿ. ಅಂದ್ರೆ ಮುಂದಿನ ಪೀಳಿಗೆಗೆ ತಾನು ಗುರುಗಳಿಂದ ತಿಳಿದ ಸಂಗತಿಯನ್ನ ಹೇಳುವುದು ಅಥವಾ ಅದನ್ನ ಲೋಕಕ್ಕೆ ಶಾಸ್ತ್ರ ರೂಪದಲ್ಲಿ ಕೊಡುವುದು. ಶಾಸ್ತ್ರ ಅಂದ್ರೆ ಏನ್ ಹೇಳಿ, ಸರಿಯಾದ ಚೌಕಟ್ಟಿನಲ್ಲಿ ವಿಷಯಗಳನ್ನು ನಿರೂಪಣೆ ಮಾಡುವ ಶಕ್ತಿ. ಕೆಲವೊಮ್ಮೆ ಚೆನ್ನಾಗಿ ಗೊತ್ತಿರುತ್ತೆ ಆದ್ರೆ ಹೇಳಲಿಕ್ಕೆ ಬರಲ್ಲ. ಕೆಲವರು ಚೆನ್ನಾಗಿ ಹೇಳ್ತಾರೆ, ಏನೇನೋ ಹೇಳ್ತಾರೆ, ದೊಡ್ಡ ಸಮಸ್ಯೆ. ಕೆಲವರು ಮಾತಾಡೋದು ಕೇಳಿದಾಗ ಅವರಷ್ಟು ದೊಡ್ಡ ತತ್ವಜ್ಞಾನಿಗಳೇ ಲೋಕದಲ್ಲಿ ಇಲ್ಲ ಅನ್ಸುತ್ತೆ. ಅವರೊಬ್ಬರೇ ಸಾಕು ನಮ್ಗೆ ಜೀವನದಲ್ಲಿ ಬೇಕಾದಷ್ಟಾಯ್ತು ಅಂತ ಅನಿಸ್ತಾ ಇರುತ್ತೆ, ಆದ್ರೆ ಕ್ಲಾರಿಟಿನೇ ಇರಲ್ಲ. ಒಂದ್ಸರ್ತಿ ಬುದ್ಧ ಅಂತಾರೆ, ಒಂದ್ಸರ್ತಿ ಜೆನ್ ಅಂತಾರೆ, ಇನ್ನೊಂದ್ಸರ್ತಿ ಮತ್ತೊಂದಂತಾರೆ. ಅವ್ರ ಮಾತಿನಲ್ಲಿ ಎಲ್ಲವೂ ಬರುತ್ತೆ. ಕೊನೆಗೆ ನೀವು ಯಾವುದು ನನಗೆ ಸೇರಬೇಕಾದ ಗುರಿ ಯಾವುದು ಕೇಳಿ, ಡೋಂಟ್ ನೋ. ಅದು ನಿಮ್ಮನ್ನ ಬ್ರಹ್ಮ ಅಂದ್ರೆ ಅದೇ, ಏನೂ ತಿಳಿಯದಂತಾಗುವುದೇ ಬ್ರಹ್ಮ ಅಂದ್ಬಿಡ್ತಾರೆ ಕೊನೆಗೆ. ಹಾಗಾದ್ರೆ ನಾವು ಇಷ್ಟು ಪ್ರಯತ್ನ ಯಾಕೆ ಪಡಬೇಕು? ತಿಳುವಳಿಕೆ ಬೇಕು. ಎಲ್ಲ ತಿಳಿಲಿಕ್ಕಾಗುದಿಲ್ಲ ಅನ್ನೋದು ಕೊನೆಗೂ ಸತ್ಯವೇ. ಆದ್ರೆ ಏನ್ ತಿಳಿದಿದ್ದೇವೋ ಅಷ್ಟರ ಬಗ್ಗೆ ಕ್ಲಾರಿಟಿ ಇರಬೇಕು ಅನ್ನೋದು ಅಷ್ಟೇ ಸತ್ಯ. ಅದನ್ನ ಸಮಗ್ರವಾಗಿ ತಿಳಿಲಿಕ್ಕಾಗುದಿಲ್ಲ. ಆದ್ರೆ ಅದರ ಬಗ್ಗೆ ಅಂತ ನಾನು ಏನ್ ಸ್ವಲ್ಪ ತಿಳ್ಕೊಂಡೆ ಅದಷ್ಟು ಕ್ಲಾರಿಟಿ ಇರಬೇಕು. ಆ ಅಂಶದಲ್ಲಿ ನನಗೆ ಪರಿಪೂರ್ಣವಾದ, ನನಗೆ ಬೇಕಾದ್ದು, ನನ್ನ ಬೊಗಸೆಯಲ್ಲಿ ಎಷ್ಟು ಹಿಡಿಯುತ್ತೋ ಅದರ ಬಗ್ಗೆ ನಂಗೆ ಗೊತ್ತಿರ್ಬೇಕು. ಇದಕ್ಕಿಂತ ಆಚೆ ಇನ್ನೂ ಸಮುದ್ರ ಇದೆ, ಅದೆಲ್ಲ ತಿಳ್ಕೊಳ್ತೇನೆ ಅಂತ ಹೇಳಿಕ್ಕಾಗುದು. ಆದ್ರೆ ನನ್ನ ಬೊಗಸೆಯಲ್ಲಿ ಇರುವ ಅಷ್ಟು ನೀರು ಸಮುದ್ರದ್ದೇ ಅಂತ ಕನ್ಫರ್ಮೇಶನ್ ಇರಬೇಕು. ನಾನು ಪಡಿಲಿಕ್ಕೆ ಏನ್ ಬಂದು ಇದಿಷ್ಟು ಮದ್ದೆ, ಯಾವುದೋ ನೀರು ತಗೊಂಡು ಬಂದು ಆಮೇಲೆ ಇದನ್ನು ತಗೊಂಡು ಹೋದ್ರೆ ಅದು ಮದ್ದೆ ಅಲ್ಲ ಅಂತ ಕಳಿಸುವಂತ ಆಗ್ಬಾರ್ದು. ನಾನು ಪಡೆದಷ್ಟು ಸಂಗತಿಯ ಬಗ್ಗೆ ನನಗೆ ತತ್ವಜ್ಞಾನ ಇರಬೇಕು. ಧ್ಯಾನಂ ನಿಷ್ಠಿತ ತತ್ವಸ್ಯ, ಅದರ ಬಗ್ಗೆ ನಿಶ್ಚಯ ಜ್ಞಾನ ಇರಬೇಕು. ಅದು ಹೇಗಿದೆ, ಅದು ನನ್ನನ್ನು ರಕ್ಷಿಸಬಲ್ಲುದ್ದೇ, ಅದು ನನ್ನನ್ನು ಕಾಪಾಡಬಲ್ಲದ್ದ, ಅಥವಾ ಅದು ಯಾವತ್ತೂ ಕೂಡ ಯಾವುದೇ ರೀತಿಯಾದ ದುಸ್ಥಿತಿಗೆ ಸಿಕ್ಕಿ ಬೀಳುವುದಿಲ್ವಾ, ಅದಕ್ಕೆ ಮಾಯೆಯ ಯಾವುದೇ ತೊಡಕು ಇಲ್ವಾ, ಅದು ಯಾವತ್ತಾದ್ರೂ ಭೂಮಿಗೆ ಬಂದಾಗ ನಮ್ಮಂತೆ ಅದು ಕೂಡ ಒದ್ದಾಡುತ್ತಾ, ನಮ್ಮ ಹಾಗೆ ಸುಖ ದುಃಖಗಳು ಅದಕ್ಕೂ ಇದೆಯಾ, ಇದೆಲ್ಲವನ್ನು ಮೀರಿ ನಿಂತದ್ದ, ಇದು ಯಾವತ್ತೋ ಹಿಂದೆ ಒಂದು ದಿವಸ ಇದಕ್ಕೇನಾದ್ರೂ ಎಡವಟ್ಟಾಗಿತ್ತಾ,
ಅಥವಾ ಮುಂದೆ ಯಾವತ್ತೋ ಒಂದು ದಿವಸ ಇದನ್ನು ಮೀರಿ ಇನ್ನೊಂದು ತತ್ವ ಬಂದು ಅದನ್ನು ನಾಳೆ ಅದನ್ನು ನಜ್ಜುಗುಜ್ಜು ಮಾಡಿ ನನ್ನನ್ನೇ ನಾಳೆ ಆ ಸೀಟಿನಿಂದ ತೆಗೆದು ಹೊರಗೆ ಹಾಕುವ ಸ್ಥಿತಿ ಬರುತ್ತಾ? ನಚಿಕೇತನ ಅದನ್ನೇ ಹೇಳಿದ್ದಲ್ವಾ. ಯಮ ಹೇಳ್ತಾನೆ ನಿನ್ಗೆ ಏನ್ ಬೇಕೋ ಎಲ್ಲ ಕೊಡ್ತೇನೆ ಅಂತ. ಅಲ್ಲ, ನಿನ್ ಸೀಟೇ ಗಟ್ಟಿ ಇಲ್ಲ, ನನಗೇನ್ ಕೊಡ್ತೀನಿ ಅಂತಾನು. ಈ ಸರ್ತಿ ಬಂದ ಆಯೋಜಕರು ನಿಮ್ಮನ್ನ ಇಷ್ಟು ವರ್ಷಗಳ ಕಾಲ ಇಷ್ಟು ಸಂಪತ್ತಿನಿಂದ ನಿಮ್ಗೆ ಸಂಪತ್ತನ್ನು ಒದಗಿಸಿದ್ದಾರೆ ಅಂತ ನೀನು ಅಫಿಡವಿಟ್ ಬರೆದು ಕೊಟ್ಟು ಹೋಗ್ತಿ. ಆದ್ರೆ ನೆಕ್ಸ್ಟ್ ಇನ್ನೊಬ್ಬ ಬಂದವ ಯಮ, ನನ್ನ ಕಾಲದಲ್ಲಿ ಇದೆಲ್ಲ ನಡೆಯುವುದಿಲ್ಲ, ನಮ್ಮ ಸರ್ಕಾರದಲ್ಲಿ ಬೇರೆನೇ ವ್ಯವಸ್ಥೆ, ಅದನ್ನಾಗಿ ಹಿಂದಿನ ಯೋಜನೆಗಳನ್ನ ಕತ್ತರಿಸಿ ಅದು ನೀವು ಕೃಷಿಕರಾಗಿರ್ಲಿ, ವಿದ್ಯಾರ್ಥಿಗಳಾಗಿರ್ಲಿ, ರೋಗಿಗಳಾಗಿರ್ಲಿ, ನಿಮ್ಗೆ ಯಾವ್ದು ಕೊಡುದಿದ್ರು ನಾವು ಕೊಡಲ್ಲ, ನಾವೇನ್ ಕೊಡ್ತೀವೋ ಅದನ್ನು ತಗೊಳ್ಬೇಕು, ಯಾರಿಗೆ ಕೊಡ್ತೀವೋ ಅವರು ತಗೋಬೇಕು. ನಮ್ದೊಂದು ಯೋಚನೆ ಇದೆ, ನಮ್ದು ಸಮಾಜವಾದದ ಯೋಚನೆಯೇ ಬೇರೆ ಇದೆ. ಅದರಿಂದಾಗಿ ನಾವು ಕೊಡುವುದೇ ಬೇರೆ ಅಂತ ಯಮ ನೆಕ್ಸ್ಟ್ ಸರ್ತಿ ಬಂದವನು ಅದನ್ನು ಕಿತ್ತಾಕಿದ ಅಂದ್ರೆ ನಾನು ಯಾರ ಹತ್ರ ಹೋಗಿ ಕೇಳಿ? ನನಗೆ ಈ ತತ್ಕಾಲದಲ್ಲಿ ಸಿಗುವ ಸುಖಗಳು ಬೇಡ, ಸಿದ್ಧಿಗಳು ಬೇಡ, ಯೋಗಗಳು ಬೇಡ, ವಿದ್ಯೆಗಳು ಬೇಡ, ಸುಖಗಳು ಬೇಡ. ನನಗೆ ಸರ್ವಕಾಲದಲ್ಲೂ ಒಂದೇ ರೀತಿಯ ಆಗಿ ಇರುವ ಸಾರ್ವಕಾಲಿಕ ಸತ್ಯ, ಸಾರ್ವದೈಶಿಕ ಸತ್ಯ, ಸಾರ್ವ ಚಿಂತನೆಗೆ ಒಳಪಡುವಂತಹ ಸತ್ಯವನ್ನು ನಾನು ತಿಳ್ಕೊಳ್ಬೇಕು, ನನಗೆ ಅದನ್ನೇ ಹೇಳು ಅಂತ ಹಠ ಮಾಡ್ತಾನೆ. ಅವಾಗ ತುಂಬಾ ಖುಷಿಯಾಗುತ್ತೆ ಯಮನಿಗೆ. ಇವನು ಜಾಣ. ಎಲ್ಲರೂ ಈ ಮಧ್ಯದಲ್ಲೇ ಜಾರಿ ಬೀಳ್ತಾ ಇರ್ತಾರೆ. ಅದಕ್ಕಿಂತ ಮೇಲೆ ಒಂದು ತತ್ವ ಇದೆ ಅನ್ನೋ ವಿಷಯದಲ್ಲಿ ತಲೆಗೆ ಹೋಗುದಿಲ್ಲ. ನಮ್ಗೆ ಈಗೇನು ಯಾವ್ದು ಸಿಗುತ್ತೋ ಶೀಘ್ರ ಫಲಕಾರಿಯಾದ ಅನೇಕ ದೇವತಾ ಶಕ್ತಿಗಳಿವೆ. ಅದೆಲ್ಲ ವಿದ್ಯೆಯ ಹೆಸರಿನಲ್ಲಿ ನಮಗೆ ಬೇಕಾದಷ್ಟು ಸಿದ್ಧಿಗಳನ್ನು ಕೊಡ್ತಾ ಇರುತ್ತೆ. ಅದೇ ಸಾಕು ಅಂತ ಲೋಕದಲ್ಲಿ ಜಾರಿ ಬೀಳುವ ಪ್ರಸಂಗಗಳು ಹೇಗೆ ಇರುತ್ತೋ ಹಾಗೇ ಇಲ್ಲೂ ಕೂಡ ಅದನ್ನೇ ಎತ್ತಿ ಗುರು ತೋರಿಸಿದ್ರೆ ಮಾತ್ರ ಗೊತ್ತಾಗುತ್ತೆ. ಇಲ್ಲಾಂದ್ರೆ ಲೋಕದಲ್ಲಿ ಬೇಕಾದಷ್ಟು ಗುರುಗಳು ಗುರಿ ಇಲ್ಲದೆ ಬಿಟ್ಟ ಬಾಣದಂತೆ ಹೋಗುವ ದಾರಿ ಹೋಗರು ನಮ್ಮನ್ನೆಲ್ಲ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ. ಒಂದಿಷ್ಟು 4 ಜಾಗಗಳನ್ನು ತೋರಿಸಿ ಇದೇ ಮೋಕ್ಷ, ಇದೇ ದಾರಿ, ಇದೇ ಗುರಿ ಅಂತ ಇಲ್ಲಿಗೆ ನಿಲ್ಲಿಸಿ ಬಿಡ್ತಾರೆ. ಕ್ಷೇತ್ರಕ್ಕೆ ಹೋಗು ತಪ್ಪು ಅಂತ ಹೇಳಿದ್ದಲ್ಲ, ಕ್ಷೇತ್ರಕ್ಕೆ ಹೋಗ್ಬೇಕು. ಕ್ಷೇತ್ರಕ್ಕೆ ಹೋದಾಗ ಅಲ್ಲಿಯ ಮಹಿಮೆಯಿಂದ ಪರಮಾತ್ಮನ ಸೃಷ್ಟಿಯ ವೈಚಿತ್ರವನ್ನು ಇನ್ನಷ್ಟು ಹೆಚ್ಚು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಅಲ್ಲಿಗೆ ಕೊನೆ ಅಲ್ಲ ಅಂತ. ಅದು ಮತ್ತೆ ವಾಪಸ್ ಎಲ್ಲಿಗೆ ಬರ್ಬೇಕು ಹೇಳಿ? ಒಳಗೆ ಬರ್ಬೇಕು. ಎಷ್ಟು ನೋಡ್ತೀವೋ, ಎಷ್ಟು ಕೇಳ್ತೀವೋ, ಎಷ್ಟು ಅನುಭವಿಸ್ತೀವೋ, ಎಷ್ಟು ತಿರುಗ್ತೀವೋ ಅದೆಲ್ಲ ಸೇರಿ ಮತ್ತೆ ಇರುವುದು ನನ್ನೊಳಗೆ ಇಲ್ಲದೆ ಇರುವುದನ್ನ ಎಲ್ಲಿ ಹುಡುಕಿದ್ರು ಇಲ್ಲಾಂದ್ರೆ ಅದಿದ್ದೇ ಇದೆ. ನಮ್ಗದು ಕಾಣದೆ ಎಲ್ಲಿ ಹುಡುಕಿದ್ರು ಅದು ಸಿಗುದೇ ಇಲ್ಲ. ಯಾಕೆಂದ್ರೆ ಅದು ಪರಾಂಚಿಕಾನಿ ವ್ಯತರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ಅಂತರಾತ್ಮನ್. ಹೊರಗಿನ ಕಣ್ಣುಗಳಿಗೆ, ಹೊರಗಿನ ಹುಡುಕಾಟಕ್ಕೆ ಅದು ಎಲ್ಲೂ ದಕ್ಕುವಂತಹದ್ದಲ್ಲ. ಒಳಗೆ ದಕ್ಕಿದರೆ ಅದು ದಕ್ಕಿತು ಅಂತ ಅರ್ಥ. ಆ ಹಿನ್ನೆಲೆಗೆ ದಾರಿಗೆ ಕರ್ಕೊಂಡು ಹೋಗ್ಬೇಕಾದವನು ಯಾರು? ಶಾಸ್ತ್ರಕರನಾಗಿ ಗುರು ಉಪದೇಶ ಮಾಡಿದ್ರಿಂದಾಗಿ ಅವನಿಗೊಂದು ನಿಖರವಾದ ತಿಳುವಳಿಕೆ ಬರುತ್ತೆ. ಇಷ್ಟೇ. ನೀವು ಏನ್ ಕೇಳಿದ್ರು ಅದು ಗೊತ್ತಿಲ್ಲ ಅಥವಾ ಅದರ ಆಚೆಗೆ ನಿಮ್ಗೆ ಇವತ್ತು ಅರ್ಥ ಆಗಲ್ಲ, ನಾಳೆನೂ ಅರ್ಥ ಆಗಲ್ಲ, ನಾಳ್ದು ಅರ್ಥ ಆಗಲ್ಲ, ಅದು ನೀವಾದಾಗ ಗೊತ್ತಾಗುತ್ತೆ ಅಂತಂದ್ರೆ ನಮ್ಗೆ ಈಗ ನಿಶ್ಚಯ ಆಗ್ಲಿಲ್ಲ. ಧ್ಯಾನಕ್ಕೆ ನಿಶ್ಚಯ ಬೇಕು, ಏನ್ ತಿಳ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ. ಆಗ ದೇಹಂ ಪ್ರಹಾಯ ಪರಮಂ ಯೋಗಂ ಯಾಂತಿ. ಆಗ ಅವನಿಗೆ ದೇಹ ಬಿಡ್ಲಿಕ್ಕೆ ಧೈರ್ಯ ಬರುತ್ತೆ. ಏನು ಹೆಚ್ಚು ಕಮ್ಮಿ ನಮ್ಗೆ ಭಯ ಏನು ಅಂದ್ರೆ ಅದೇನು ಗೊತ್ತಿಲ್ಲ, ಇಲ್ಲಿ ಇರ್ಲಿಕ್ಕಾಗ್ತಿಲ್ಲ, ಒಟ್ಟು ಹೊರಡಬೇಕು ಅಂತ ಅನಿಸಿ ಹೊರಟು ಬಿಟ್ಟಾಯ್ತು. ಆದ್ರೆ ಅಲ್ಲಿ ಈ ಬಸ್ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ, ಕೂತ್ ಬಿಟ್ಟಿದ್ದೀನಿ. ಒಟ್ಟು ಇಲ್ಲಿ ಕಾಟ ಆಗ್ತಾ ಇದೆ, ಮಳೆ ಬರ್ತಾ ಇದೆ ಅಂತ ಹೊರಟಿದ್ದು. ಬಸ್ ಅಲ್ಲಿ ಕನಿಷ್ಠ ಪಕ್ಷ ಫ್ರೀ ಅಲ್ವಾ, ಎಲ್ಲಿಗಾದ್ರೂ ಹೋಗೋಣ ಅಂತ ಫ್ರೀ ಆಯ್ತು, ಬಚಾವಾಯ್ತು. ಆದ್ರೆ ಉಳಿದಂತೆ ಕತೆ ಏನು? ಎಲ್ಲಿಗೆ ಹೋಗುತ್ತೆ? ಅಷ್ಟು ಸಮಯ ವ್ಯರ್ಥ ಆಯ್ತು, ಯೋಚನೆ ಬರಲಿಲ್ಲ, ದಿಕ್ಕೆ ಬದಲಾಯ್ತು ಗೊತ್ತಾಗ್ಲಿಲ್ಲ, ವಾತಾವರಣ ಚೇಂಜ್ ಆಯ್ತು ಅರ್ಥ ಆಗ್ಲಿಲ್ಲ. ಒಟ್ಟು ಹೊರಟದ್ದಂತೂ ಸಾರ್ಥಕ ಆಯ್ತು ಅಷ್ಟೇ. ಅಲ್ಲಿಂದ ಮಳೆಯಿಂದ ತಪ್ಪಿಸಿಕೊಂಡಿದ್ದ. ಆದ್ರೆ ಇನ್ನು ಅಲ್ಲಿ ಹೋದಾಗ ಅಲ್ಲಿ ಇದಕ್ಕಿಂತ ಡಬ್ಬಲ್ ಇರುತ್ತೆ ಸಮಸ್ಯೆ. ಇನ್ನೇನು ವಾಪಸ್ ಬರುವಾಗ ಅವನು ಫ್ರೀ ಇಲ್ಲ ಅಂತ. ಇದು ಹೋಗುದು ಮಾತ್ರ ಫ್ರೀ, ಬರುದು ಫ್ರೀ ಇಲ್ಲ. ಇವ್ರ ಕೈಯಲ್ಲಿ ಏನು ಇಟ್ಕೊಂಡಿಲ್ಲ, ಕೈ ಕಲ್ ತಪ್ತು. ಅಂದ್ರೆ ಹಾಗಾಗತ್ತೆ ಎಷ್ಟೋ ಸರ್ತಿ. ದಾರಿ ಹೋಕರ ಮಾತು ಕೇಳಿಕೊಂಡು ಎಲ್ಲೆಲ್ಲಿಗೂ ತಿರುಗಿದರೆ ಆ ಹಂತಕ್ಕೆ ಯೋಗದ ದಾರಿಯನ್ನ ದೃಢವಾಗಿ ಹಿಡಿಬೇಕು ಅಂತಂದಾಗ ಸರಿಯಾದ ಗುರುವನ್ನ ನಾವು ಸಂಪಾದಿಸಬೇಕು. ಅಸ್ಮಿನ್ ಲೋಕೆ ವೈ ಜಯಂತೀಹ ಕಾಮಾನ್ ಬ್ರಾಹ್ಮೀಂ ಸ್ಥಿತಿಂ ಅನುತಿತಿಕ್ಷಮಾಣಾಃ ತ ಆತ್ಮಾನಂ ನಿರ್ಹರಂತೀಹ ದೇಹಾನ್ ಮುಂಜಾದಿಶೀಕಾಂ ಇವ ಸತ್ವಸಂಸ್ಥಾಃ. ಈ ಲೋಕದಲ್ಲಿ ಆಸೆಗಳನ್ನು ಗೆದ್ದು ಎಲ್ಲದರಲ್ಲೂ ಪರಮಾತ್ಮನನ್ನೇ ಕಾಣುವಂತಹ ಸ್ಥಿತಿಯನ್ನ ಹೊಂದಿ ಎಷ್ಟು ಜೀವನದ ಕಷ್ಟಗಳು ಬಂದಾಗಲೂ ಅನುತಿತಿಕ್ಷಮಾಣಾಃ, ಶಾಸ್ತ್ರವನ್ನು ಅನುಸರಿಸಿ ಇದೂ ಕೂಡ ನನ್ನ ಕರ್ಮದ ಭಾಗವಾಗಿ ಬಂತು ಅಂತ ಯಾವುದನ್ನು ದೂಷಿಸದೆ, ಯಾವುದರ ಮೇಲೂ ಕೋಪ ಮಾಡಿಕೊಳ್ಳದೆ, ತನ್ನನ್ನು ತಾನು ಕಷ್ಟದಿಂದ ನಿಗ್ರಹಿಸಿಕೊಂಡು ತ ಆತ್ಮಾನಂ, ಅವನು ಅಂಥವರು ಆತ್ಮಾನಂ
ನಿರ್ಹರಂತಿ. ನಿರ್ಹರಂತಿ ಅಂದರೆ ದೇಹತ್ಯಾಗ. ನಿರ್ಹರಣ ಅಂದರೆ ಅವ್ರದ್ದು ದೈಹಿಕ ಕ್ರಿಯೆ ಮೊದಲಾದ ರೀತಿಯಲ್ಲಿ ತಾನೇ ತನ್ನ ಇಂದ್ರಿಯಗಳ ದಾಟಿ, ಚಕ್ರಗಳ ದಾಟಿ ಮೇಲಕ್ಕೆ ಏರುವಂತಹ ಸ್ಥಿತಿಯಲ್ಲಿ ದೇಹವನ್ನು ಬಿಟ್ಟು ಹೊರಕ್ಕೆ ಬರ್ತಾನೆ. ಎಷ್ಟು ಚಂದ ಹೇಳಿದ್ದಾರೆ ಅಂದರೆ, ಬಹುಶಃ ಈ ಉದಾಹರಣೆ ನಮಗೊಂದು ಒಳ್ಳೆ ಉದಾಹರಣೆ. ಮುಂಜಾತ್ ಇಶೀಕಾಂ ಇವ ಸತ್ವಸಂಸ್ಥಾ. ಹುಲ್ಲು ಬೇಲಿಯಲ್ಲಿ, ಇಲ್ಲಿ ನಮ್ಗೆ ಈಗ ಈ ಸಮಸ್ಯೆ ಏನು ಗೊತ್ತಾ, ಎಷ್ಟೋ ಸರ್ತಿ ಈ ಉದಾಹರಣೆಗಳ ಅರ್ಥ ಆಗದೇ ಇರುವುದಕ್ಕೆ ಕಾರಣ. ನನಗೆ ಬಹಳ ಆಶ್ಚರ್ಯ ಅನ್ಸೋದು ಏನು ಅಂದ್ರೆ, ಹಿಂದಿನವರಿಗೆ ಬಹಳ ಬೇಗ ಕೆಲವು ವಿಷಯಗಳು ಗಮನಕ್ಕೆ ಬರ್ತಾ ಇತ್ತು. ಯಾಕಂದ್ರೆ ಅವರು ಪ್ರಕೃತಿಗೆ ಹತ್ತಿರವಾಗಿದ್ರು. ನಾವು ಪ್ರಕೃತಿಯಿಂದ ತುಂಬಾ ದೂರವಾಗಿ ಕಾಲ್ಪನಿಕವಾದ ಚಿಂತನೆಯಲ್ಲೇ ನಮ್ಮನ್ನು ನಾವು ಕಟ್ಟಿಕೊಂಡಿದ್ದೇವೆ. ಅದರಿಂದಾಗಿ ಏನು ಹೇಳಿದ್ರು ಅರ್ಥ ಆಗಲ್ಲ. ಮುಂಜ ಅಂತ ಒಂದು ಹುಲ್ಲಿನ ಮೆದೆ ಇದೆ. ಆ ಮುಂಜ ಅನ್ನೋ ಹುಲ್ಲಿನ ಮೆದೆಯಲ್ಲಿ ಇಶೀಕ ಅಂತ ನಮಗೆ ಬೇಕಿರುವ ದರ್ಭೆಗಳಿವೆ. ಅದು ಕಾಣಲಿಕ್ಕೆ ಒಂದೇ ತರ ಇರುತ್ತೆ. ಆದರೆ ಆ ಮುಂಜಗಳ ಮಧ್ಯದಲ್ಲಿ ಯಾವುದೋ ಒಂದು ಮಾತ್ರ ನಮಗೆ ಬೇಕಿರುವುದು, ಉಳಿದದ್ದೆಲ್ಲ ಹುಲ್ಲು. ಅದು ಉಪಯೋಗ ಆಗುತ್ತೆ, ಮನೆಯ ಮೇಲೆ ಮಾಳಿಗೆಗೆಲ್ಲ ಏನಂತಾರೆ ಮುಚ್ಚಿಗೆ ಹಾಕ್ಲಿಕ್ಕೆ ಉಪಯೋಗಿಸ್ತಾರೆ. ಆದರೆ ಯಜ್ಞಕ್ಕೆ ಅದ್ಯಾವುದೂ ಆಗಲ್ಲ. ಅದಕ್ಕೆ ಇಶೀಕ ಅಂತ ಬೇಕು. ಅದರಲ್ಲಿ ಯಾವುದು ಅಂತ ಹುಡುಕಿ ಕತ್ತರಿಸಿ ತರಬೇಕು. ತರುವಾಗ ಕೈ ಗಾಯ ಆಗತ್ತೆ, ಜಾಗ್ರತೆ ಇರಬೇಕು. ಗಾಯ ಆದರೆ ಅದು ಯಜ್ಞಕ್ಕೆ ಬರಲ್ಲ. ನಮ್ಗೆ ಗಾಯ ಆದ್ರೂ ಅದು ಆ ದರ್ಬೆಯ ಕಟ್ಟನ್ನೇ ಎಸಿಬೇಕು, ಅವರು ಯೂಸೇ ಮಾಡಲ್ಲ. ಮತ್ತೆ ನಿನ್ನೆ ತಂದಿಟ್ಟಿದ್ದೇನೆ ಆಗತ್ತೆ ಅಂದ್ರೆ ಆಗಲ್ಲ. ಅವತ್ತವತ್ತಿಗೆ ಅವತ್ತೇ ಅಲ್ಲಿಂದ ತಂದು ಕೊಡಬೇಕು ಗುರುಗಳಿಗೆ. ಅವನು ಶಿಷ್ಯನಾದವನು, ಅದು ಶಿಷ್ಯನ ಕೆಲಸ. ಅದಕ್ಕೆ ಅವನನ್ನ ಕುಶಲ ಅಂತ ಕರೆಯುವುದು. ಕುಶಲ ಅಂದ್ರೆ ಕುಶ ಯಾವುದು ಅಂತ ಹುಡುಕಿ ಲಾತಿ. ಬೇಕಾದ್ಯಾವುದು ಬೇಡವಾದ್ಯಾವುದು, ಬೇಕಾದ್ದು ಬೇಡವಾದ ಎರಡೂ ಇದೆ. ಹೆಚ್ಚು ಬೇಡವಾದ್ದೇನು ಹುಲ್ಲಲ್ಲಿ, ನಾನು ಇಲ್ಲಿದ ಬಗ್ಗೆ ಹೇಳಿಲ್ಲ, ಹುಲ್ಲಲ್ಲೇ ಬೇಡವಾದ್ದಿರುವುದು. ಆದ್ರೆ ನೋಡ್ಲಿಕ್ಕೆ ಅದು ವಿದ್ಯೆಯಂತೆ ಕಾಣುತ್ತೆ, ಅದು ಹುಲ್ಲಿನಂತೆ ಕಾಣುತ್ತೆ, ಅದು ದರ್ಭೆಯಂತೆ ಕಾಣುತ್ತೆ. ಆದ್ರೆ ಆ ದರ್ಭೆಯ ಹುಲ್ಲಿನಂತೆ ಇರುವ ದರ್ಭೆ ನಮ್ಗೆ ಇಲ್ಲಿ ತಂದ್ರೆ ಗುರುಗಳು ವಾಪಸ್ ಕಳಿಸ್ತಾರೆ. ಯಾಕಂದ್ರೆ ಅವ್ರ ಗುರುಗಳು, ಅವ್ರಿಗೆ ಗೊತ್ತಿದೆ ಇದು ಹುಲ್ಲು ಹೌದೋ ಅಲ್ಲೋ ಅಂತ ಅವ್ರಿಗೆ ಗೊತ್ತಿದೆ. ಅಂದ್ರೆ ದರ್ಭೆ ಹೌದೋ ಅಲ್ಲೋ ಅಂತ ಅವ್ರಿಗೆ ಗೊತ್ತಿದೆ. ಆಗ ಅದನ್ನ ಆಯ್ಕೆ ಮಾಡಿ ತರಬೇಕಾಗುತ್ತೆ. ಅಂದ್ರೆ ಈ ಯೋಗದ ಸ್ಥಿತಿಗೆ ಹೋದಾಗ ಬೆಳಕಿನ ರಾಶಿಯ ಮಧ್ಯದಲ್ಲಿ ನಾನು ಯಾರು ಅನ್ನೋದು ಮರ್ತು ಹೋಗ್ಬಿಡುತ್ತೆ, ಎಲ್ಲದರ ಜೊತೆಗೆ ಒಂದಾಗ್ಬಿಡುತ್ತೆ. ಅವಾಗ ಎಲ್ಲವೂ ಒಂದೇ ಅಂತ ನಮಗೆ ಭ್ರಮೆ ಬರ್ಲಿಕ್ಕೆ ಕಾರಣ ಅದು. ಆದ್ರೆ ಅದಕ್ಕಿಂತ ಬೇರ್ಪಡಿಸಿ, ಮುಂಜಾಕ್ಕಿಂತ ಇಶೀಕ ಬೇರೆ, ಎಲ್ಲದಕ್ಕಿಂತ ನಾನೊಬ್ಬ ಬೇರೆ ಇದ್ದೇನೆ ಅಂತ ಅನ್ಯಂ ಇವ, ಬೇರೆಯದ್ದೇ ಆದ ನಾನಿದ್ದೇನೆ ಅಂತ ಯಾರು ಸರಿಯಾಗಿ ಗಮನಿಸ್ತಾನೋ ಅವನಿಗೆ ಅದರ ತಿಳುವು ಸ್ಪಷ್ಟ ಆಗ್ತಾ ಹೋಗುತ್ತೆ. ಧ್ರುವನಿಗೆ ಒಳಗಿನಿಂದ ಕಾಣ್ತಾ ಇತ್ತು ಭಗವಂತನ ರೂಪ, ಅದು ಮರೆಯಾಯಿತು. ಮರೆಯಾದಾಗ ಹೊರಕ್ಕೆ ಅವನಿಗೆ ಎಚ್ಚರಿಕೆ ಆಯಿತು. ವಸ್ತುತಃ ಅದು ದೇವರ ಕರುಣೆ ಬಿಡಿ. ಅವನು ಹುಡುಗ, ಅದರಿಂದಾಗಿ ಅವನ ಆ ಒಳಗಿನ ದರ್ಶನವನ್ನ ಅವನು ಬಿಡಿಸಿದ್ರು ಹೊರಗೆ ಮತ್ತೆ ಕಾಣಿಸಿದ. ಮತ್ತು ಅವನಿಗೆ ಹೊರಗಡೆ ಎಲ್ಲಾ ಕಡೆಯೂ ನಾನಿದ್ದೇನೆ ಎಚ್ಚರ ಕೊಡ್ಲಿಕ್ಕೋಸ್ಕರ ಬಂದ. ಅಂದ್ರೆ ಅವನಿಗೆ ದೇವರ ಕರುಣೆ ಇತ್ತು. ಆದ್ರಿಂದಾಗ ಅವನಿಗೆ ಅದು ದೇವರ ಚಿತ್ರಣ ಹಾಗೆ ಉಳಿಯಿತು. ಯಾಕಂದ್ರೆ ಒಳಗಿನಿಂದ ನಾರದ್ರು ಚೆನ್ನಾಗಿ ತೇಪೆ ಹಾಕಿ ಅರ್ಥ ಹೀಗೆ, ದೇವ್ರು ಹೀಗೆ ಇದ್ದಾನೆ, ನೀನ್ ಬೇರೆ ತರ ಆಲೋಚನೆ ಮಾಡಬೇಡ. ಹಾಗೆ ಆಲೋಚನೆ ಮಾಡಿದ್ರೆ ಬೇರೆ ಬೇರೆ ಭೂತಗಳೆಲ್ಲ ನಾನು ದೇವ್ರು ಅಂತ ಹೇಳ್ಕೊಂಡು ಬರುತ್ತೆ. ಅದಲ್ಲ, ವೇಷ ಹಾಕೊಳ್ಳುವಂತಹ ತುಂಬಾ ನಾಟಕ ಕಂಪನಿಗಳು, ದೇವತಾ ಶಕ್ತಿಗಳು ನಿನ್ನನ್ನ ಕಾಡ್ತಾವೆ. ಕೆಲವೊಂದು ನಮ್ಮನ್ನ ಉದ್ಧರಿಸ್ಲಿಕ್ಕೋಸ್ಕರನೇ. ಹನುಮಂತನನ್ನ ಸುರಸೆಯೂ ಕಾಡಿದ್ಲು, ಸಿಂಹಿಕೆಯೂ ಕಾಡಿದ್ಲು. ಆದ್ರೆ ಸುರಸೆ ಕಾಡಿದ್ದು ನಾಶಕ್ಕಲ್ಲ, ಅವನ ಬಲವನ್ನ ವೃದ್ಧಿಪಡಿಸಿದ್ದಾರೆ, ಅಂದ್ರೆ ವೃದ್ಧವಾಗಿದೆ ಅಂತ ಲೋಕಕ್ಕೆ ತಿಳಿಸ್ಲಿಕ್ಕೋಸ್ಕರ. ಆದ್ರೆ ಸಿಂಹಿಕೆ ಹಾಗಲ್ಲ, ಅವನನ್ನು ಕೊಲ್ಲಿಕ್ಕೋಸ್ಕರನೇ ಬಂದವಳು. ಹಾಗೆ ಎರಡೂ ರೀತಿಯ ಚಿತ್ರಣಗಳಿಂದ ತೊಂದರೆ ಆಗುವುದಂತೂ ಸತ್ಯ. ಆದ್ರೆ ಗುರುವಾದವನು ಇಶೀಕಾವನ್ನ ಹುಡುಕಿ ತರುವ ಕಲೆಯನ್ನ ಹೇಗೆ ಕಲಿಸಿಕೊಡ್ತಾನೋ ಹಾಗೆ ಬ್ರಹ್ಮಜ್ಞಾನದಲ್ಲಿ ನಾನು ಯಾರು ಎಲ್ಲದಕ್ಕಿಂತ ಬೇರೆಯಾದವನು ಅಂತ ಎಚ್ಚರಿಸಿ ಅಲ್ಲಿಂದ ಹೊರಗೆ ತಂದುಕೊಂಡ್ರೆ ಅವನಿಗೆ ವಿದ್ಯೆ ಲಭ್ಯವಾಗುತ್ತೆ ಅನ್ನೋದನ್ನ ಹೇಳಿದ್ರು. ಮುಂಜಾದ್ ಇಶೀಕಾಮಿವ ಸತ್ವ ಸಂಸ್ಥಾ, ಮತ್ತೆ ಬಹುವಚನ ಹಾಕಿದ್ರು. ಸತ್ವ ಸಂಸ್ಥಾ ಅಂದ್ರೆ ಸಾತ್ವಿಕ ಪ್ರಜ್ಞೆಯಲ್ಲಿ ಉಳ್ಳವರಾದ್ರೆ ಮಾತ್ರ ಅವರಿಗೆ ಈ ಬಿಡುಗಡೆಯ ದಾರಿಯನ್ನ ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಶರೀರಮೇತೋ ಕುರುತ ಪಿತಾ ಮಾತಾ ಚ ಭಾರತ ಆಚಾರ್ಯ ಶಾಸ್ತಾಯ ಜಾತಿ ಸಾ ಪುಣ್ಯ ಸಾಜರಾಮರ. ತಂದೆ ಮತ್ತು ತಾಯಿ ಈ ಶರೀರವನ್ನು ಮಾಡಿಕೊಡ್ತಾರೆ. ದೊಡ್ಡ ಕೃತಜ್ಞತೆಯನ್ನು ನಾವು ಸಲ್ಲಿಸಲೇಬೇಕಾದ ಅಂಶ. ಅದರಲ್ಲಿ ಅವರ ಋಣ ತೀರಿಸ್ತೇವೆ ಅನ್ನೋ ಮಾತು ಇಲ್ವೇ ಇಲ್ಲ. ಆದರೆ ಆಚಾರ್ಯ ಶಾಸ್ತ್ರ
ಆಚಾರ್ಯನಿಂದ ಶಾಸನಕ್ಕೆ ಒಳಗಾದಾಗ ಯಾವ ಜಾತಿ ನಮಗೆ ಸಿಗುತ್ತೋ ಸಾ ಪುಣ್ಯ, ಸಾ ಅಜರ, ಸಾ ಅಮರ. ಜಾತಿ ಅಂದ್ರೆ ಇಲ್ಲಿ ನಾವು ಹೊರಗಿನ ಶರೀರದ ಬಗ್ಗೆ ಮಾತಾಡಿದಲ್ಲ, ಜಾತಿ ಅಂದ್ರೆ ಹುಟ್ಟುವಿಕೆ. ಗುರುಗಳು ಮತ್ತೊಮ್ಮೆ ನಮ್ಮನ್ನ ತತ್ವಜ್ಞಾನದಿಂದ ಹುಟ್ಟಿಸ್ತಾರೆ. ಜಾತಿ ಅಂದ್ರೆ ಅತಿ ಜ, ಹಿಂದಿನ ಬೇರೆಯ ಚಿಂತನೆಗಳನ್ನೆಲ್ಲ ಮೀರಿ ಮತ್ತೊಮ್ಮೆ ಹುಟ್ಟಿಸ್ತಾರೆ. ಹಿಂದಿನ ಏನೆಲ್ಲ ಚಿಂತನೆಗಳಿತ್ತೋ, ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿ ಬಂದಾಗ ಉಂಡ ತಿಂದ ಓಡ್ದ ಬಂದ ಅಂತ ಇತ್ಯಾದಿಗಳಲ್ಲಿ ಹೇಗೇಗೋ ಇತ್ತು. ಆದರೆ ಒಂದು ವಿದ್ಯಾಭ್ಯಾಸ ಕಲಿಯುವ ದೀಕ್ಷೆ ಬಂದಮೇಲೆ ಗುರುಗಳ ಗರಡಿಯಲ್ಲಿ ಆತ ಶಿಕ್ಷಣಕ್ಕಾಗಿ ಜೊತೆಯಾದಾಗ ಅವನ ಆಲೋಚನೆ ಏನು, ಅವನಿಗೆ ಸಿಗಬೇಕಾದ ಮಾರ್ಗದರ್ಶನ ಏನು ಅಂತ ಯೋಚಿಸಿ ಅವನನ್ನು ತಿದ್ದಿದ್ರು. ಅದಕ್ಕೆ ಹೊಸದಾಗಿ ಹುಟ್ಟಿದವನು, ಅದಕ್ಕೆ ದ್ವಿಜ ಅಂತ ಹೇಳುದು. ಅದೇ ಜಾತಿ, ಗುರುಗಳು ಕೊಟ್ಟ ಜಾತಿ ಅದು. ಅಲ್ಲಿ ತನಕ ತಂದೆಯಿಂದ ತಾಯಿಯಿಂದ ಬಂದ ಜಾತಿಗಿಂತ ಬೇರೆಯಾಗಿ ಅವನ ನಿಜವಾದ ಅಂತರಂಗದ ತತ್ವಜ್ಞಾನದ ಬೆಳಕು ಎಲ್ಲಿದೆ ಅಂತ ಹುಡುಕಿ ಅವನನ್ನ ಆ ದಾರಿಯಲ್ಲಿ ಕಳಿಸ್ತಾರಲ್ವಾ, ಸಾ ಜಾತಿ ಹಿ ಪುಣ್ಯ, ಅದು ಪುಣ್ಯಕರವಾದದ್ದು. ಅಜರ, ಅದು ಮತ್ತೆ ನಾಶ ಆಗುದಿಲ್ಲ. ಆ ದಾರಿ ಒಂದ್ಸರ್ತಿ ಸರಿಯಾಗಿ ಸಿಕ್ಕಿತು ಅಂದ್ರೆ ಒಂದು ಕೊನೆವರೆಗೂ ಅದರಲ್ಲೇ ಸಾಕ್ತಿರ್ತಾನೆ. ಕನ್ಫ್ಯೂಷನ್ ಇದ್ದಾಗ ಮಾತ್ರ ಮಧ್ಯೆ ಮಧ್ಯೆ ಚೇಂಜ್ ಆಗುತ್ತೆ. ಕೆಲವೊಂದು ಒಂದೇ ಸರ್ತಿಗೆ ಸಿಗುತ್ತೆ ಅಂತ ಹೇಳಿಕೊಳ್ಳೋದು. ಗುರುಗಳು ಸರಿಯಾಗಿ ಸಿಗದೇ ಇದ್ದಾಗ ಕನ್ಫ್ಯೂಷನ್ಗಳು ಮತ್ತೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಮರ, ಕೊನೆವರೆಗೂ ಅದೇ ಉಳಿಯುತ್ತೆ. ಲೋಕದ ಬೇರೆ ಬೇರೆ ತತ್ವಜ್ಞಾನಗಳು, ಲೌಕಿಕ ವಿದ್ಯೆಗಳನ್ನ ಪಡೀಬಾರದು ಅಂತಲ್ಲ, ಅದು ಅದರ ಪ್ಯಾರಲಲ್ ಆಗಿ ಅದಕ್ಕೆ ಸಹಕಾರಿಯಾಗಿ ಬಂದೇ ಬರುತ್ತೆ. ಆದ್ರೆ ಗುರುಗಳು ಹಾಕಿಕೊಟ್ಟಂತಹ ನನ್ನ ಬಗೆಗೆ ನನಗೆ ಏನು ಬೇಕಿದೆ ಅನ್ನುವ ಎಚ್ಚರ ಇದೆ ಅಲ್ವಾ, ಅದು ಕೊಟ್ರೆ ಅವನು ನಿಜವಾದ ಅಪ್ಪ, ಅವನು ನಿಜವಾದ ಅಮ್ಮ ಅಂತ ಮುಂದೆ ಮತ್ತೆ ಹೇಳ್ತಾರೆ ಅದನ್ನ. ಆಚಾರ್ಯ ಶಾಸ್ತ್ರ, ಆಚಾರ್ಯರಿಂದ ನಿರೂಪಣೆಗೊಂಡಂತಹ ಯಾವ ಹುಟ್ಟು ಇದೆ ಅದು ಅಜರ, ಅಮರ, ಪುಣ್ಯ, ಅದು ನಿಜವಾದ ಅವನ ಹುಟ್ಟುವಿಕೆಗೆ ಕಾರಣವಾದ ಸಂಗತಿಯನ್ನು ಕೊಡುತ್ತೆ. ಯಃ ಪ್ರಾವೃಣೋತ್ಯಭಿತಥೇನ ವರ್ಣಾನ್ ಋತಂ ಕುರುವನ್ ಅನೃತಂ ಅಮೃತಂ ಸಂಪ್ರಯಚ್ಛನ್ ತಮ್ಮನ್ಯೇತ ಪಿತರಂ ಮಾತರಂಚ ತಸ್ಮೈ ನ ದೃಹ್ಯೇತ್ ಕಥಮಸ್ಯ ಜಾನನ್. ಯಃ ಪ್ರಾವೃಣೋತಿ ಅವಿತಥೇನ ವರ್ಣಾನ್. ಅವಿತಥ ಅಂದ್ರೆ ಸುಳ್ಳು, ವರ್ಣ ಅಂದ್ರೆ ಹೊರಗಿನ ನಮ್ಮ ಬಣ್ಣ. ನಮ್ಮ ನಿಜವಾದ ಬಣ್ಣವನ್ನ ಸುಳ್ಳು ಅನ್ನೋದು ಮುಚ್ಚಿ, ಅಂದ್ರೆ ಅಸತ್ಯದ ಸಂಗತಿಗಳು ಮುಚ್ಚಿ ನಮಗೇ ನಾವು ಕಾಣದಂತೆ ಮಾಡಿರುತ್ತೆ. ಆ ಎಲ್ಲ ಕವಚಗಳನ್ನ ಕತ್ತರಿಸ್ತಾರೆ ಗುರು ಅನಿಸಿಕೊಂಡವನು. ಕತ್ತರಿಸಿ ಋತಂ ಕುರುವನ್, ಅನೃತದ ಆವರಣ ಇತ್ತು, ಕತ್ತರಿಸಿ ಅದು ಎಲ್ಲಿ ಕತ್ತರಿಸಿ ಹೊರಗಿನಿಂದ ಏನು ತಂದು ಇಂಜೆಕ್ಟ್ ಮಾಡಲ್ಲ, ಒಳಗಿದ್ದದ್ದನ್ನೇ ಋತಂ, ಸತ್ಯವಾದ ಸತ್ಯ ಸ್ವರೂಪವನ್ನೇ ಅಮೃತಂ ಕುರುವನ್. ಅಮೃತ ಅಂತಂದ್ರೆ ಅದು ಮತ್ತೆ ಮೃತಿ ಹೊಂದುವುದಿಲ್ಲ, ಮತ್ತೆ ನಾಶ ಹೊಂದುವುದಿಲ್ಲ. ಹಿಂದೆ ಹೇಳಿದ್ರು ಅಮರ ಅಜರ ಅಂತ, ಅದೇ ಅಮೃತ. ಆ ಅಮೃತಂ ಸಂಪ್ರಯಚ್ಛನ್, ತನ್ನತ್ರ ಏನು ಜ್ಞಾನ ಇದೆ ಅದನ್ನ ನಿಷ್ಕಲ್ಮಶವಾಗಿ ಕೊಡ್ತಾನೆ. ಯಚ್ಛನ್, ಪ್ರಯಚ್ಛನ್, ಸಂಪ್ರಯಚ್ಛನ್. ಪರಮಾತ್ಮನ ಬಗ್ಗೆ ತಿಳಿಸಿದ್ರೆ ಮಾತ್ರ ಗುರು ಅವನು. ಪರಮಾತ್ಮ ಸಂ ಅಂದ್ರೆ ಎಲ್ಲವನ್ನು ಮೀರಿದವನು, ನಮ್ಮೆಲ್ಲಾ ತತ್ವಗಳಿಗಿಂತಲೂ ಆಚೆಗಿರುವವನು ಅಂತ ತಿಳಿದ್ರೆ ಮಾತ್ರ ಅವನು ಸಂ. ಸಂ ಅಂದ್ರೆ ಆಕಾಯ ಪ್ರವಿ ಸಂಭೂಮಾ ಸಖಃ ವಿಷ್ಣುವಾಚಕ. ನಾರಾಯಣನ ಪಾರಮ್ಯವನ್ನ ಅರ್ಥ ಮಾಡಿಸುವ ಸ್ಥಿತಿಯಲ್ಲಿ ದೇವರು ನಮಗಿಂತ ಎತ್ತರದವನು ಅನ್ನುವ ಎಚ್ಚರ ಕೊಟ್ರೆ ಅವನು ಗುರು. ಭಾಗವತವೇ ಹೇಳುವ ಮಾತು, ಗುರುರ್ನ ಸಸ್ಯಾತ್. ಒಂದು ವೇಳೆ ಜನನೀನ ಸಾಸ್ಯಾತ್, ಪಿತಾನ ಸಸ್ಯಾತ್, ತಂದೆಯೂ ಅಲ್ಲ, ತಾಯಿಯೂ ಅಲ್ಲ, ಗುರುವೂ ಅಲ್ಲ, ದೇಶವೂ ಅಲ್ಲ, ಯಾವ ಬಂಧುವೂ ಅಲ್ಲ. ಒಂದು ವೇಳೆ ಅವನು ದೇವರನ್ನು ತಿಳಿಸುವ ವಿಷಯದಲ್ಲಿ ಹಿನ್ನಡೆ ಹಾಕಿದ ಅಂದ್ರೆ, ಮುಚ್ಚಿಡುವ ಪ್ರಯತ್ನ ಮಾಡಿದ ಅಂದ್ರೆ, ಆ ತಂದೆ ಅಲ್ಲ, ಆ ತಾಯಿ ಅಲ್ಲ, ಆ ಗುರು ಅಲ್ಲ, ಆ ಬಂಧು ಅಲ್ಲ. ಲೌಕಿಕವಾದಂತ ಒಂದು ಸಂಬಂಧ ಇರುತ್ತೆ, ಅದು ಬೇರೆ. ಅದನ್ನು ನಾವು ದೈಹಿಕವಾಗಿ ಅಥವಾ ಬದುಕಿನ ಒಂದಿಷ್ಟು ಆಸರೆಯಾಗಿ ಏನೋ ಕೊಟ್ಟಿರ್ತಾರೆ, ಆ ಋಣ ಇರುತ್ತೆ. ಆದರೆ ಅದು ದೀರ್ಘಕಾಲದ ಪರಮಾತ್ಮನ ಸತ್ಯದ ಕಡೆಗೆ ಹೋಗ್ಲಿಕ್ಕಿರುವ ಒಂದು ಬಂಧ ಏನಿದೆ, ಆ ಬಂಧುತ್ವ ಇರಲ್ಲ ಅವ್ರ ಹತ್ರ. ಅದು ಹೋಯ್ತು, ಮುಗೀತು ಅಂತ ಅರ್ಥ. ಆದ್ರೆ ಅಲ್ಲಿ ತನಕ ಬರ್ಲಿಕ್ಕೆ ಒಂದಿಷ್ಟು ಇತ್ತಲ್ಲ ಏನೋ ಒಂದು ಸಂಬಂಧ, ಅಷ್ಟಕ್ಕೆ ನಾವು ಕೃತಜ್ಞರಾಗಿರ್ಬೇಕು, ಅಷ್ಟರ ಜವಾಬ್ದಾರಿ ನಾವು ನಿರ್ವಹಿಸಬೇಕಾಗತ್ತೆ. ಬಿಟ್ರೆ ಇದು ಏನು, ಈಗ ತಂದೆ ಹೇಳಿದ ಮಾತನ್ನೇ ಕೇಳಬೇಕು ಅಂತಿದ್ರೆ ಪ್ರಹ್ಲಾದ ಅವನು ಹೇಳಿದ ಮಾತು ಕೇಳಬೇಕಿತ್ತು. ತಂದೆಯನ್ನ ಪರಮಗುರು ಅಂತ ತಿಳ್ಕೊಳ್ಬೇಕು, ಅದರಿಂದಾಗಿ ನಾನೇ ದೇವರು, ನನ್ನನ್ನೇ ಪೂಜೆ ಮಾಡಬೇಕು ಅಂತ ಅವನು ಹೇಳಿ ತಿರುಗಿಸ್ತಾ ಇದ್ದ. ಎಲ್ಲಿವರೆಗೆ ಸ್ವತಃ ತನ್ನ ಬಂಧುಗಳನ್ನೇ, ದೊಡ್ಡಪ್ಪನ ಮಕ್ಕಳನ್ನೇ ಅವರು ಹಿರಣ್ಯ ಗರ್ಭ ಎನ್ಮಹ ಅಂತ ಚಿಂತಿಸಿದ್ದಕ್ಕೆ ಶಾಪ ಕೊಟ್ಟ.
ನೀವೇನು? ನಾನು ಇಲ್ಲಿ ಬ್ರಹ್ಮ ಇರಬೇಕಾದ್ರೆ ನೀವೇನು ಹಿರಣ್ಯ ಗರ್ಭಾಯನ ಅಂತ ಅವನನ್ನು ಸ್ತೋತ್ರ ಮಾಡುದು ಅಲ್ಲ. ಇವನು ಮೊದಲು ಹಿರಣ್ಯ ಗರ್ಭಾಯನ ಅಂತ ತಪಾಸ್ ಮಾಡಿದ್ದು, ಅದು ಸಿದ್ಧಿ ಆದ್ಮೇಲೆ ಹಿರಣ್ಯ ಕಶಿಪವೇ ನಮಃ ಅಂತ ಮಂತ್ರ ಸಾರಿದ್ದೆ ಎಲ್ಲರಿಗೂ. ಇದ್ದೇ ಜಪ ಮಾಡಬೇಕು, ಹೀಗೆ ಜಪ ಮಾಡಿದ್ರೆ ಮಾತ್ರ. ಆ ಕಾಲನೇಮಿಯ ಮಕ್ಕಳಿಗೆ ಶಾಪ ಕೊಟ್ಟ, ನಿಮ್ಮ ತಂದೆ ಕೈಯಲ್ಲೇ ನೀವು ಸತ್ತು ಹೋಗಿ ಅಂತ. ಅಂದ್ರೆ ಈ ರೀತಿ ತಂದೆ ಹೇಳಿದ್ದೆಲ್ಲ ಸರಿ ಅಂತ ಆಗಿದ್ರೆ ಪ್ರಹ್ಲಾದ ಅದನ್ನೇ ಕೇಳ್ಕೊಂಡಿರ್ಬೇಕಿತ್ತು. ಅವನಿಗದು ಸರಿ ಇಲ್ಲ ಅನ್ನಿಸ್ತು. ತಂದೆ ಅಲ್ಲೇ ಬರುವ ಮಾತಿದು. ತಂದೆಯೂ ಕೂಡ ತಂದೆ ಯಾವಾಗ ಅಂದ್ರೆ ನಿಜವಾದ ತಂದವನನ್ನು ತಂದೆ ಅಂತ ಯಾರು ಪರಿಚಯಿಸ್ತಾನೋ ಅವನು ತಂದೆ. ದಾಸರು ಹೇಳಿಲ್ವ, ನೀ ತಂದೆ ನಾ ಬಂದೆ ನೀ ಎನ್ನ ತಂದೆ ಅಂತ. ಈ ತಂದವ ಅವನಿಗೆ ಎಲ್ಲಿಂದ ಬಂದೆ ಅಂತ ಅವನಿಗೆ ಗೊತ್ತಿಲ್ಲ, ಅವನೇನ್ ತರೋದು. ಅದಕ್ಕೆ ನಿಜವಾದ ತಂದೆ ಅವನು. ಇವರೆಲ್ಲ ಮೀಡಿಯೇಟರ್ಗಳಷ್ಟೇ. ಹಾಗಂತೇಳಿ ಅದನ್ನು ತಿರಸ್ಕಾರ ಮಾಡ್ತಿಲ್ಲ ನಾನು. ಆ ತಂದೆಯ ಮುಂದೆ ಇವರು ತಂದವರಲ್ಲ ಅಂತ ಅಷ್ಟೇ ಅರ್ಥ. ಇವರು ಮೀಡಿಯೇಟರ್ ಆಗಿ ತಂದವರೇ. ಈ ಶರೀರಕ್ಕೆ ಅವರು ತಂದೆ, ನನಗಲ್ಲ. ಆ ಚಿತ್ರಕೇತುವಿನ ಮಗುವಿನ ಮಾತು, ಈ ಶರೀರಕ್ಕೆ ತಂದೆ. ಆ ಶರೀರಕ್ಕೆ ತಂದೆ ಅನ್ನೋದು ಕೂಡ ಮೀಡಿಯಾ ಆಗಿ ಅಷ್ಟೇ ಹೊರತು ನನ್ನ ರಕ್ತದ ಇಷ್ಟು ಭಾಗ, ನನ್ನ ದೇಹದ ಇಷ್ಟು ಭಾಗ, ನನ್ನ ಮೂಳೆ ಇಷ್ಟು ಭಾಗ ಅಂತ ಅವನು 3 ತಿಂಗಳು ಏನು ಯೋಚನೆ ಮಾಡಿ ಕೊಟ್ಟದ್ದಲ್ಲ ರೇತಸ್ಸಿನಲ್ಲಿ. ಆಮೇಲೆ 9 ತಿಂಗಳು ತಾಯಿ ಕೊಡ್ತಾಳೆ. ಹಾಗಾಗಿ ಇಬ್ರು ತಂದೆ ಮತ್ತೆ ತಾಯಿ ಇಬ್ರು ಕೊಟ್ಟ ನೆತ್ತರು ದೇಹದ ಪೋಷಕವಾದ ಅಂಶಗಳು ಏನಿದೆ ಇದರಿಂದ ಅವನು ಬಂದದ್ದು ಹೌದು. ಆದ್ರೆ ಅವರಿಗೆ ಗೊತ್ತಿಲ್ಲದೆ ಆಗಿದ್ದದು. ಅವರೇನು ಪ್ರಯತ್ನಪೂರ್ವಕವಾಗಿ ಹೀಗೆ ಇರಬೇಕು ಹಾಗೆ ಆಗಬೇಕು ಅಂತ ಬಂದದ್ದಲ್ಲ. ಅದನ್ನು ಯೋಚನೆ ಮಾಡಿ ಒಬ್ಬ ತ್ವಷ್ಟ ರೂಪಾಣಿ ಪಿಂಶತು ಅಂತ ಒಬ್ಬ ಇದ್ದಲ್ಲ, ತ್ವಷ್ಟ ಕೆತ್ತೋವ, ಬಡಗಿ, ಮಹಾಬಡಗಿ, ಸಂಕರ್ಷಣ ಅಂತ ಅವನ ಹೆಸರು. ಅವನು ಮಾಡಿದ ಕೆಲಸ ಇದೆಲ್ಲ. ಆದ್ರೆ ನಾವು ಎದೆ ತಟ್ಕೊಂಡು ಹೇಳ್ತೀವಿ, ನಾನು ತಂದೆ ಆದೆ, ನಾನು ಅಜ್ಜ ಆದೆ, ನಾನು ಪಿಜ್ಜ ಆದೆ ಅಂತೇನೇನು ಖುಷಿ ಪಡ್ತೇವೆ. ದೇವರು ಖುಷಿ ಪಡ್ಲಿ ಅಂತ ಬಿಡ್ತಾನೆ. ಅವನಂಥದ್ದೆಲ್ಲ ಹಾಗೆ ಹೇಳಿದ ತಕ್ಷಣ ಕೋಪ ಮಾಡ್ಕೊಳ್ಳಲ್ಲ. ಆಗ್ಲಿ, ಅದು ಒಂದು ಬಾಂಧವ್ಯಕ್ಕೆ ಕಾರಣವಾದ ಸಂಗತಿ. ಲೋಕದಲ್ಲಿ ಒಂದು ಕೂಡಿ ಬಾಳುವುದಕ್ಕೆ ಇದೆಲ್ಲ ಕಾರಣ ಆದ್ರಿಂದಾಗಿ ಅದು ತಾತ್ಕಾಲಿಕವಾಗಿ ಹೌದು, ಆದ್ರೆ ಪಾರಮಾರ್ಥಿಕವಾಗಿ ಅಲ್ಲ. ಇದು ನಮ್ಗೆ ಎಚ್ಚರ ಇರಬೇಕು. ತತ್ಕಾಲದಲ್ಲಿ ದೇಹವನ್ನ ಇನ್ನೊಬ್ಬ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಇವನೇ ಆಗ್ಬೇಕು. ಯಾಕಂದ್ರೆ ಇವನ ದೇಹದ ಭಾಗಗಳೇ ಅಲ್ಲಿ ಮುಂದುವರೆದು ಬಂದ ಸಂತತಿ ಆದ್ರಿಂದಾಗಿ ಆ ಅಂಶದಲ್ಲಿ ಋಣ ಇದೆ. ಮಗುವಾದವನಿಗೆ, ದೇಹವನ್ನ ಪಡೆದವನಿಗೆ ಋಣ ಇದೆ. ಆದ್ರೆ ಪರಮಾತ್ಮನನ್ನ ತಿಳಿಸುವ ವಿಷಯದಲ್ಲಿ ಅವನು ಸೋತ ಅಂದ್ರೆ ತಂದೆಯ ಎಲ್ಲಾ ಹೊಣೆಗಾರಿಕೆಯನ್ನು ಅವನು ನಿರ್ವಹಿಸಲಿಲ್ಲ ಅನ್ನುವ ಕಾರಣಕ್ಕೆ ಅವನಿಂದ ತನಗೆ ದೇವರು ಬೇಕು ಅನ್ನುವ ಹಠ ದೊಡ್ಡದಾದಾಗ ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ದಾಯಾದಿ ಬಂಧುಗಳ ಇಡಲು ಬಹುದು. ಎಷ್ಟು ಚಂದದ ಹಾಡು ಅಂದ್ರೆ ಅದು. ದೇವರನ್ನ ಪಡಿಬೇಕು ಅಂತನ್ನುವ ಅದಮ್ಯವಾದ ಹಠಕ್ಕೆ ಉಳಿದವರಲ್ಲಿ ಸಹಕಾರ ಸಿಗ್ಲಿಲ್ಲ ಅಂದ್ರೆ ಅದು ಯಾವುದಕ್ಕೂ ನಮ್ಗದು ನಿಶ್ಚಯ ಇರಬೇಕು. ಆ ಕಡೆ ಅದು ಇಲ್ಲ, ಈ ಕಡೆ ಇದು ಇಲ್ಲ, ಮೇಲೆ ದಾರೋಯ್ತು ಕೆಳಗೆ ಜಾರೋಯ್ತು ಅಂದ್ರೆ ಎಲ್ಲ ವ್ಯವಸ್ಥೆ ಆಗ್ಬಿಡುತ್ತೆ. ಅದರಿಂದಾಗಿ ಅದು ಬೇಕು ಅಂತ ಹಿಡಿದ ತತ್ವದ ಕಡೆಗೆ ನಮಗೆ ನಿಶ್ಚಯವಾಗಿ ಒಂದು ಸಿಗುತ್ತೆ ಅಂತ ಎಚ್ಚರ ಇದ್ದಾಗ ಇದೆಲ್ಲ ಬಿಟ್ಟು ಅವನ ಕಡೆಗೆ ಹೊರಡ್ಬೋದು, ಏನೂ ಇಲ್ಲ. ಆದ್ರೆ ಹಾಗೆ ಯೋಚನೆ ಮಾಡುವುದು 2 ನಿಮಿಷದ ಕೆಲಸ. ಆದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಾದದ್ದು ಜೀವನ ಪೂರ್ತಿ. ಆ ಜೀವನ ಪೂರ್ತಿಯು ನಿಭಾಯಿಸ್ಲಿಕ್ಕೆ ನಮ್ಮ ಹತ್ರ ನಿಜವಾಗಿ ಎಷ್ಟು ತಾಕತ್ತಿದೆ ಅಂದ್ರೆ ಇದು ಚಿಕ್ಕದಾಗುತ್ತೆ. ಈ ಆಚೆಗೆ ಅದು ಸಂಪಾದಿಸ್ಲಿಲ್ಲ ಗುರಿಯನ್ನ, ಈಚೆಗೆ ಕರ್ತವ್ಯವೂ ನಿರ್ವಹಿಸಲಿಲ್ಲ, ಎರಡೂ ಮಾಡಲಿಲ್ಲ ಅಂದಾಗ ಅವನೇ ತಪ್ಪಿತಸ್ಥಾಗಿ ಉಳಿದು ಬಿಡ್ತಾನೆ. ಇದು ಎಚ್ಚರಿಕೆಯಲ್ಲಿ ಇರಬೇಕಾದ ಸಂಗತಿ. ಆದ್ರೆ ಗುರುವಿನಿಂದ ಈ ತರದ ಅಸಡ್ಡೆತನಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಸುಲಭವಾಗಿ ಅವರೇ ಎರಡೂ ಕಾರ್ಯವನ್ನ ನಿರ್ವಹಿಸ್ತಾರೆ. ಅಮೃತಂ ಸಂಪ್ರಯಚ್ಛನ್ ತಮ್ಮನ್ಯೇತ ಪಿತರಂ ಮಾತರಂಚ ತಮ್ಮ ಆಚಾರ್ಯಂ ಪಿತರಂ ಮನ್ಯೆ ಮಾತರಂ ಮನ್ಯೆ. ನಿಜವಾಗಿ ತಂದೆ ತಾಯಿ ಎರಡೂ ಸ್ಥಾನವನ್ನು ಪೂರೈಸುವನು ಗುರು. ತಸ್ಮೈ ನ ಕ್ರುಧ್ಯೆ ದೃಹ್ಯೇತ್ ಕಥಮಸ್ಯ ಜಾನನ್. ಯಾವ ಕಾರಣಕ್ಕೂ ಗುರುವಿಗೆ ದ್ರೋಹ ಮಾಡಬಾರದು. ಕಥಮಸ್ಯ, ಎಂಥ ಕಷ್ಟದ ಸ್ಥಿತಿ ಬಂದರೂ ಕೂಡ ತಸ್ಮೈನ ದೃಹ್ಯೇತ್ ಕಥಮಸ್ಯ ಜಾನನ್. ಮುಂದೆ ಮತ್ತು ಹೇಳ್ತಾರೆ, ಗುರುಂ ಶಿಷ್ಯೋ ನಿತ್ಯಮಭಿವಾದಯೀತ ಸ್ವಾಧ್ಯಾಯಮಿಚ್ಛೇತ್ ಚಿರಮ ಪ್ರಮತ್ತ ಮಾನಂಚ ಕುರ್ಯಾತ್ ನಾದಧೀತ ರೋಷಂ ಏಷ ಪ್ರಥಮೋ ಬ್ರಹ್ಮಚರ್ಯಸ್ಯ ಪಾದ. ಒಟ್ಟು 4 ಪಾದ ಹೇಳ್ತಾರೆ. ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವ 4 ಪಾದಗಳು ಯಾವುದು ಅಂತ 2 ಶ್ಲೋಕಗಳಲ್ಲಿ ಒಂದೊಂದು ಪಾದದ ಚಿಂತನೆಯನ್ನ ನಿರೂಪಣೆ ಮಾಡ್ತಾ ಬರ್ತಾರೆ. ಗುರುಂ ಶಿಷ್ಯ ನಿತ್ಯಂ ಅಭಿವಾದಯೀತ. ಅಭಿವಾದನೆ ಅಂತಂದ್ರೆ ಗೋತ್ರೋಚ್ಚಾರಣ ಪೂರ್ವಕವಾಗಿ ತಾನು ಇಂಥ ವಿದ್ಯೆಯನ್ನ ಕಲೀಲಿಕ್ಕೆ ಬಂದವ, ನಾನು ಈ ಗೋತ್ರ ಪ್ರವೃತ್ತಿಯವನು, ಈ ಶಾಖೆಯನ್ನು ಅಧ್ಯಯನ ಮಾಡುವನು, ಈ ಸೂತ್ರದ ಪ್ರವೃತ್ತಿಯನ್ನು ಕಂಡವನು,
ಇಂಥ ಗುರು ಪರಂಪರೆಯಿಂದ ಬಂದವನು, ಇಂಥ ನಾನು ನಿಮ್ಮ ಶಿಷ್ಯನಾಗಿದ್ದೇನೆ. ಅರ್ಜುನ ಹೇಳಿದಲ್ವ, ಶಿಷ್ಯಸ್ಥೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ. ಆ ರೀತಿ ನಿತ್ಯಂ ಅಭಿವಾದ ಈತ. ಲಕ್ಷ್ಮಣ ಮಾಡ್ತಿದ್ದಲ್ವ ದಿನ ರಾಮನಿಗೆ ಮತ್ತೆ ಸೀತೆಗೆ ನಮಸ್ಕಾರ. ಆ ನೆನಪು ನಮಗೆ ರಾಮಾಯಣದಲ್ಲಿ ಬಹಳ ಮಹತ್ವದ್ದದು. ಯಾಕೆಂದ್ರೆ ಅವನು ರಾಮನ ಸೇವೆ ಮಾಡುವಾಗ ನಿರಂತರವಾಗಿ ತಂದೆಯ ಸ್ಥಾನದಲ್ಲಿ ಇಟ್ಟು ಅವನನ್ನು ಪೂಜಿಸ್ತಾ ಇದ್ದ. ತಂದೆ ಅಂದ್ರೆ ಗುರುವು ಹೌದು, ತಂದೆ ಗುರುವು ಹೌದು. ಅಂದ್ರೆ ತಂದೆಯೇ ತತ್ವಜ್ಞಾನಿ ಆದ್ರೆ ಅಲ್ಲೇ ಗುರುತ್ವ ಅರ್ಧ ಸಿದ್ಧಿಸತ್ತೆ. ಆಗ ದೇಹ ಕೊಟ್ಟದ್ದಕ್ಕಿಂತ ದೊಡ್ಡ ಒಂದು ಕೊಡುಗೆ ಅವನಿಂದ ಬಂತು. ಆದ್ರಿಂದಾಗಿ ಮಗನಿಗೆ ಆ ತಂದೆಯಲ್ಲಿ ಹೆಚ್ಚಿನ ಗುರುತ್ವ ಬಂತು. ಆದ್ರಿಂದಾಗಿ ಸಂಬಂಧ ಗಟ್ಟಿಯಾಗುತ್ತೆ. ಜ್ಞಾನ ಬರದೇ ಇದ್ದಾಗ ಬರೀ ಹೊಟ್ಟೆಪಾಡು ಅದು ಇದು ಆದಾಗ ಅದು ಎಲ್ಲಿಂದ ದೇವರು ಸಿಕ್ಕಿದ್ರೋ ಅಲ್ಲಿ ಶಿಫ್ಟ್ ಆಗ್ಬಿಡುತ್ತೆ. ಈ ತಂದೆ ಅನ್ನುವ ಸ್ವಭಾವ, ತಂದೆ ಅನ್ನುವ ಭಾರ ಅಲ್ಲಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಹಿಂದೆ, ತಮೇವ ಮನ್ಯೇತ ಪಿತರಂ ಮಾತರಂಚ, ಅವನನ್ನೇ ತಂದೆಯಾಗಿ ತಾಯಿಯಾಗಿ ಗುರುತಿಸಬೇಕಾದದ್ದಾಗತ್ತೆ. ಅಂಥವನನ್ನ ಎಂದಿಗೂ ಕೂಡ ದ್ರೋಹ ಬಗೆಯಬಾರದು. ಮುಖ್ಯವಾಗಿ ಸರಿ ದ್ರೋಹ ಬಗೆಯುವುದಿಲ್ಲಪ್ಪ, ನಾವು ಬಹಳ ಗುರುಗಳ ಹೆಸರು ಹೇಳಿ ಹೇಳಿ ಎಲ್ಲ ಕಡೆ ಬಾವುಟ ಹಿಡ್ಕೊಂಡು ಓಡಾಡ್ತೇವೆ ಅಂದ್ರೆ ಗುರುಗಳಿಗೆ ಅದು ಬೇಡ ಅಂದ್ರು. ಏನ್ ಮಾಡಬೇಕು? ಒಂದು, ಗುರುಗಳಲ್ಲಿ ನಾನು ದಾಸ ಅನ್ನುವ ಪ್ರಜ್ಞೆಯಿಂದ ನಮಸ್ಕಾರ ಮಾಡುವುದು. ಎರಡನೇದು ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನು ಹೇಳಿಕೊಡ್ತಾರೋ ಅದನ್ನು ಮತ್ತೆ ನಾವು ಮನನ ಮಾಡಬೇಕು. ಮನನ ಮಾಡದೆ ನಾನು ಗುರುಗಳಿಗೆ ಶಿಷ್ಯ ಅಂದ್ರೆ ಏನು ಲಾಭ ಇಲ್ಲ ಅಂದ್ರು. ಅದು ಚರ್ಯೆ ಬಿಟ್ಟು ಹೋಗುತ್ತೆ. ನಾಗುವ ತನಕ ದೊರೆಯದಣ್ಣ ಮುಕುತಿ. ಸ್ವಾಧ್ಯಾಯ ನಿಚ್ಚೇತ ಶುಚಿ, ಶುಚಿ ಕ್ಲೀನ್ ಇರಬೇಕು. ಅಪ್ರಮತ್ತ, ಗುರುಗಳೇನಾದ್ರೂ ಒಂದು ಕೆಲಸ ಹೇಳಿದ್ದಿದ್ರೆ ನಡೆಯುತ್ತೆ ಆಮೇಲೆ ಮಾಡೋಣ ಅಂತ ಎಚ್ಚರ ತಪ್ಪಿ ಅಸಂಬದ್ಧವಾಗಿ ನಡ್ಕೊಳ್ಳುವುದಲ್ಲ. ಅಪ್ರಮತ್ತ ಶುಚಿ ಇಚ್ಛೆ. ಗುರುಗಳ ಸೇವೆ ಮಾಡುವಾಗ ಪ್ರಮಾದ ಮಾಡಬಾರದು. ದ್ರೋಹ ಮಾಡುವುದು ಬೇರೆ ತರ, ಹಿಂದೆ ಹೇಳಿದ್ದು. ಪ್ರಮಾದ ಅಂತಂದ್ರೆ ಅವರು ಏನ್ ನಿರೀಕ್ಷೆ ಮಾಡಿರ್ತಾನೆ, ಇವತ್ತಿದನ್ನ ಇಷ್ಟನ್ನ ಶಾಸ್ತ್ರದ ಚಿಂತನೆಯನ್ನು ಚೆನ್ನಾಗಿ ಒಪ್ಪಿಸಬೇಕು ಅಂತ ಅವ್ರು ಹೇಳಿದ್ದಿದ್ರೆ ಅದನ್ನ ಅಷ್ಟನ್ನ ಚೆನ್ನಾಗಿ ಒಪ್ಪಿಸುವ ಕೆಲಸವೇ ಅಪ್ರಮತ್ತತೆ. ಆ ಅಪ್ರಮತ್ತನಾಗಿ ನಡ್ಕೊಳ್ಬೇಕು. ಮಾನಂನ ಕುರಿಯಾತ್, ಎದೆ ಒಬ್ಬಿಸಿ, ನನ್ನ ಹತ್ರ ದುಡ್ಡಿದೆ, ನೀವು ಸಿಗ್ಲಿಲ್ಲ ಅಂದ್ರೆ ಇನ್ನೊಬ್ಬ ಟೀಚರನ್ನು ಇಟ್ಕೋತೇನೆ ನಾನು ಅಂತ ಯಾವತ್ತೋ ಒಂದು ದಿವಸ ಎದೆ ಒಬ್ಬಿಸಿ ಹೋದ್ನೋ ಎದೆ ಒಡೆದೋಗುತ್ತಷ್ಟೇ. ಮಾನಂನ ಕುರಿಯಾತ್ ನಾದಧೀತ ರೋಷಂ, ಅವ್ರ ಹತ್ರ ಸಿಟ್ಟು ಮಾಡಬಾರದು. ರೋಷಂ ನ ಅದ ಆದಧೀತ, ಕೋಪ ಮಾಡ್ಕೊಳ್ಬಾರ್ದು. ಏಷ ಪ್ರಥಮೋ ಬ್ರಹ್ಮಚರ್ಯಸ್ಯ ಪಾದ, ಇದು ಮೊದಲ ಹೆಜ್ಜೆ. ಗುರುಗಳಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾದಾಗ ಇರಬೇಕಾದ ಮೊದಲ ಹೆಜ್ಜೆ. ಶಿಷ್ಯವೃತ್ತಿ ಕ್ರಮೇಣೈವ ವಿದ್ಯಾಮಾಪ್ನೋತಿ ಯಶುಚಿ ಬ್ರಹ್ಮಚರ್ಯ ವ್ರತಸ್ಯಾಸ್ಯ ಪ್ರಥಮ ಪಾದ ಉಚ್ಯತೆ. ಶಿಷ್ಯವೃತ್ತಿ ಕ್ರಮೇಣೈವ, ಶಿಷ್ಯ ಅಂದ್ರೆ ಶಾಸನಕ್ಕೊಳಗಾಗುವನು ಅಂತ ಅರ್ಥ. ಶಿಷ್ಯವೃತ್ತಿ ಅಂದ್ರೆ ಹಿಂದೆ 10 ಮನೆಗಳಿಗೆ ಹೋಗಿ ಭಿಕ್ಷೆಯನ್ನು ಬೇಡಿ ಅದನ್ನು ಗುರುಗಳ ಕೈಗೆ ತಂದು ಒಪ್ಪಿಸುವುದು. ಅಲ್ಲಿ ಗುರುಗಳ ಪತ್ನಿ ಅದರೊಳು ಅಡಿಗೆ ಮಾಡಿ ಹಾಕಿದರೆ ಅದನ್ನು ಊಟ ಮಾಡುವುದು. ನಮಗೆ ಆ ಉಪಮನ್ಯುವಿನ ಕಥೆಯಲ್ಲೆಲ್ಲ ಬರುತ್ತಲ್ಲ, ಅವನು ಕೊನೆಗೆ ಆಹಾರ ಕೊಡದೆ ಹಸುಗಳನ್ನು ಮೇಯಿಸ್ಲಿಕ್ಕೆ ಹೋಗಿ ಅಲ್ಲಿ ನೊರೆ ಕುಡಿದು, ಆಮೇಲೆ ಯಾವುದು ಎಕ್ಕದ ಎಲೆಗಳನ್ನು ತಿಂದು ಕಣ್ ಕಳ್ಕೊಂಡು ಗುಂಡಿಗೆ ಬಿದ್ದು ಗುರುಗಳೇ ಹುಡ್ಕೊಂಡು ಬಂದು, ಆಗ ತಪಸ್ಸು ಮಾಡು ಅಂತ ನಿನಗೊಂದು ಮಂತ್ರ ಕೊಡ್ತೇನೆ ಅಂತ ಅಶ್ವಿ ದೇವತೆಗಳ ಮಂತ್ರೋಪಾಸನೆ ಮಾಡಿಸಿ, ಅಶ್ವಿ ದೇವತೆಗಳು ಒಲಿದು ಬಂದಾಗ ಅಪ್ಪ ಕೊಟ್ಟು ತಿನ್ನು ಅಂತ ಹೇಳಿದಾಗ ಗುರುಗಳಿಗೆ ಕೊಡದೆ ಭಿಕ್ಷೆಯನ್ನು ನಾನು ಅವರಿಗೆ ಒಪ್ಪಿಸದೆ ತಿನ್ನುವುದಿಲ್ಲ ಅಂತ ಹಠ ಮಾಡಿ, ಅಲ್ಲ ಗುರುಗಳೇ ಹಿಂದೆ ತಿಂದಿದ್ದಾರೆ ಆದ್ರಿಂದ ನೀನು ತಿನ್ಬೋದು ಅಂತ ಅವರೊಂದಿಷ್ಟು ಆಸೆ ತೋರಿಸಿದ್ರು, ಗುರುಗಳಿಗೆ ಕೊಡದೆ ನಾನೇನು ತಗೊಳ್ಳಲ್ಲ ಅಂತ ಹೇಳಿ ಹಠ ಮಾಡಿದ ಮೇಲೆ ಅವನಿಗೆ ಸ್ವರ್ಣ, ಇವರ ಗುರುಗಳು ಆಗಲೇ ಹಲ್ಲು ಕಟ್ಟಿಸ್ಕೊಂಡಿದ್ರು ಕಬ್ಬಿಣದಲ್ಲಿ, ಇವನಿಗೆ ನೀನು ಈ ಗುರುಗಳನ್ನು ಮೀರಿಸಿದ್ದಿ ಅಂತ ಹೇಳಿ ಅವನಿಗೆ ಬಂಗಾರದಲ್ಲೇ ಕಟ್ಟಿಸಿ ಬಿಟ್ರು ಹಲ್ಲು. ನನ್ನ ಹಲ್ಲು ತೆಗೆದ್ರೆ ನಂತರ ಬಂಗಾರ ಟಿಲ್ 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 ಅಂತ ಯಾವುದು ಪೇಸ್ಟ್ ಹಾಕೊಂಡು ಹಾಗೆ ಫಳಫಳ ಅಂತ ಹೊಳೆಯುವ ಹಾಗಿತ್ತು. ಹಾಗೆ ಅಂಥ ಒಂದು ಗುರುವೃತ್ತಿ ಅಂತ ಅನ್ನೋದು ಶಿಷ್ಯನಲ್ಲಿ ಇದ್ದಾಗ ಅವನಿಗೆ ಮೊದಲನೆಯ ಪಾದ ಅನ್ನೋದು ಗುರುವೃತ್ತಿ ಕ್ರಮೇಣ ಏವ. ಆ ಏವಕಾರ ಅನ್ನೋದು ಬಹಳ ಮುಖ್ಯ. ಗುರುವೃತ್ತಿ ಕ್ರಮೇಣ ಇವ ವಿದ್ಯಾಂ ಆಪ್ನೋತಿ. ಶುಚಿ, ಶುಚಿಯಾಗಿರ್ಬೇಕು. ಮಾನಸಿಕ ಶುಚಿ, ದೈಹಿಕ ಶುಚಿ, ವಾಚಿಕ ಶುಚಿ, 3 ಇರಬೇಕು. ಬರೀ ಕೆಟ್ಟ ಮಾತಾಡಿಕೊಂಡು ನಾನು ಅವ್ರ ಶಿಷ್ಯ ಅಂತ ಹೇಳಿದ್ರೆ ಪಾಪ ಗುರುಗಳ ಮರ್ಯಾದೆ ಹೋಗ್ಬೇಕು. ಬ್ರಹ್ಮಚರ್ಯ ವ್ರತಸ್ಯ ಅಸ್ಯ, ಇದು ಬ್ರಹ್ಮಚರ್ಯ ವ್ರತದ ಮೊದಲನೆಯ ಪಾದ. ನಾನು ಗುರುಗಳಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಎಂದಾಗ
ಶುಚಿಯಾಗಿರಬೇಕು, ಅಪ್ರಮತ್ತನಾಗಿರಬೇಕು, ಗುರುವೃತ್ತಿಯಲ್ಲಿ ಶಿಷ್ಯವೃತ್ತಿಯಲ್ಲಿ ತೊಡಗಿರಬೇಕು, ರೋಷ ಮಾಡಬಾರ್ದು, ಅಭಿಮಾನ ತೋರಬಾರ್ದು, ಅವರಿಗೆ ನಿತ್ಯವೂ ನಮಸ್ಕಾರ ಮಾಡುತ್ತಾ ತನ್ನ ಶಿಷ್ಯತ್ವವನ್ನು ಒಪ್ಪಿಸಿಕೊಳ್ತಾ ಇರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅಧ್ಯಾಯ. ಗುರುಗಳು ಹೇಳಿಕೊಟ್ಟದ್ದು ಒಂದಾಯಿತು, ಆದರೆ ಆಮೇಲೆ ತಾನು ಕೂಡ ಅದನ್ನು ಮತ್ತೆ ಅಧ್ಯಯನ ಸ್ವಾಧ್ಯಾಯ ಮಾಡಲೇಬೇಕು. ಸ್ವಾಧ್ಯಾಯ ಮಾಡದೆ ಗುರುಗಳ ಹತ್ರ ಬಂದು ಏನು ಉಪಯೋಗ ಇಲ್ಲ. ಅದು ಸಿದ್ಧಿಸುವುದೇ ಸ್ವಾಧ್ಯಾಯದಿಂದ. ಇದು ಒಂದು ಪಾದ ಆಯಿತು. ಇನ್ನು 3 ಪಾದ ಇದೆ ರೀ. ಎಷ್ಟಿದೆ ಇದು? ಆಚಾರ್ಯಸ್ಯ ಪ್ರಿಯಂ ಕುರ್ಯಾತ್ ಪ್ರಾಣೈರಪಿ ಧನೈರಪಿ ಕರ್ಮಣ ಮನಸಾ ವಾಚಾ ದ್ವಿತೀಯ ಪಾದ ಉಚ್ಯತೆ. ಆಚಾರ್ಯರಿಗೆ ಹಿತವಾದದ್ದನ್ನು, ಅವರಿಗೆ ಒಪ್ಪಿಗೆ ಆಗುವಂಥದ್ದನ್ನು, ಇಷ್ಟವಾಗುವಂಥದ್ದನ್ನೇ ಮಾಡಬೇಕು. ಪ್ರಾಣೈರಪಿ ಧನೈರಪಿ. ಮೊದಲು ಪ್ರಾಣ, ಜೀವ ಕೊಟ್ಟಾದರೂ ಸರಿ ಅವರಿಗೋಸ್ಕರ ರೆಡಿ ಇರಬೇಕು. ಜೀವ ಕೊಡ್ತೇವೆ ಆದರೆ ದುಡ್ಡು ಕೊಡಲ್ಲ, ಅದು ದುಡ್ಡು ನಂದು. ಧನೈರಪಿ, ಅಪಿ ಶಬ್ದದಿಂದ ಸಂಪತ್ತು ಏನನ್ನಾದರೂ ಉಪಯೋಗಿಸಿ ಅವರಿಗೆ ಕೊಡಬೇಕಾದಾಗ ಕೆಲವೊಂದು ಸರ್ತಿ ಅಷ್ಟು ಶ್ರಮ ಹಾಕುವ ದೈಹಿಕವಾದ ಶಕ್ತಿ ಇಲ್ಲದೆ ಹೋಗ್ಬೋದು, ಅಥವಾ ಅಂತಹ ವಾತಾವರಣ ನನ್ನಲ್ಲಿ ಇರದೇ ಇರ್ಬೋದು. ಸಂಪತ್ತನ್ನಾದರೂ ಅವರಿಗೋಸ್ಕರ, ಯಾಕೆಂದ್ರೆ ಕೆಲವರಿಗೆ ಧನವೇ ಪ್ರಾಣ. ದುಡ್ಡು ಹೋಯ್ತು ಅಂದ್ರೆ ಪ್ರಾಣ ಹೋದಾಗೆ. ಆ ದುಡ್ಡನ್ನು ಅವನು ಗುರುಗಳಿಗಾಗಿ ವಿನಿಯೋಗಿಸ್ತಾ ಇದ್ದಾನೆ ಅಂದ್ರೆ ಗುರುಗಳಲ್ಲಿ ಅವನ ಮೇಲೆ ಒಂದು ಪ್ರೀತಿ ಬರುತ್ತೆ. ಯಾಕೆಂದ್ರೆ ಅವನು ತನ್ನ ಹೊರಗಿನ ಸಂಪತ್ತಿಗಿಂತ ವಿದ್ಯೆಗೆ ಮಹತ್ವ ಕೊಡ್ತಾನೆ ಅಂತ ಅನ್ನುವ ಕಾರಣಕ್ಕಾಗಿ, ಅಂದ್ರೆ ಯಾರದೋ ದುಡ್ಡಲ್ಲ, ಎಲ್ಲಮ್ಮನ ಜಾತ್ರೆ ಮಾಡಲಿಕ್ಕೆ ಎಲ್ಲಿಂದೋ ದುಡ್ಡು ಬಳಸುವ ಹಾಗಲ್ಲ. ಸಂಪತ್ತು ಅವನು ದುಡಿಮೆದ್ದು ಅಥವಾ ಅವನಿಗೆ ಸಂಬಂಧಿಸಿದ್ದು ಅಂತ ಇದ್ದಾಗ ಅದನ್ನು ಅವನು ಗುರುಗಳಲ್ಲಿ ಅಗತ್ಯ ಬಿದ್ದಾಗ, ಗುರುಗಳು ಎಲ್ಲಿ ಕೇಳ್ತಾರೆ, ಅವ್ರು ಫೀಸ್ ಕಟ್ಲಿಕ್ಕೆ ಹೇಳ್ತಾರೆ. 25ನೇ ತಾರೀಕು ಫೀಸ್ ಕಟ್ಟದೇ ಇದ್ರೆ ನಿಮಗೆ ಗುರುಕುಲದಲ್ಲಿ ವಾಸ ಇಲ್ಲ, ಹೊರಟೋಗು ಅಂತ ಹೇಳಿದ್ಯಾ? ಈಗೆಲ್ಲ ಪರೀಕ್ಷೆ ಬರಿಬೇಕು ಅಂದ್ರೆ ಅವ್ನು ಫೀಸ್ ಕಟ್ಟಿದ್ರೆ ಮಾತ್ರ ಪರೀಕ್ಷೆ ಹಾಲ್ ಟಿಕೆಟ್ ಬರುತ್ತೆ. ಇಲ್ಲಾಂದ್ರೆ ಹಾಲ್ ಟಿಕೆಟ್ ಬಿದಡ್ಡ ಆಗಿದೆ, ನಿಲ್ಲಿಸ್ಬಿಟ್ಟಿದ್ದಾರೆ, ಕಟ್ಬಾ ಅಂತ. ಅವನು ಅಂತ ಊರೆಲ್ಲ ತಿರ್ಕೊಂಡು ಬರ್ತಾನೆ, ನನ್ನ ಪರೀಕ್ಷೆ ಕಟ್ಟಬೇಕು, ಏನಾದರೂ ಸಹಾಯ ಮಾಡಿ ಅಂತ. ಅಂದ್ರೆ ಇದೆಲ್ಲ ಗುರುಕುಲದ ಚಿಂತನೆಗಿಂತ ತದ್ವಿರುದ್ಧವಾಗಿ ಎಲ್ಲೆಲ್ಲೋ ಹೋಗಿ ನಿಂತದ್ದಾದ್ರಿಂದ ನಮ್ಗೆ ಅರ್ಥ ಆಗಲ್ಲ ಏನು ಅಂತ. ಆಮೇಲೆ ಕರ್ಮಣ ಮನಸ ವಾಚ, ಮಾನಸಿಕವಾಗಿಯೂ ಕಾಯಿಕವಾಗಿಯೂ ದೈಹಿಕವಾಗಿಯೂ ಅಂದ್ರೆ ವಾಚಿಕವಾಗಿಯೂ, ಮನಸ್ಸಿನಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ 3ರಿಂದಲೂ ಕೂಡ ಅವರಿಗೆ ನಾವು ಋಣಿಗಳಾಗಿರ್ಬೇಕು, ಅವರಿಗೆ ಶರಣಾಗಬೇಕು. ಹಾಗಾದಾಗ 2ನೆಯ ಪಾದ ಪೂರ್ತಿ ಆಯಿತು ಅಂತ ಲೆಕ್ಕ. ಸಮಾ ಗುರೌ ಯಥಾವೃತ್ತಿ ಗುರುಪತ್ನ್ಯಾಂ ತಥಾಚರೇತ್ ತತ್ಪುತ್ರೇ ಚಥಾ ಕುರುವನ್ ದ್ವಿತೀಯ ಪಾದ ಉಚ್ಯತೆ. 2ನೇ ಪಾದದಲ್ಲಿ ಅಲ್ಲಿಗೆ ಮುಗಿಲಿಲ್ಲ, ಚೂರಿದೆ ಇನ್ನು. ಏನು ಅಂದ್ರೆ, ಗುರುಗಳ ಪರಿಸರದ ಮನೆತನದ ಯಾರೆಲ್ಲ ವ್ಯಕ್ತಿಗಳಿದ್ದಾರೋ ಅವರಲ್ಲೂ ಕೂಡ ನಾವು ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು, ನಮ್ಮ ಗೌರವವನ್ನು ಉಳಿಸ್ಕೊಳ್ಬೇಕು. ಗುರುಗಳಲ್ಲಿಯೂ ಇನ್ನೂ ಒಂದು ಮಾತು ಹೇಳಿದ್ದು, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರವು. ದೇವರಲ್ಲಿ ಪ್ರೀತಿ ಮಾಡಿದ್ದ ಹಾಗೇನೆ ದೇವರಲ್ಲಿ ನಮಗೆ ಭಕ್ತಿ ಹುಟ್ಟುವಂತೆ ಮಾಡಿದ ಗುರುಗಳಲ್ಲೂ ಅಷ್ಟೇ ಶ್ರದ್ಧೆ ಇಟ್ಟು ನಾವು ಕರ್ತವ್ಯವನ್ನು ನಿರ್ವಹಿಸಬೇಕು ಅಂತ ಮಾತಿದೆ. ಹಾಗೇನೆ ಅದು ಗುರು ಪರಿವಾರ. ಗುರು ಪರಿವಾರದಲ್ಲಿ ಅದು ನಮಗೆ ದೃಪದನ ಕಥೆಯಲ್ಲಿ ಬರುತ್ತಲ್ವ. ದ್ರೋಣಾಚಾರ್ಯ ವಸ್ತುತ ಯಾರತ್ರೂ ಕೇಳಲಿಕ್ಕೆ ಹೋದವರಲ್ಲ. ಹೆಂಡತಿ ತುಂಬಾ ಬೇಜಾರು ಮಾಡ್ಕೊಂಡು ಹೇಳ್ತಾರೆ, ನಾನು ನನಗೋಸ್ಕರ ಒಂದು ಸೀರೆ ಕೇಳಲಿಲ್ಲ ನಿಮ್ಮ ಹತ್ರ. ಮಗು ಆ ಮನೆಗೆ ಹೋಗಿ ಹಾಲೇನು ಅಂತ ತಿಳ್ಕೊಂಡು ಒಂದು ಹಠ ಮಾಡ್ತಿದೆ, ಅದರ ಮನಸ್ಸನ್ನು ನೋಯಿಸಬಾರ್ದು, ಒಂದು ಹಸು ತಗೊಂಡು ಬನ್ನಿ ಅಂತ ಒತ್ತಾಯ ಮಾಡ್ತಾಳೆ. ಕೃಪಿ ಯಾವತ್ತು ಏನು ಕೇಳಿದವಳೇ ಅಲ್ಲ. ಅಷ್ಟು ಹೇಳಿದ ಮೇಲೆ ದ್ರೋಣಾಚಾರ್ಯರಿಗೆ ತನ್ನ ಕಡೆಯಿಂದ ಒಂದು ಕರ್ತವ್ಯ ನಿರ್ವಹಣೆ, ಕುಟುಂಬ ಪೋಷಣೆ ಬಗ್ಗೆ ನಾನು ನಿರ್ಲಕ್ಷ್ಯ ಮಾಡಬಾರದು ಅಂತ ಹೇಳಿ ದೃಪದನ ಹತ್ರ ಹೋಗ್ತಾರೆ. ಯಾಕೆ ದೃಪದನ ಹತ್ರ ಹೋಗಿ, ಯಾರತ್ತು ಕೇಳದವರಲ್ವಲ್ಲ ಅಂದಾಗ ಅಲ್ಲಿ ಮಹಾಭಾರತದಲ್ಲಿ ಈ ಮಾತಿದೆ. ಅವರು ಮತ್ತೆ ದೃಪದ ಒಟ್ಟಿಗೆ ಓದಿದ್ದು. ಭರದ್ವಾಜ ಅವರಪ್ಪ, ದ್ರೋಣಾಚಾರ್ಯರಪ್ಪ, ಇಬ್ಬರೂ ಕೂಡ ಒಟ್ಟಿಗೆ ತನ್ನ ಅಪ್ಪನಲ್ಲಿ ಓದಿದ್ದು ಶಾಸ್ತ್ರವನ್ನ. ದ್ರೋಣಾಚಾರ್ಯರದ್ದೇನು ಅಂದ್ರೆ ತಂದೆಯೂ ಅವರೇ ಗುರುಗಳವರೇ, ಎಲ್ಲ ಅಲ್ಲೇ ಓದಿದ್ದು, ಸಮಗ್ರ ಶಾಸ್ತ್ರ ಅಧ್ಯಯನಗಳನ್ನು ಅಲ್ಲೇ ಮಾಡಿದ್ದು. ಅದರ ಮಧ್ಯದಲ್ಲಿ ದೃಪದ ಪುರುಷತನನ್ನು ಕಳ್ಕೊಂಡಿದ್ದು ದೇಶ, ವಿರಾಟ ಇದು ಮತ್ಸ್ಯ ದೇಶ ಅಲ್ಲ, ದೃಪದನ ದೇಶ ಯಾವುದು? ಪಾಂಚಾಲದ ರಾಜ ಪುರುಷತ ಮಧ್ಯದಲ್ಲೇ ಅಸುನೀಗ್ತಾನೆ. ನೀಗಿದಾಗ ಅನಿವಾರ್ಯವಾಗಿ ಇವನು ಹೋಗ್ಬೇಕಾಗುತ್ತೆ. ಹೋಗುವಾಗ ಅವನು ಹೇಳಿ ಹೋಗಿರ್ತಾನೆ ಕೂಡ, ಅದು ಒಂದು ಮಾತು ಕೂಡ ಹೇಳಿರ್ತಾನೆ. ನೀನು ಅವರಿಬ್ರು ಬಹಳ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಗುರುಕುಲದಲ್ಲಿ ಓಡಾಡಿಕೊಂಡವರು. ನಾನು ಅನಿವಾರ್ಯವಾಗಿ ಹೋಗ್ಬೇಕಾಗಿದೆ, ನೀನು ಏನೇ ಬೇಕಿದ್ರು ನನ್ನ ಹತ್ರ ಕೇಳಿ ನಾನು ಕೊಡ್ತೇನೆ ಅಂತ ಹೇಳಿ ಹೋಗಿರ್ತಾನೆ. ಯಾವಾಗ ಬೇಕಾದ್ರೂ ಬಂದು ನೀನು ಕೇಳ್ಬೋದು ಅಂತ.
ಅದರ ಜೊತೆಗೆ ಅವನಿಗೆ ತನ್ನ ಗುರುಗಳ ಅಂದ್ರೆ ತಂದೆಯ ಸಂಪತ್ತು ಮಗನ ಸಂಪತ್ತು ಹೌದು. ತಂದೆಗೆ ದೃಪದ ಶಿಷ್ಯ ಆಗಿದ್ದ, ಅಂದಾಗಿ ಮಗನಿಗೂ ಆ ಶಿಷ್ಯನ ಸಂಪತ್ತಿನಲ್ಲಿ ಸ್ವಲ್ಪ ಅಧಿಕಾರ ಇದೆ. ಅದು ಸಹಜವಾಗಿ ಶಾಸ್ತ್ರೀಯವಾದ ಮಾತು. ಆದ್ರೆ ಅವನು ಒಪ್ಕೊಳ್ಳಿಲ್ಲ ಅನ್ನೋದು ಬೇರೆ ಪ್ರಶ್ನೆ, ದೃಪದ ಒಪ್ಕೊಳ್ಳಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದ್ರೆ ಹಕ್ಕಿದೆ. ಆ ಒಂದೇ ಒಂದು ಅವನು ನೋಡಿ, ಯಾರತ್ರ ಕೇಳಿದವನು ಅಷ್ಟು ಅವನ ಹತ್ರ ಹೋಗಿ ಕೇಳಬೇಕು ಅಂದ್ರೆ ಶಾಸ್ತ್ರದ ಪ್ರಕಾರ ನಾನು ಸರಿ ಇದೆನಾ ಇಲ್ವಾ ಅಂತ ಎಷ್ಟು ಯೋಚನೆ ಮಾಡಿರ್ಬೇಡ ಅವನು. ಹಾಗೆ ಕೊನೆಗೆ ಅವನು ಹೋಗಿ ದೃಪದನ ಹತ್ರ ನನಗೆ ಒಂದು ಹಸು ಕೊಡು ಅಂತ ಅಷ್ಟೇ ಕೇಳಿದ್ದವನು. ಭಿಕ್ಷೆ ಕೇಳಬೇಕಿದ್ರೆ ಮೈತ್ರಿಯ ಹೆಸರಿನಲ್ಲಿ ನನ್ನ ಹತ್ರ ಏನು ಕೇಳಲಿಕ್ಕೆ ಬರಬೇಡ ಅಂತ ಬೈದು ಕಳಿಸಿದ. ಕೋಪ ಬಂತವನಿಗೂ. ಒಂದು ಕೊಡುಕೊಳ್ಳುವ ವಿಷಯದಲ್ಲಿ ಆದ ಅನರ್ಥ ಅಂದ್ರೆ ಅವನು ತಪ್ಪು ದೃಪದನದ್ದೇ, ಮೈತ್ರಿಯನ್ನ ಹಾಗೆ ನಿರ್ಲಕ್ಷ್ಯ ಮಾಡಬಾರ್ದಿತ್ತು. ಅವನು ಮೊದಲು ತಪ್ಪು ಮಾಡಿದ್ಮೇಲೆ ದ್ರೋಣನು ತಪ್ಪು ಮಾಡಿದ. ಇವನು ಒಬ್ಬ ಬ್ರಾಹ್ಮಣನಾಗಿ ದ್ವೇಷವನ್ನ ಹಠವನ್ನ ಅಷ್ಟು ಮುಂದೆ ಸಾಧಿಸಬಾರ್ದಿತ್ತು. ಅಸೂಯೆಯ ಪ್ರಕ್ರಿಯೆ ಬೆಳೀತಾ ಹೋಯ್ತು. ಅವನು ಶುರು ಮಾಡಿದ, ಅವನು ಮೊದಲು ಶುರು ಮಾಡಿದ್ದು. ನಮ್ಮಲ್ಲಿ ಮಕ್ಕಳು ಗಲಾಟೆ ಆಡುವಾಗ, ಜಗಳ ಆಡುವಾಗ, ಹೊಡೆದಾಡುವಾಗ ಅವನು ಮೊದಲು ಶುರು ಮಾಡಿದ್ದು. ಅವನನ್ನು ನಿಲ್ಲಿಸ್ಲಿಕ್ಕೆ ಹೇಳಿ ಅಲ್ಲ, ಅವನು ಶುರು ಮಾಡಿದ್ದು ನೀನು ನಿಲ್ಲಿಸ್ಬೋದಲ್ವಾ? ನಿಲ್ಲಿಸಲ್ಲ. ದ್ರೋಣಾಚಾರ್ಯ ನಿಲ್ಲಿಸ್ಲಿಲ್ಲ. ಅದು ಎಲ್ಲೆಲ್ಲಿಗೋ ಹೋಯ್ತು. ಕೊನೆಗೆ ಪಾಂಡವರ ಬಲಿಗೆ ಬಂತು. ಪಾಂಡವರು ಅವನನ್ನು ಸೋಲಿಸಿದ್ರು. ಪಾಂಡವರು ಅವನನ್ನು ಹೆಡೆಮುಡಿ ಕರ್ಕೊಂಡ್ಬಂದ್ರು. ಅದು ಅವನೆಲ್ಲೆಲ್ಲೋ ಹೋಯ್ತು. ಅಂದ್ರೆ ಒಂದು ಹಾಲಾಹಲವಾಗಿ ಎಷ್ಟೆಲ್ಲ ಕೆಲಸ ಮಾಡಿತು ಅನ್ನೋದು ಇಡೀ ಮಹಾಭಾರತದ ಮೂಲಭೂತ ತತ್ವ. ವೇದವ್ಯಾಸ ಪರಶುರಾಮ ನೇರ ತಾನು ಶತ್ರು ಸಂಹಾರದ ಕೆಲಸದಲ್ಲಿ ಏನು ಪಾತ್ರ ವಹಿಸ್ಲಿಲ್ಲ ಅಂದ್ರು, ಕರ್ಣನಿಗೆ, ದ್ರೋಣನಿಗೆ, ಭೀಷ್ಮಾಚಾರ್ಯರಿಗೆ 3 ಜನಕ್ಕೆ ಪಾಠ ಮಾಡಿ ಇಡೀ ಕುರುಕುಲದ ನಡುವೆ ಹೊಡೆದಾಟಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಟ್ಟು ಸುಮ್ಮನೆ ಅವ್ರು ಕಾಡಲ್ಲೇ ಕೂತು ಎಲ್ಲ ಮಾಡಿದ್ದು. ಬರಲೇ ಇಲ್ಲ ವೇದಿಕೆಗೆ, ಮೇನ್ ಫೀಲ್ಡಿಗೆ ಇಳಿಲೇ ಇಲ್ಲ. ಅದೆಲ್ಲ ಕೆಲಸ ಮಾಡಿದ್ದು ಪರಶುರಾಮನೇ. ಅಂದ್ರೆ ಆ ರೀತಿ ಗುರುವಿನ ಹತ್ತಿರಕ್ಕೆ ಹೋಗಿ ಕೇಳುವ ವಿಷಯದಲ್ಲಿ ಹೇಗಿರಬೇಕು ಬ್ರಹ್ಮಚರ್ಯವನ್ನು ಪಾಲನೆ ಮಾಡುವಾಗ, ಅದರಲ್ಲಿ ಕರ್ಣ ತಪ್ಪಿದ ಅನ್ನೋ ಕಾರಣಕ್ಕೆ ಶಿಕ್ಷೆ ಒಳಗಾದ. ದ್ರೋಣಾಚಾರ್ಯರು ನೋಡಿ, ದ್ರೋಣಾಚಾರ್ಯರು ಹೋದದ್ದು ಒಂದು ಹಸು ಕೊಡಿ ಅಂತ ಕೇಳಲಿಕ್ಕೆ. ಅವರೇನು ನಾನೆಲ್ಲ ಕೊಟ್ಟಾಯ್ತು ಮರ, ಏನಿಲ್ಲ, ಇನ್ನು 2 ಇದೆ, ನಾನಿದ್ದೇನೆ, ನಿನ್ನ ಮನೆ ಕೆಲಸ ಕರ್ಕೊಂಡು ಹೋಗು, ಬರ್ತೇನೆ ಬೇಕಿದ್ರೆ. ಇದು ಪರಶುರಾಮ ಹೇಳಿದ ಮಾತು. ನಾನು ನಿನ್ನ ಮನೆ ಕೆಲಸಕ್ಕೆ ಬರ್ತೇನೆ, ನಾನು ಅದನ್ನಷ್ಟೇ ಕೊಡ್ಬೋದು. 2ನೇ ನನ್ನ ಹತ್ರ ವಿದ್ಯೆ ಇದೆ, ಅದನ್ನು ಕೊಡ್ತೇನೆ ಬೇಕಿದ್ರೆ. ಈ ದ್ರೋಣಾಚಾರ್ಯ ಮನೆ ಎಲ್ಲ ಮರ್ತೇ ಹೋಯ್ತು. ವಿದ್ಯೆ ಕೊಡ್ತಾರ, ಆಯ್ತು, ಕೂತ ಬಿಟ್ರು. 12 ವರ್ಷ ಗುರುಗಳ ಹತ್ರ ಬಂದವರು ಮನೆ ಮತ್ತು ಚಿಂತನೆ ಎಲ್ಲಾ ಬಿಟ್ಟೋಯ್ತು. ವಿದ್ಯೆ ಕಲ್ತರು, ನೆನಪಾಯ್ತು, ನೀನು ಮನೆಗೆ ಏನೋ ತಗೊಂಡೋಗ್ಲಿಕ್ಕೆ ಬಂದವನಲ್ವಾ, ಹೋಗು. ಆಗ ನೆನಪಾಯ್ತು, ಮತ್ತೆ ವಾಪಸ್ ಬಂದ್ರು. ಅಂದ್ರೆ ಆ ರೀತಿ ಜ್ಞಾನದ ಹಸಿವು ಹಾಗೆ, ಮತ್ತು ಗುರುಗಳ ಪ್ರೀತಿ ಹಾಗೆ. ಗುರುಗಳ ಪ್ರೀತಿ ಬ್ರಹ್ಮಚರ್ಯ ಅನ್ನೋದರ ಪಾಲನೆಯ ವಿಷಯದಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ, ವಾಚಿಕವಾಗಿ 3 ರೀತಿಯಿಂದಲೂ ಸಮವಾಗಿ ಗುರುಗಳಲ್ಲಿ ಪ್ರೀತಿಯನ್ನ ತೋರಿದ್ದಾರಿಂದಾಗಿ ದ್ರೋಣಾಚಾರ್ಯರಿಗೆ, ಭೀಷ್ಮಾಚಾರ್ಯರಿಗೆ ಅಂಥ ವಿಶೇಷವಾದ ವಿದ್ಯೆ ಒಲಿಯಿತು. ಅದು ಭಗವಂತನ ಪ್ರೀತಿಯನ್ನು ಸಂಪಾದಿಸಲಿಕ್ಕೆ ಕಾರಣ ಆಯಿತು. ಇಲ್ಲಿಗೆ 2 ಪಾದ ಆಯಿತು. 2 ಪಾದ ಇದೆ. ಮತ್ತೆ ಅದನ್ನ ಮುಂದಿನ ಶನಿವಾರದ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.